ಎಷ್ಟು ಜನ ವಿಶ್ವಾಸ ಇರ್ತಾರೆ ಅದೇ ನಮ್ಮ ಮಧ್ಯದಲ್ಲಿದ್ದಾರೆ. ಎಷ್ಟು ಜನ ನಂಬ್ತೀರಾ ಇವತ್ತು ನಮಗೊಂದು ಅದ್ಭುತ ಆಗತ್ತೆ ಅಂತ ಹೇಳಿ. ದೇವರ ಸನ್ನಿಧಾನದಲ್ಲಿ ಬರೋ ಒಬ್ಬೊಬ್ಬರಿಗೂ ಕೂಡ ದೇವರ ಆಶಾಭಂಗ ಪಡಿಸಿ ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ ಬಲಿ. Lift up your hands and glorify the name of the Lord. Thank you, Jesus. Hosanna. Come on. Hosanna. Hosanna in the highest. Hosanna. 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 Hosanna in the highest. Lord, we lift up your name with hearts full of praise. We exalt you, O Lord our God. Hosanna in the highest. Hosanna. Yes, Lord. Hosanna. Come on, everybody. Hosanna in the highest. Hosanna. 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 Hosanna in the highest. Lord, we lift up your name with hearts full of praise. We exalt you, O Lord our God. Hosanna in the highest. Lord, we lift up your name with hearts full of praise. We exalt you, O Lord our God. Hosanna in the highest. The Lord is good. His mercies endure forever. Hosanna in the highest. Let us lift our hands and glorify the name of the Lord. This is the day that the Lord has made, that the Lord has made. We will rejoice, we will rejoice and be glad in it, and be glad in it. For this is the day that the Lord has made. We will rejoice and be glad in it. This is the day, this is the day that the Lord has made. What a mighty God we serve. 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 Let us sing and praise the Lord. Oh, let us sing and praise the Lord. Oh, let us sing and praise the Lord. Oh, let us sing and praise the Lord. What a mighty God we serve. What a mighty God we have. What a mighty God we serve. What a mighty God we serve. What a mighty God we serve. Let us sing and praise the Lord. Let us sing and praise the Lord. Praise the Lord. Oh, let us sing and praise the Lord. Oh, let us sing and praise the Lord. What a mighty God we serve. 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 Let us sing and praise the Lord. Amen. Let us sing and praise the Lord. Give me peace in my heart, make me humble for
1 ಸಾಮುವೇಲ 30. ದಾವೀದನು ಅವನ ಜನರು ಮೂರನೆಯ ದಿನ್ಚಿಕ್ಲೋಗ್ ಊರನ್ನು ಮುಟ್ಟಿದರು. ಅಷ್ಟರೊಳಗೆ ಅಮಲೇಕ್ಯರು ದಂಡೆತ್ತಿ ದಕ್ಷಿಣ ಪ್ರಾಂತ್ಯಕ್ಕೂ ಚಿಕ್ಲಾಗ್ ಊರಿಗೂ ಬಂದು ಚಿಕ್ಲಾಗ್ ಊರನ್ನು ಸುಟ್ಟು ಹಾಳು ಮಾಡಿ ಅದರಲ್ಲಿದ್ದ ಎಲ್ಲಾ ಹೆಂಗಸರನ್ನು ಚಿಕ್ಕವರನ್ನು ದೊಡ್ಡವರನ್ನು ಸೆರೆ ಹಿಡಿದುಕೊಂಡು ಹೋಗಿದ್ದರು. ಆದರೆ ಯಾರನ್ನೂ ಕೊಂದಿರಲಿಲ್ಲ. ದಾವೀದನು ಅವನ ಜನರು ತಮ್ಮ ಊರಿಗೆ ಬಂದಾಗ ಅದು ಸುಡಲ್ಪಟ್ಟಿರುವುದನ್ನು ತಮ್ಮ ಹೆಂಡತಿಯರು ಗಂಡು ಹೆಣ್ಣು ಮಕ್ಕಳು ಸರಿಯಾಗಿ ಹೊಯ್ಯಲ್ಪಟ್ಟದ್ದನ್ನು ಕಂಡು ಅವರು ತಮ್ಮಿಂದಾಗುವಷ್ಟು ಗಟ್ಟಿಯಾಗಿ ಹತ್ತರು. ದಾವೀದನ ಇಬ್ಬರು ಹೆಂಡತಿಯರಾದ ಇಜ್ರಾಯೇಲಿನಳಾದ ಅಹಿನೋಮವಳು ಕರ್ಮೇಲ್ಯಳಾದ ನಾಬಾಲನ ಹೆಂಡತಿಯಾಗಿದ್ದ ಅಬಿಗಯಳು ಸೆರೆಯಾಗಿ ಹೋಗಿದ್ದರು. ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರಿಂದ ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು. ಆದರೂ ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡು ಎಲ್ಲ ಅರಿಕೆ ಮಾಡಿ. ಪರಲೋಕದ ತಂದೆ, ನಿನ್ನ ವಾಕ್ಯದಲ್ಲಿ ಬರೆದಿರುವ ನಿಮ್ಮ ವಾಕ್ಯದಲ್ಲಿ ಬರೆದಿರುವ ಎಲ್ಲ ವಾಗ್ದಾನಗಳನ್ನ ನಾನು ನಂಬುತ್ತೇನೆ, ಸ್ವೀಕರಿಸುತ್ತೇನೆ, ಅದನ್ನು ಅಂಗೀಕರಿಸಿಕೊಳ್ಳುತ್ತೇನೆ. ನಿನ್ನ ವಾಕ್ಯದಲ್ಲಿ ಸ್ವಲ್ಪವೂ ಅನುಮಾನ ಪಡದೆ, ಸ್ವಲ್ಪವೂ ಸಂದೇಹ ಪಡದೆ, ಸ್ವಲ್ಪವೂ ಚಂಚಲ ಪಡದೆ, ಮನಪೂರ್ವಕವಾಗಿ ನಾನು ಆ ವಾಕ್ಯನ ನಂಬುತ್ತೇನೆ. ಈ ವಾಗ್ದಾನಗಳು ನನಗೆ ಆಮೇನೆಂದು ಆಮೇನಾಗಲಿ. ಈ ದಿನ ಮೊದಲುಗೊಂಡು ಈ ವಾಕ್ಯದ ಮುಖಾಂತರ ನನ್ನ ಜೀವನದಲ್ಲಿ ಅಧಿಕವಾದ ಆಶೀರ್ವಾದಗಳನ್ನ ನನಗೆ ಅನುಗ್ರಹಿಸುವುದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಅನೇಕ ಸಮಯಗಳಲ್ಲಿ ನಾವು ದೇವರ ರಾಜ್ಯದಲ್ಲಿ ಬಂದು ಕರ್ತನ ವಾಕ್ಯನ ಕೇಳಿ ಬಲವಾಗಿರಬೇಕಾದ್ರೆ, ದೃಢವಾಗಿರಬೇಕಾದ್ರೆ, ಎಲ್ಲ ಒಳ್ಳೆಯದಾಗಿದೆ, ಎಲ್ಲ ಚೆನ್ನಾಗಿದೆ, ಎಲ್ಲ ಸಮಾಧಾನಗಿದೆ, ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ, ಮೊಮ್ಮಕ್ಕಳು ಚೆನ್ನಾಗಿದ್ದಾರೆ, ಯಾವುದು ತೊಂದರೆ ಇಲ್ಲ, ಮನೆಯಿಂದ ಹೊರಗಡೆ ಆಗಲಿ ಯಾವುದು ನಮಗೆ ತೊಂದರೆ ಇಲ್ಲ ಅಂತ ಹೇಳ್ಬೇಕಾದ್ರೆ, ವೆನ್ ಯು ಆರ್ ಅಂಡರ್ ದ ಕಂಫರ್ಟ್ ಝೋನ್ಸ್, ದ ಲಾರ್ಡ್ ವಿಲ್ ಬ್ರಿಂಗ್ ಸಮ್ ಕೈಂಡ್ ಆಫ್ ಎ ಸೀಸನಲ್ ಬ್ಲೆಸ್ಸಿಂಗ್ ಫಾರ್ ಯು. ನಿಮಗೆ ದೇವರು ಅದಕ್ಕಿಂತ ಉತ್ತಮವಾದ ಆಶೀರ್ವಾದ ಕೊಡೋದಕ್ಕೆ ಅವರು ಸರ್ವಶಕ್ತರಾಗಿದ್ದಾರೆ. ನನ್ನ ಮಕ್ಕಳು ಇಷ್ಟೇ ಬರಬೇಕು, ನಾನು ಖುಷಿಯಾಗಿದ್ದೀನಿ, ಸಮಾಧಾನಾಗಿದ್ದೀನಿ ಅನ್ನೋದಲ್ಲಿ ನೀವು ತೃಪ್ತಿ ಪಡಬೇಕಾದ್ರೆ ಅದು ದೇವರು ತೃಪ್ತಿ ಪಡೋದಿಲ್ಲ. ದೇವರು ಅದಕ್ಕಿಂತ ನಿಮಗೆ ಅವರು ತೃಪ್ತಿ ಪಡೋ ಹಾಗೆ ನಿಮ್ಮನ್ನು ಹೆಚ್ಚಿಸಿ ಆಶೀರ್ವಾದ ಮಾಡೋಕ್ಕೆ ಇಷ್ಟಪಡ್ತಾರೆ. ಆಗ ಆ ತೃಪ್ತಿ ಅವ್ರು ಪಡೋ ಲೆವೆಲ್ಗೆ ನೀವು ತೃಪ್ತಿ ಪಡಬೇಕಂದ್ರೆ ನಿಮಗೆ ಒಂದು ಸಂಕಟ ಅನ್ನೋದು ಬಂದೇ ಬರುತ್ತೆ. ಯು ನೀಡ್ ಸಮ್ ಕೈಂಡ್ ಆಫ್ ಟ್ರಯಲ್, ಆರ್ ಯು ಹ್ಯಾವ್ ಟು ಅಂಡರ್ಗೋ ಸಮ್ ಕೈಂಡ್ ಆಫ್ ಟ್ರಿಬುಲೇಷನ್ ಆರ್ ಸಮ್ ಕೈಂಡ್ ಆಫ್ ಪರ್ಸಿಕ್ಯೂಷನ್. ಒಂದು ಸಮಸ್ಯೆಯೊಳಗೋ ಒಂದು ದುಃಖದಲ್ಲೋ ನೀನು ದಾಟಿ ಹೋಗೋ ಪರಿಸ್ಥಿತಿ ಬರುತ್ತೆ. ಯಾಕಂದರೆ ದೇವರು ಯಾವಾಗ ನಿರ್ಧಾರ ಮಾಡಿಬಿಡ್ತಾರೆ, ನನ್ನ ಮಕ್ಕಳು ಇವಾಗ ಇದಕ್ಕಿಂತ ಇನ್ನು ಮೇಲಕ್ಕೆ ಹೋಗ್ಬೇಕಂತ ಅವ್ರು ತೀರ್ಮಾನ ಮಾಡಿಬಿಡ್ತಾರೆ, ಸಡನ್ನಾಗಿ ಸೈತಾನ ಏನು ಮಾಡ್ತಾನೆ, ನಿಮ್ಮನ್ನ ಟಾರ್ಮೆಂಟ್ ಮಾಡೋಕ್ಕೆ ಬರ್ತಾನೆ. ಬಿಕಾಸ್ ಡೆವಿಲ್ ಕ್ಯಾನ್ ಸೆನ್ಸ್ ವೆನ್ ಗಾಡ್ಸ್ ಚಿಲ್ಡ್ರನ್ ಗೊಂಡು ರೈಸ್ ಅಪ್. ಅವನು ಸೆನ್ಸ್ ಮಾಡ್ತಾನೆ, ಇವನ್ನ ಇನ್ನೂ ದೇವರ ಮೇಲಕ್ಕೆ ಎತ್ತುತ್ತಾರಂತ ಅವ್ನು ಚೆನ್ನಾಗಿ ಗೊತ್ತು. ಆಗ ಯಾವಾಗ ಅವನಿಗೆ ದೇವ್ರು ನಿಮ್ಮನ್ನ ಹೆಚ್ಚಾಗಿ ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತಾಗತ್ತೆ, ಆ ಟೈಮಲ್ಲಿ ಏನು ಮಾಡ್ತಾನೆ, ನಿಮ್ಮನ್ನು ಸರ್ವನಾಶ ಮಾಡೋಕ್ಕೆ ಬರ್ತಾನೆ. ಮೈಂಡಲ್ಲಿ ಇಟ್ಕೊಳ್ಳಿ ಯಾವಾಗಲೂ. ಇವಾಗ ಏನು ಕಂಫರ್ಟ್ ಝೋನ್, ಒಳ್ಳೆ ಕಾರು, AC ಕಾರೆಲ್ಲ ಇಟ್ಕೊಂಡು ಓಡಾಡ್ತಾ ಇದ್ದೀರಾ, ಕೆಲವು ದಿನ ಬರುತ್ತೆ ಇವುಗಳನ್ನ ಕಳ್ಕೊಳ್ಳೋ ದಿನಗಳು ಬಂದ್ಬಿಡುತ್ತೆ ನಿಮಗೆ. ಕಳ್ಕೊಳ್ತೀರಾ ಅಂದಾಗ ನೀವು ದೇವನ್ನ ಕಳ್ಕೊಳ್ತೀರಾ ಅನ್ನೋದಲ್ಲ, ವಸ್ತುಗಳನ್ನ ಕಳ್ಕೊಳ್ತೀರಾ. ಯೋಬನ ಜೀವನದಲ್ಲಿ ಎಲ್ಲ ಕಂಫರ್ಟ್ ಆಗಿತ್ತು, ಆದರೆ ಸೈತಾನನಿಗೆ ಶೋಧನೆ ತಂದ. ಯಾಕೆಂದರೆ ಪರಲೋಕದ ನಿರ್ಣಯ ಆಗೋಯ್ತು. ಏನು ನಿರ್ಣಯ ಆಯಿತು? ಐ ವಾಂಟ್ ಟು ಬ್ಲೆಸ್ ಮೈ ಸನ್ ಡಬಲ್ ಪೋರ್ಷನ್. ಅವನು ಎರಡರಷ್ಟಾಗಿ ಆಶೀರ್ವದಿಸಬೇಕು, ಅವನು ಎರಡರಷ್ಟಾಗಿ ತರಬೇಕಂತ ದೇವರು ಪರಲೋಕದ ನಿರ್ಣಯ ಆಗಿದ ತಕ್ಷಣ ಸೈತನ್ ಕೆಳಗೆ ಬಂದೇನು ಮಾಡ್ತಾನೆ, ನಿಮ್ಮ ಮನೆಯೊಳಗೆ ಬುಗ್ಗೆಲೆಬ್ಬಿಸಿ ಅನೇಕ ವಿಧವಾದ ತಡೆಗಳನ್ನ ತಂದುಬಿಡ್ತಾನೆ. ಆಗ ತಡೆಗಳು ಬಂದ ತಕ್ಷಣ ನೀವೇನೇ ಮಾಡ್ತೀರಾ, ನಾನು ಚರ್ಚ್ಗೆ ಹೋದೆ, ಟೈತ್ ಕೊಟ್ಟೆ, ಆಫರಿಂಗ್ ಮಾಡಿದೆ, ಬೆಳೆ ಕಾಣಿಕೆ ಕೊಟ್ಟೆ, ಇದೆಲ್ಲ ನಾನು ಮಾಡಿದೆ, ನನಗೇನು ಒಳ್ಳೇದೇ ಆಗಲಿಲ್ಲ, ನನಗೆ ಇನ್ನೂ ಕೆಟ್ಟದೇ ಆಗೋಯ್ತು ಅಂತ ಹೇಳಿ ನಾವೇನು ಮಾಡ್ತೀವಿ, ಕ್ವಿಟ್ ಮಾಡ್ತೇವೆ, ನಮ್ಮ ವಿಶ್ವಾಸವನ್ನು ತಿರುಗಿಸ್ಕೊಂಡ್ಬಿಡ್ತೇವೆ, ಸಭೆಗೆ ಹೋಗೋದನ್ನ ಕಮ್ಮಿ ಮಾಡ್ತೇವೆ. ಇವಳು ಜಬಪಣ್ಣೆ, ಇವಳು ಆಂಡವ್ರಿಗೆ ಹಳ್ಳಿ ಕೊಡುತ್ತೆ, ಆನಾ ಕರ್ತರೆಲ್ಲ ಎಡುತ್ತು ಬಿಟ್ಟಾರ್, பிசாசான சோதிக்கிறான், என் மேல் கர்த்தருக்கு அன்பு கிடையாது, ನನ್ನ ಮೇಲೆ ದೇವರಿಗೆ ಪ್ರೀತಿ ಇಲ್ವೇ ಇಲ್ಲ, ಇನ್ನು ನಾನು ಯಾಕೆ ದೇವರ ಆಲಿಕ್ಕೆ ಹೋಗ್ಬೇಕಂತ ಹೇಳಿ ಎಷ್ಟೋ ಜನ ಈ ಥರ ರಿಸೈನ್ ಮಾಡಿ ಸಭೆ ಬಿಟ್ಟು ಹೋಗಿ ಮನೇಲಿ ಕೂತ್ಕೊಂಡಿದ್ದಾರೆ. ಕಾರಣ ಇಸ್ರಾಯೇಲ್ ಮಕ್ಕಳನ್ನ ದೇವರು ಆರಿಸ್ಕೊಂಡ ಮೇಲೆ
ಕೆಲವರ ಮೇಲೆ ದೇವರು ಸಂತೋಷ ಪಡಲಿಲ್ಲ ಅಂತಾನೆ ವಾಕ್ಯ ಬರೆಯಲ್ಪಡತ್ತೆ. God did not please on some people because they were not the God's will doers. ದೇವರ ಚಿತ್ತ ನೆರವೇರಿಸೋ ಮಕ್ಕಳಾಗಿ ಇರಲಿಲ್ಲ. ಗುಂಪಲ್ಲಿ ಗೋವಿಂದನಾಗಿ ಅವ್ರ ಜೊತೆಲಿ ಇದ್ರೆ ವಿನಾ ದೇವ್ರ ಚಿತ್ತ ನೆರವೇರಿಸಬೇಕು, ದೇವ್ರ ರಾಜ್ಯಕ್ಕಾಗಿ ಬಾಳ್ಬೇಕು, ದೇವ್ರ ಆಲಯ ಬಿಡಬಾರ್ದು. ದೇವ್ರು ಎಷ್ಟೇ ಕಷ್ಟ ಬರಲಿ, ಅವಮಾನ ಬರಲಿ, ನಷ್ಟ ಬರಲಿ, ನಾನು ಯಾವತ್ತೂ ದೇವ್ರನ್ನ ಬಿಟ್ಟು ಹೋಗೋದಿಲ್ಲ ಅನ್ನುವಂಥ ಮನೋಭಾವನೆ ಅವರಿಗೆ ಒಟ್ಟೋಯ್ತು. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಆದರೂ ಕೂಡ ದೇವರು ಅವರಲ್ಲಿ ಕೆಲವರ ಮೇಲೆ ಸಂತೋಷ ಪಡಲಿಲ್ಲ. ಯಾಕಂದರೆ ಅವರು ದೇವರಿಗೆ, ದೇವ್ರ ಸೇವಕರಿಗೆ ಮುರುಗುಟ್ಟಿದ್ರು, ಗುಣಗುಟ್ಟಿದ್ರು, ದೇವ್ರು ಮಾಡೋ ಉಪಕಾರನ ಮರ್ತು ಹೋದ್ರು. ಇವತ್ತು ಎಷ್ಟೋ ಜನ ಮರ್ತು ಹೋಗ್ಬಿಟ್ಟಿದ್ದಾರೆ. ನಾನು ಕೆಲವರಿಗೆಲ್ಲ ಫೋನ್ ಮಾಡಿ ಒಂದು 3-4 ತಿಂಗಳಾದಮೇಲೆ ಅವ್ರು ಬರೋದಿಲ್ಲ ಚರ್ಚಿಗೆ. ಫಸ್ಟ್ ವೀಕ್ ನಾನು ಫೋನ್ ಮಾಡೇ ಮಾಡ್ತೀನಿ. ದಟ್ ಈಸ್ ಮೈ ಡ್ಯೂಟಿ. ಯಾಕಂದರೆ ಕುರುಬ ಆದವನು ಕುರಿ ಬಗ್ಗೆ ವಿಚಾರಿಸ್ಕೊಳ್ಳೇಬೇಕಾಗತ್ತೆ. ಮೊದಲನೇ ವಾರ ಕೇಳ್ತೀನಿ, ಯಾಕೆ ಬರಲಿಲ್ಲ ಅಂತ ಚರ್ಚಿಗೆ. ಅವ್ರು ಹೇಳ್ತಾರೆ ಅದು ಇದು ಆಗೋಯ್ತು, ತೊಂದರೆ ಇಲ್ಲ ಅಂತೀನಿ. 2ನೇ ವಾರ ಅವ್ರು ಬರಲಿಲ್ಲ ಅಂದರೆ ನಾನು ಅವ್ರಿಗೆ ಫೋನ್ ಮಾಡೋದಿಲ್ಲ. ದಟ್ ಈಸ್ ಮೈ ಪಾಲಿಸಿ. ಯಾಕಂದರೆ ಡಾಕ್ಟ್ರ್ ಶಾಪ್ ಬರಬೇಕಿರೋದು ರೋಗಿ, ಡಾಕ್ಟ್ರ್ ನಿಮ್ಮನೆಗೆ ಬರೋಕ್ಕಾಗಲ್ಲ. ಆಗ ದೇವ್ರ ಸನ್ನಿಧಾನಕ್ಕೆ ಅವ್ರು ಬರಲಿಲ್ಲ ಅಂದರೆ ನಾನು ಬಿಟ್ಬಿಡ್ತೀನಿ. 3 ತಿಂಗಳಾದ್ಮೇಲೆ ಕಾಲ್ ಮಾಡಬೇಕಾದ್ರೆ ಅವ್ರು ಹೇಳ್ತಾರೆ, ನಮಗೆ ದೇವರಿಂದ ಏನು ಒಳ್ಳೇದಾಗಲಿಲ್ಲ ಬ್ರದರ್. ಯಾವ ನಾಲ್ಗೆಲ್ಲಿ ಹೇಳ್ತಾರೆ ಗೊತ್ತಿಲ್ಲ, ನನಗೇನು ಒಳ್ಳೇದಾಗಿಲ್ಲ, ನನ್ನ ಗಂಡನಿಗೆ ಒಳ್ಳೇದಾಗಿಲ್ಲ, ನನಗಿನ್ನೂ ಗುಣ ಆಗಿಲ್ಲ. ರೀ, ನಿಮಗೆ ಗುಣ ಆಗದೆ ಇರ್ಬೋದು ರೀ, ಇನ್ನೂ ನೀವು ಭಗವಂತನ ಹತ್ರ ಇನ್ನೂ ನೀವು ದೇವ್ರ ಸನ್ನಿಧಿ ಜೀವವಾಗಿದ್ದೀರಿ. ನೀವು ಗುಣ ಆಗದೆ ಇರ್ಬೋದ್ರಿ, ಅದು ನಿಮ್ಮ ಮಕ್ಕಳನ್ನ ದೇವ್ರ ಮಲವಾಗಿ ಭಗವಂತ ಘನವಾಗಿ ಇಟ್ಟಿದ್ದಾನ್ರಿ. ಅಪ್ಪ ನಿಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯಗಳನ್ನ ಮಾಡಬೇಕಂದ್ರೆ ನೀವು ನಿಮ್ಮ ಜೀವಿತದಲ್ಲಿ ಒಂದು ತೀರ್ಮಾನಗಳನ್ನ ಮಾಡಬೇಕು. ಆಗ ಇವತ್ತು ಓದಿದ ಪ್ಯಾಸೇಜಲ್ಲಿ ಕೂಡ ಹೆಂಡತಿ, ಮಕ್ಕಳು, ಮನೆ, ಮಠ, ಚಿನ್ನ, ಬೆಳ್ಳಿ, ಬಂಗಾರ ಎಲ್ಲ ಲಕ್ಸುರಿಯಾಗಿತ್ತು ದಾವೀದಿಗೆ. ಆದರೆ ಇನ್ನೂ ರಾಜ ಆಗಿರಲಿಲ್ಲ ಅವನು. ಸ್ಟಿಲ್ ಹಿ ವಾಸ್ ನಾಟ್ ಬಿಕಮ್ ಕಿಂಗ್, ಹಿ ವಾಸ್ ಇನ್ ದ ವಿಲ್ಡರ್ನೆಸ್. ಅವನು ಆ ಜನಗಳಿಗೆಲ್ಲ ಪರಾಮರ್ಶಿಸ್ಕೊಂಡು ಅವನ ಕೈಯಲ್ಲಿ ಒಂದು 800-900 ಸೈನಿಕರು, ಅವರ ಗಂಡ, ಅವ್ರ ಹೆಂಡತಿದಿರು, ಮಕ್ಕಳು ಆ ಡೇರೆಗಳಲ್ಲಿ ಎತ್ಕೊಂಡು ಅವ್ರಿಗೆ ಘನವಾಗಿ ಅವ್ರಿಗೆ ಉಪಚಾರ ಮಾಡಿಕೊಂಡು ಅವ್ರಿಗೆ ಉಪಶಮನ ಮಾಡಿಕೊಂಡು ಉಪಚಾರ ಮಾಡ್ತಾ ಇದ್ದ. ಜೊತೆಗೆ ದೇವರಲ್ಲಿ ಬಲವಾಗಿ ಅವನು ಬೆಳೀತಾ ಇದ್ದ. ಒಂದಿನ ಆ ಯುದ್ಧಕ್ಕೆ ಹೋಗೋದಕ್ಕೆ ಫಿಲಿಸ್ಟರ್ ಅರಸರ ಜೊತೆ ಯುದ್ಧ ಮಾಡೋದಕ್ಕೆ ಇವನ್ನ ಕರೀತಾರೆ, ಬಾಪ ಸ್ವಲ್ಪ ಹೆಲ್ಪ್ ಮಾಡಂತೇಳಿ. ಇವನು 600 ಸೋಲ್ಜರ್ಸ್ಗಳನ್ನ ಕರ್ಕೊಂಡು ದಾವೀದು ಚಿಕ್ಕಲಗಿಂದ ಆ ಫಿಲಿಸ್ಟರ್ ಅರಸರ ಹತ್ರ ಹೋಗ್ತಾನೆ. ಫಿಲಿಸ್ಟರ್ ಪ್ರಭುಗಳು ಹೇಳ್ತಾರೆ, ಏಯ್ ನೋಡಪ್ಪ, ನಾವು ಅನ್ಯರು, ನೀನು ದೇವ್ರ ಮಗ, ನೀನು ಗೊಲ್ಯಾತ ರಾಕ್ಷಸನೇ ಕೊಂದವನು, ನೀನು ನಮ್ಮ ಜೊತೆ ನೀವು ಬರೋಕ್ಕೆ ಹೋಗ್ಬೇಡ, ನೀವು ಬಂದ್ಬಿಟ್ರೆ ನಾವೆಲ್ಲ ಸರ್ವನಾಶ ಆಗ್ಬಿಡ್ತೀವಿ, ನೀ ಮನೆಗೆ ಹೋಗ್ಬಿಡಪ್ಪ ಅಂಥೇಳಿ ಮನೆಗೆ ಕಳಿಸ್ಕೊಡ್ತಾರೆ. ಬಹಳ ಬೇಸತ್ತವನು ಮನೆಗೆ ಬರ್ತಾನೆ. ಏನಪ್ಪ ಡಿಸಪಾಯಿಂಟ್ ಆಗೋಯ್ತಲ್ಲ, ಅಂದರೆ ಅಲ್ಲಿ ಹೋದ್ರೆ ಸ್ವಲ್ಪ ಕಾಣಿಕೆಲ್ಲ ಸಿಗತ್ತೆ, ಆ ದುಡ್ಡೆಲ್ಲ ತಂದು ಹೆಣ್ಣು ಮಕ್ಕಳಿಗೆಲ್ಲ ಕೊಡ್ಬೋದಲ್ಲ ಅಂತ ಒಂದು ಹೋಪಿಂದ ಹೋಗ್ತಾನೆ. ಹೋಪಿಂದ ಹೋಗ್ಬೇಕಾದ್ರೆ ಹೋಪ್ಲೆಸ್ ಆಗಿ ಅವನು ಮನೆಗೆ ಬರ್ತಾನೆ. ಆ ಊರಿಗೆ ಬರಬೇಕಾದ್ರೆ ಅಮೇಲಿಕರು ಬಂದು ಆ ಇಡೀ ಊರನ್ನ ಸುಟ್ಟಾಕಿರ್ತಾರೆ. ಜಸ್ಟ್ ರಿಮೆಂಬರ್, ಆಲ್ ದ ಹೌಸಸ್ ವರ್ ಬರ್ನ್ಡ್. ಎಲ್ಲ ಮನೆಗಳು ಸುಟ್ಟೋಗಿತ್ತು. ನಾಗರಾಜ್ ಅವರೇ, ಯಾವ ಮನೆಯಲ್ಲಿ ಕೂಡ ಒಂದು ವಸ್ತು ಇಲ್ಲ. ಜೊತೆಗೆ ಅವ್ರ ಹೆಂಡತಿದಿರನ್ನ, ಅವರ ಗಂಡು ಮಕ್ಕಳನ್ನು, ಅವ್ರ ಹೆಣ್ಣು ಮಕ್ಕಳನ್ನು, ಅವ್ರ ಮನೆಯಲ್ಲಿ ಡೇರ್ಲಿಟ್ಟಂಥ ಬೆಳ್ಳಿ ಬಂಗಾರಗಳನ್ನ ಅವೆಲ್ಲನೂ ಹೊತ್ಕೊಂಡು ಆ ಅಮೇಲಿಕರು ಇವ್ರನ್ನ ಹೊಡ್ಕೊಂಡು ಇಡೀ ಊರನ್ನೇ ಖಾಲಿ ಮಾಡಿ ಹೋಗಿರ್ತಾರೆ. ದಾವೀದನು ತನ್ನ ಊರಿಗೆ ಬಂದಾಗ ಆ ಊರು ಫುಲ್ಲು ಬೂದಿ ಆಗಿರೋದನ್ನು ನಾನು ನೋಡ್ತಾನೆ. ಜಸ್ಟ್ ರಿಮೆಂಬರ್, ವೆನ್ ಎವ್ರಿಥಿಂಗ್ ಗೋಸ್ ಇನ್ ಟು ಆ್ಯಶಸ್, ಎಲ್ಲ ಬೂದಿ ಆಗಿ ಹೋದಾಗ ಶಿವ ಅವರೇ ನೀವೇನು ಮಾಡ್ತೀರಾ? ವಾಟ್ ವಿಲ್ ಬಿ ಯುವರ್ ರೆಸ್ಪಾನ್ಸ್? ಅಶೋಕ್ ಅವರೇ, ಎಲ್ಲ ಕಳ್ಕೊಂಡ್ಮೇಲೆ ಹೇಗೆ, ವಾಟ್ ಈಸ್ ಯುವರ್ ರೆಸ್ಪಾನ್ಸ್? ವಾಟ್ ವಿಲ್ ಬಿ ಯುವರ್ ರೆಸ್ಪಾನ್ಸ್? ನಿಮ್ಮ ಆ ಒಂದು ತೀರ್ಮಾನ ಏನಾಗಿರುತ್ತೆ? ದೇವರಿಗೆ ಯಾವ ರೀತಿ ಮಹಿಮೆ ಕೊಡ್ತೀರಾ ನೀವು? ಆ ವಾಕ್ಯಲ್ಲಿ ಹೇಳುತ್ತೆ, ನನ್ನ ಪ್ರಿಯ ದೇವ ಮಕ್ಕಳೇ, ಆ ವಾಕ್ಯದಲ್ಲಿ ಓದಿ ಮಾತನ್ನು 4ನೇ ವಾಕ್ಯ, ಇದಲ್ಲದೆ ದಾವೀದನ 2 ಹೆಂಡತಿಯರಾದ ಇಸ್ರಾಯೇಲನ ಅಹೋನಿಯಮ್ಮನನ್ನು, ಕರ್ಮೇಲಿಯಾದ ನಾಬಾಲನ ಹೆಂಡತಿಯಾಗಿದ್ದ ಅಬೀಗಲನ್ನು ಸರಿಯಾಗಿ ಒಯ್ದರು. ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನ ಕಲ್ಲೆಸೆದು ಎದ್ದಿದ್ದರಿಂದ ಅವನು ಬಹಳ ಇಕ್ಕಟ್ಟಿನಲ್ಲಿ ಬಿದ್ದನು. ಎಲ್ಲ ಬ್ಲೇಮ್ ಯಾರ ಮೇಲೆ ಬರುತ್ತೆ? ದಾವೀದನ ಮೇಲೆ. ಎಲ್ಲ ಬ್ಲೇಮ್ ಇವನ ಮೇಲೆ ಬರುತ್ತೆ. ಆಸ್ ಇಫ್ ಇವನೇ ಏನೋ ಒಳಗಡೆಯಿಂದ ಒಂದು ಕಾಂಟ್ರವರ್ಸಿ ಮಾಡಿ, ಮ್ಯಾನಿಪುಲೇಟ್ ಮಾಡಿ ಇವನ್ನೆಲ್ಲ ಹೊಡ್ಕೊಂಡು ಹೋಗಿ ಇವನೇ ದುಡ್ಡು ಮಾಡ್ಕೊಂಡಂಗೆ ಇವನ ಮೇಲೆ ಒಂದು ದೊಡ್ಡ ಅಪಾದನೆ ಹೊರಿಸಿ ಇವನ್ನ ಕೊಲ್ಲೋದಕ್ಕೆ ಬಂದ್ಬಿಡ್ತಾರೆ 600 ಸೈನಿಕರು. ನೋಡಿ, ಯಾವಾಗ ನೀವು ಮನೆಯಲ್ಲಿ ಜೊತೆಲಿ ಆಗಿರ್ತೀರ, ಕ್ಲೋಸ್ ಆಗಿರ್ತಾರ, ಅವರೇ ನಿಮಗೆ ವೈರಿಗಳಾಗ್ಬಿಡ್ತಾರೆ. ನೀವು ತಿಳ್ಕೊಂಡಿದ್ದೀರು ತುಂಬ ಒಳ್ಳೆಯವ್ರು ಅಂತೇಳಿ. ಕೆಲವು ನೀವು ಗಮನಿಸೋದೇ ಇಲ್ಲ, ಅಯ್ಯೋ ಅಪ್ಪ ಏನು ಪ್ರಯೋಜನ, ಅಮ್ಮ ಏನು ಪ್ರಯೋಜನ ಇಲ್ಲ ಅಂತ. ಯಾರು ಪ್ರಯೋಜನ ಇಲ್ಲ ಅಂತ ಹೇಳ್ತೀರಾ ಅವ್ರು ಒಂದಿನ ನಿಮ್ಗೆ ಯೂಸ್ ಆಗ್ತಾರೆ. ಯಾರು ಪ್ರಯೋಜನ ಇಲ್ಲ ಅಂತ ಹೇಳ್ತೀರಾ ಅವ್ರು ಯೂಸ್ ಆಗ್ತಾರೆ. ಇವ್ರು ತುಂಬಾ ಒಳ್ಳೆಯವರು, ಇವ್ರು ತುಂಬಾ ಕ್ಲೋಸ್ ಆಗಿದ್ದಾರೆ ಅಂತ ಹೇಳ್ತಾರೆ, ಅವ್ರು ನಿಮ್ಮ ಜೀವನದಲ್ಲಿ ಒಂದು ದಿನ ನಷ್ಟ ತಂದ್ಬಿಡ್ತಾರೆ.
ಆದರೆ ದೇವರ ವಾಕ್ಯ ಕರ್ತನ ಆಲಯದಿಂದ ಹೊರಡತ್ತೆ. ಆ ಆಲಯದಿಂದ ಹೊರಡಬೇಕಾದ್ರೆ ದೇವರು ತನ್ನ ಮಕ್ಕಳ ಮೇಲೆ ತನ್ನ ಅಭಿಪ್ರಾಯಗಳನ್ನ ಒಟ್ಟು ಆ ಆಶೀರ್ವಾದಗಳು ನಿಮ್ಮ ಜೀವನದಲ್ಲಿ ಒಂದಕ್ಕೂ ಕಡಿಮೆ ಆಗದ ಹಾಗೆ ಅದು ಬರೋದಕ್ಕಾಗಿ ಅವರು ನಿಮ್ಮ ಜೀವನದಲ್ಲಿ ಬರುತ್ತಾರೆ. ಕಷ್ಟವೋ ಸಂಕಟವೋ ದುಃಖವೋ ಆ ಸಂಕಟಗಳನ್ನ ದೇವರು ನಿಮ್ಮ ಜೀವನದಲ್ಲಿ ಅವರ ವೃದ್ಧಿಯಾಗಿ ಅವರ ಆಶೀರ್ವಾದ ಮಾಡಬೇಕಾಗಿ ಬರ್ತಾರೆ. ಬನ್ನಿ ಚಪ್ಪಾಳೆ. ಆಗ ಜೀವನದಲ್ಲಿ ನಾವೇನ್ ಕಳ್ಕೊಳ್ತೀವಿ, ನೀನ್ ಕಳ್ಕೊಳ್ಳೋದು ಮುಖ್ಯ ಅಲ್ಲ, ವಿಶ್ವಾಸ ನೀ ಕಳ್ಕೊಳ್ದೆ ಘನವಾಗಿರ್ತೀಯಲ್ಲ ಅದು ತುಂಬಾ ಮುಖ್ಯ. ಅದಕ್ಕೆ ವಾಕ್ಯ ಹೇಳುತ್ತೆ, ದಾವೀದನು ಬಹಳ ಇಕ್ಕಟ್ಟಿನಲ್ಲಿ ಬಿದ್ದನು, ಆದರೂ ತನ್ನ ದೇವರಾದ ಹೇಳಿ ದಾವೀದನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು, ದಾವೀದನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು, ಆದರೂ 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 ತನ್ನ ದೇವರಾದ ಯೆಹೋವನಲ್ಲಿ ಬಲಪಡಿಸಿಕೊಂಡನು. ದೇವರಲ್ಲಿ ಬಲಪಡಿಸಿಕೊಳ್ಳುವಿಕೆ ಅಂದ್ರೆ ನೀವು ವಾಕ್ಯವನ್ನ ಹಿಡಿಬೇಕು. ವಾಕ್ಯನ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೆ ಇದುವರೆಗೆ ನಿಮ್ಮನ್ನ ಕಾಪಾಡಿದ ಯೆಹೋವನನ್ನ ನೀವು ಉನ್ನತವಾದ ಆಶೀರ್ವಾದ ಮಟ್ಟಕ್ಕೆ ದೇವರು ತಂದಿದ್ದಾನೆಂದು ಹೇಳಿ ನೀವು ಜ್ಞಾಪಕ ಮಾಡಿಕೊಂಡು ನಿಮ್ಮನ್ನ ಬಲಪಡಿಸಿಕೊಳ್ಳದೆ ದೇವರ ವಿಶ್ವಾಸ, ಆ ವಿಶ್ವಾಸ ಬರಬೇಕಾದ್ರೆ ನಿಮ್ಮ ಜೀವನದಲ್ಲಿ ಅಪ್ಪ ಕಾಣುವ ಎಲ್ಲ ಆಶೀರ್ವಾದಗಳನ್ನ ನಿಮ್ಮ ಜೀವನದಲ್ಲಿ ಬರ್ತಾರೆ. ಚಪ್ಪಾಳೆ. Hallelujah, amen, hallelujah. Praise the Lord, hallelujah, amen. Thank you, Jesus, hallelujah, hallelujah, amen. Praise the Lord, hallelujah, amen, amen, hallelujah. ಆಗ ನಿಮ್ಮನ್ನ ಬಲಪಡಿಸ್ಕೊಳ್ಳೋದಂದ್ರೆ ಏನರ್ಥ ಅಂದ್ರೆ ಎಲ್ಲ ಹೊರಟೋಯ್ತು, ಇನ್ನೇನು ಜೀವನದಲ್ಲಿ ಏನು ಉಳಿದಿಲ್ಲ, ಇನ್ನು ಬರಿದಾಗಿರ್ಬೇಕು, ಜನ ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಆಸ್ತಿ ಎಲ್ಲ ಹೊಟ್ಟೋಯ್ತು, ಹೆಂಡ್ತಿದ್ರು ಮಕ್ಕಳೆಲ್ಲ ಕಳ್ಕೊಂಡು ಹೋಗ್ಬಿಟ್ರು, ಇನ್ನು ಇರೋದಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಬಾಳನ್ನ ಅನ್ನೋದು ಬಲಪಡಿಸ್ಕೊಳ್ಳೋದಲ್ಲ. ಇದೀರಾ? ತನ್ನನ್ನು ಬಲಪಡಿಸ್ಕೊಂಡ ಅಂದ್ರೆ ಏನು ಅರ್ಥ? ಅಯ್ಯೋ ಹೋಗಪ್ಪ, ನಿನ್ನ ಕರ್ಮನಪ್ಪ, ನಿನ್ನ ಟೈಮ್ ಸರಿ ಇಲ್ಲ ಬಿಡಪ್ಪ, ಆಗಿದ್ದಾಗೋಯ್ತು ಬಿಡಪ್ಪ, ಇನ್ನು ಅಡ್ಜಸ್ಟ್ ಮಾಡೋದು ಗಂಜಿನೋ ಆಮ್ಲೋ ಏನೋ ಕುಡ್ಕೊಂಡು ಜೀವನ ಮಾಡಪ್ಪ ಅನ್ನೋದು ಅಡ್ಜಸ್ಟ್ಮೆಂಟ್ ಅಲ್ಲ. ಅನ್ನೋದು ನಿಮ್ಮ ಹೃದಯನ ದೃಢಪಡಿಸ್ಕೊಳ್ಳೋದಲ್ಲ. ನಿಮ್ಮ ಹೃದಯನ ದೃಢಪಡಿಸ್ಕೊಳ್ಳೋದಂದ್ರೆ ನಾನು ಏನೆಲ್ಲ ಕಳ್ಕೊಂಡಿದ್ದೀನಿ ದೇವರು ಅದನ್ನೆಲ್ಲ ಮರುಪಾವತಿ ಮಾಡಿ, ನಾನು ಯಾವುದೆಲ್ಲ ಕಳ್ಕೊಂಡಿದ್ದೀನಿ ಆ ಆಶೀರ್ವಾದ ನನ್ನ ಜೀವನದಲ್ಲಿ ಒಂದಕ್ಕೂ ಕೊರತೆ ಇಲ್ಲದ ಹಾಗೆ ಅಭಿವೃದ್ಧಿ ಹಾಗೆ ಬಾಲವಾಗಿ ಅಲ್ಲ, ನಾನು ಶ್ರೇಷ್ಠಾಗಿರ್ತೇನೆ. ಇದುವರೆಗೆ ನಾನು ಕಾಣ್ತಾ ಇರುವ ಆಶೀರ್ವಾದ ನಮ್ಮ ಜೀವನದಲ್ಲಿ ಬರುತ್ತೆ ಅನ್ನೋದ ಚಪ್ಪಾಳೆ. ದೇವರ ಆಶೀರ್ವಾದ ಇವತ್ತು ನಮ್ಮ ಮನೆ ಮೇಲೆ ಬರುತ್ತೆ. ಅಭಿವೃದ್ಧಿ ಚಪ್ಪಾಳೆ. ಯಾರ್ಯಾರು ಆತನನ್ನು ಅಂಗೀಕರಿಸಿದ್ದಾರೆ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಅಧಿಕಾರ ಕೊಟ್ಟಿದ್ದಾರೆ. ಅವರು ಎಲ್ಲಾ ವಿಷಯಗಳಲ್ಲಿ ಜಯವಂತಿದವರಾಗಿ ಹೋಗ್ತಾರೆ. ಅವರಿನ್ನು ಬಾಲವಾಗಿ ಅಲ್ಲ, ಅವರಿನ್ನು ಎಲ್ಲಾ ವಿಷಯದಲ್ಲಿ ಶಿರಸ್ಸಾಗಿ ಅಭಿವೃದ್ಧಿ ಆಗಿರ್ತಾರೆ. ಉನ್ನತವಾದ ಮಟ್ಟಕ್ಕೆ ಅಭಿವೃದ್ಧಿ ಪಡಿತಾರೆ. ಅದಕ್ಕಾಗಿ ನಿಮ್ಮ ಕೈಗಳನ್ನ ವೃದ್ಧಿಪಡಿಸಿ ಆಶೀರ್ವಾದ ಮಾಡಕ್ಕೆ ಶಕ್ತರಾಗಿದ್ದಾರೆ. ಚಪ್ಪಾಳೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ದೇವರಲ್ಲಿ ನಿಮ್ಮನ್ನ ಬಲಪಡಿಸ್ಕೊಳ್ಳೋದಂದ್ರೆ ವಿಜಯ್ ಅವರೇ, ಏನು ಕಳ್ಕೊಂಡ್ಬಿಟ್ಟೆ ಬಿಡ ಎಲ್ಲ ಹೊರಟೋಯ್ತು, ಹೆಂಗೋ ಜೀವನ ಮಾಡೋಣ ಅಷ್ಟೇ ತಾನೇ, ಸೈಕಲ್ ಮಾತ್ರ ಇದೆಯಾ, ಸೈಕಲ್ಲೇ ಓಡಿಸ್ಕೊಂಡಿರೋಣ, ಪರವಾಗಿಲ್ಲ ಬಿಡ, ಬೆಡ್ಡಲ್ಲಿ ಎತ್ಕೊಂಡೋಗ್ಬಿಟ್ರೆ ಪರವಾಗಿಲ್ಲ, ಗೋಣಿ ಚೀಲ ಮೇಲೆ ಮಲ್ಗಣ ಕಣೋ, ನನ್ನನ್ನೇ ನಾನು ಸ್ಟ್ರೆಂಥನ್ ಮಾಡ್ಕೊಳ್ತೇನೆ ಅನ್ನೋದು ಬಲಪಡಿಸ್ಕೊಳ್ಳೋಕ್ಕೆಲ್ಲ ದೇವರಲ್ಲಿ. ಆದರೂ ದೇವರು ತನ್ನನ್ನು ಕರ್ತನಲ್ಲಿ ಅವನು ಬಲಪಡಿಸ್ಕೊಂಡ. ಹಿ ವಾಸ್ ಸ್ಟ್ರೆಂಥನ್ಡ್ ಇನ್ ದ ವರ್ಡ್ ಆಫ್ ದ ಲಾರ್ಡ್. ಫಾರ್ ವಾಟ್? ಯಾವುದಲ್ಲಿ ಬಲಪಡಿಸ್ಕೊಂಡ? ಇನ್ನು ಮೇಲೆ ನನ್ನ ಜೀವನದಲ್ಲಿ ಯಾವುದೆಲ್ಲ ಸೈತಾನ್ ತಗೊಂಡು ಹೋಗಿದ್ದಾನೆ ಅದೆಲ್ಲ ಮರುಪಾವತಿಯಾಗಿ ಪಡ್ಕೊಳ್ತೇನೆ, ಅದ್ಭುತವಾಗಿ ಪಡ್ಕೊಳ್ತೇನೆ, ಒಂದಕ್ಕೂ ಕೊರತೆ ಇಲ್ಲದ ಹಾಗೆ ಪಡ್ಕೊಳ್ತೇನೆ. ಎಲ್ಲ ಕೈ ಬಿಟ್ಟು ಹೋದ್ರು, ಹೆಂಡತಿ ಕೈ ಬಿಟ್ಟು ಹೋದ್ಲು, ಎಲ್ಲ ದಿಕ್ಕುಪಾಲಾಗಿ ಹೋಯ್ತು, ಇಡೀ ಊರೇ ಬೂದಿಯಾಗಿ ಹೋಯ್ತು.
ಬೂದಿಯಾಗಿ ಹೋದ್ರು ಕೂಡ Amen. ನನ್ನ ಜೀವನದಲ್ಲಿ ನಾನು ಕೇಳೋದಕ್ಕಿಂತ ಬೇಡೋದಕ್ಕಿಂತ ದೇವರು ನನಗೆ ಅತ್ಯಧಿಕವಾಗಿ ಮಾಡ್ತಾರೆ ಅಂತೇಳಿ ನನ್ನನ್ನು ದೇವರಲ್ಲಿ ಬಲಪಡಿಸಿಕೊಂಡ ಮಕ್ಕಳೇ, ಆಮೆನ್. ಅದಕ್ಕೆ ಹಲ್ಲೆಲೂಯಾ. ಕರ್ತನು ನಿಮ್ಮ ಜೀವನದಲ್ಲಿ ಯಾವೆಲ್ಲ ಕೇಳಕ್ಕೆ ಬಂದಿದ್ದೀರಾ ಆಶೀರ್ವಾದ ಬೇಕಂತ ಹೇಳಿ Amen. Hallelujah. ಆಶೀರ್ವಾದ ನಿಮ್ಮನ್ನು ಹುಡುಕೊಂಡು ಬರುತ್ತೆ, ಅದು ಆಮೆನ್. Hallelujah. ಹುಡುಕೊಂಡು ಬರುತ್ತೆ. ಆಮೆನ್. ಊರು ಬೂದಿ ಆಗ್ಬೋದು, ಕೆಲಸ ಬೂದಿ ಆಗ್ಬೋದು, ಆದ್ರೆ ಆ ಊರನ್ನು ಕೊಟ್ಟ ರಕ್ಷಕ ಇನ್ನು ಜೀವಂತವಾಗಿದ್ದಾರೆ. ಚಪ್ಪಾಳೆ. ಆಮೆನ್. Hallelujah. Amen. Hallelujah. Praise the Lord. Hallelujah. ಅದಕ್ಕೆ ಇವತ್ತು ಏನ್ ಕಳ್ಕೊಂಡಿದ್ದೀರಾ, ಕಳ್ಕೊಂಡಿದ್ದ ಬಗ್ಗೆ ತುಂಬಾ ಜನ ಕೂತ್ಕೊಂಡು ಯೋಚನೆ ಮಾಡ್ತಾರೆ. ಫ್ರಿಡ್ಜ್ ಇತ್ತು ಹೋಯ್ತು, ಐಫೋನ್ ಇತ್ತು ಹೊರಟೋಯ್ತು ಬಸ್ಸೆ. ಇವಾಗ ಪಾತಿಂಗ ಪಾಸ್ಟರ್ ரெண்ட சின்ன மொபைல் பதே, குட்டி மொபைல் பதே கிடையாது, குட்டி மொபைல் கிடையாது. ஐஃபோன் போயிடுச்சு, ஐஃபோன் பிளஸ் ப்ரோ வரும் உனக்கு, Hallelujah. ಲೇಟೆಸ್ಟಾ வரும், ಲೇಟೆಸ್ಟಾ வரும். ನೀನು ವಿಶ್ವಾಸ ಇಟ್ಟರೆ ಎಲ್ಲ ಆಶೀರ್ವಾದ ಎಲ್ಲ ಐಫೋನ್ ಅಲ್ಲಿ ದೇವ್ರ ಕಾರ್ಯ ಮಾಡ್ತಾರೆ, Amen. Hallelujah. ಎಲ್ಲ ಐಪಲ್ ಅಲ್ಲಿ ದೇವ್ರ ಕಾರ್ಯ ಮಾಡ್ತಾರೆ. ಆಮೆನ್. ಹಲ್ಲೆಲೂಯಾ. ಅವರ ಕೆಲಸಗಳು ಸಾಮಾನ್ಯವಾದ ಕೆಲಸ ಅಲ್ಲ, ಆಮೆನ್. ಅದ್ಭುತವಾದ ಕೆಲಸ. ಆಮೆನ್. ನಾನು ಹೇಳ್ತೇನೆ, ಇಂದಿನಿಂದ ನೀವು ಏನನ್ನ ವಿಶ್ವಾಸ ಇಟ್ಟು ಬೂದಿ ಆಗೋಯ್ತು ಅಂತ ಹೇಳಿ ನೀವು ದುಃಖ ಪಡೋ ಅವಶ್ಯಕತೆಗಳು ಇಲ್ಲವೇ ಇಲ್ಲ. Hallelujah. Praise the Lord. Hallelujah. ಬೂದಿಗಳನ್ನ ಬೂದಿಯಿಂದ ಶೃಂಗಾರ ಮಾಡತಕ್ಕ ಏಸಪ್ಪ ನಿಮ್ಮ ಜೊತೆ ಇದ್ದಾನೆ. ಆಮೆನ್. ಹಲ್ಲೆಲೂಯಾ. God can turn all your ashes into throne, people of God. ಆಮೆನ್. ಹಲ್ಲೆಲೂಯಾ. There is nothing, ಏನು ಇಲ್ಲದೆ ಇರುವ ಕಡೆಯಲ್ಲಿ ಅಪ್ಪ ನಿಮಗೋಸ್ಕರವಾಗಿ Hallelujah. Amen. Hallelujah. ಚಪ್ಪಾಳೆ. Hey! ಹೇಳಿ, ಇಂದಿನಿಂದ ಬೂದಿಯಿಂದ ಇಂದಿನಿಂದ ಬೂದಿಯಿಂದ ನನ್ನ ಜೀವನ ನನ್ನ ಜೀವನ ಶೃಂಗಾರವಾಗತ್ತೆ, ಶೃಂಗಾರವಾಗುತ್ತೆ. ಬೂದಿಯಿಂದ ಬೂದಿಯಿಂದ ಸಿಂಹಾಸನ ರೆಡಿಯಾಗತ್ತೆ, ಸಿಂಹಾಸನ ರೆಡಿಯಾಗುತ್ತೆ. ಬೂದಿಯಿಂದ ಬೂದಿಯಿಂದ ದೇವ ನನಗಾಗಿ ದೇವರ ನನಗಾಗಿ ಕತ್ತಲಲ್ಲಿ ಬಚ್ಚಿಟ್ಟಿರುವಂತ ಕತ್ತಲೆಯಲ್ಲಿ ಬಚ್ಚಿಟ್ಟಿರುವಂತ ಆಶೀರ್ವಾದಗಳನ್ನ ಆಶೀರ್ವಾದಗಳನ್ನ ನನಗೆ ದಯಪಾಲಿಸಿ ಕೊಡ್ತಾರೆ. ನನಗೆ ದಯಪಾಲಿಸಿಕೊಡುತ್ತಾರೆ. Out of ashes God will bring the kingdom for me. Hallelujah. God will raise the thorns for me. Amen. Hallelujah. God will raise the silver and gold for me. Amen. Hallelujah. ಚಪ್ಪಾಳೆ. ಆಗ ನಾನು ಹೇಳ್ತೇನೆ, ಸಭೆ ಅನ್ನೋದು ಈ ಸಭೆ ಒಳಗೆ ಬಂದ್ಬಿಟ್ಟು ಎಲ್ಲ ಕಳ್ಕೊಂಡ್ಬಿಟ್ಟು ಎಲ್ಲ போயிடுச்சு, மிக்ஸி போயிடுச்சு, பெட்டு போயிடுச்சு, வண்டி போயிடுச்சு, இன்னெல்லாம் போயிடுச்சு, இருக்கிறதுல அப்படியே வாழலாம் அண்டு சொல்றி தாழ்மையோட ದುಃಖத்தோட வாழ்கிறது ಸಭೆ கிடையாது ಪ್ರಿಯಮಾನವர்களே. ಸಭೆಯೊಳಗೆ ಬಂದ್ಬಿಟ್ಟು ಪದ್ಮಾವತಿ ಅವರೇ ಮಗ ಸರಿ ಇಲ್ಲ, ಅಳಿಯ ಸರಿ ಇಲ್ಲ, ಎಲ್ಲ ಒಟ್ಟೋಯ್ತು, ಇನ್ನು ಪಾಸ್ ನನ್ನ ಜೊತೆ ಇದ್ದಾರೆ, ಇರಲಿ ಪರವಾಗಿಲ್ಲ, ಕತ್ತನ ಸ್ತೋತ್ರ ಅಂತ ಹೇಳ್ಬಿಟ್ಟು ದುಃಖದಲ್ಲಿ ನೀವು ಇಲ್ಲಿ ಜೀವನ ಮಾಡಬೇಕು ಅನ್ನೋದು ದೇವರು ಈ ಸಭೆ ನಮ್ಗೆ ಇಟ್ಟಿಲ್ಲ. Amen. Hallelujah. ಈ ಸಭೆ ಯಾಕೆ ಇಟ್ಟಿದ್ದಾನಂದ್ರೆ, ಈ ಸಭೆಯೊಳಗೆ ಬಂದ ತಕ್ಷಣ ಏನೆಲ್ಲ ಕಳ್ಕೊಂಡಿದ್ದೀರಾ, ಅದು ಕಾರ್ ಆಗಿರ್ಬೋದು, ಮನೆ ಆಗಿರ್ಬೋದು, ಸೈಟ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಅಪ್ಸ್ ಅಂಡ್ ಡೌನ್ ವಿಲ್ ಕಮ್, ಬಟ್ ಗಾಡ್ ವಾಂಟ್ ಟು ಬ್ರಿಂಗ್ ದ ಸೀಸನಲ್ ಹಾರ್ವೆಸ್ಟ್ ಫಾರ್ ಯು. Amen. Hallelujah. ದೇವರು ನಿಮಗಾಗಿ ಒಂದು ಸೀಸನ್ ಇಟ್ಟಿದ್ದಾರೆ, Amen. ದೇವರು ನಿಮಗಾಗಿ ಸೀಸನ್ ಇಟ್ಟಿದ್ದಾರೆ, Amen. ಕುತುಕಾಲಗಳನ್ನ ಇಟ್ಟಿದ್ದಾರೆ. Amen. Hallelujah. ಆ ಕುತುಕಾಲ ನಿಮಗೆ ಬರಬೇಕಾದ್ರೆ ನೀವು ಭಯಪಡೋ ಅವಶ್ಯಕತೆಗಳು ಇಲ್ಲ. Hallelujah. ಕಾರಣ ನಿಮ್ಮ ಎಕ್ಸೂಚಿಯ ಅಥಾರಿಟಿಗಳು ದೇವರ ಕಂಟ್ರೋಲ್ಗಳಲ್ಲಿದೆ. Hallelujah. ದೇವರ ಕಂಟ್ರೋಲ್ ಇರಬೇಕಾದ್ರೆ ನಾನು ಹೇಳ್ತೇನೆ, ದೇವರ ತನಗೆ ದಿಕ್ಕಿಗೆ ಬಂದಾಗೆ ಆ ಏರೋಪ್ಲೇನ್ ತಿರುಗಿಸಕ್ಕೆ ಅವರು ಶಕ್ತರಾಗಿದ್ದಾರೆ. ನಿಮ್ಮ ಜೀವನವೆಂಬ ವಿಮಾನವನ್ನ ಅವರು ಪೈಲಟ್ ಆಗಿದ್ದಾರೆ, ಅವರು ನಡೆಸ್ತಾ ಇದ್ದಾರೆ. Amen.
ಅನುಮಾನ ಇಲ್ಲ. Amen. ಅವರು ನೀವು ಹೋಗಬೇಕಾದ ದಿಕ್ಕನ್ನ ಸರಿಯಾಗಿ ಹೋಗಿ ತಲುಪಿ ಏರೋಪ್ಲೇನ್ ಟೇಕ್ ಆಫ್ ಆಗಿ ಕರೆಕ್ಟ್ ಆಗಿ ಲ್ಯಾಂಡ್ ಆಗೋ ಹಾಗೆ Hallelujah. Hey! ಕೈ ಮೇಲೆ. Hallelujah. ಆಗ ಸಭೆ ಅಂದ್ರೆ ದುಃಖವಾಗಿ ನೀವು ಇಲ್ಲಿ ಮಾಡೋದಕ್ಕೆ ಜೀವನ ಮಾಡಕ್ಕಲ್ಲ, ಈ ದುಃಖಗಳನ್ನ ಸಂತೋಷವಾಗಿ ಮಾರ್ಪಡಿಸ್ಕೊಳ್ಳೋದಕ್ಕೆ ದೇವರೊಂದು ವೇದಿಕೆ ಕೊಟ್ಟಿದ್ದಾರೆ. Hallelujah. ಆ ಪ್ಲಾಟ್ಫಾರ್ಮ್ ಇಸ್ ನಥಿಂಗ್ ಬಟ್ ಇಸ್ ದ ಬಾಡಿ ಆಫ್ ಕ್ರೈಸ್ಟ್. Amen. ದೇವರ ಸಭೆ, ಈ ಸಭೆಯೊಳಗೆ ಯು ವಿಲ್ ನೆವರ್ ಬಿ ದ ಲಾಸ್ಟ್, ಯು ವಿಲ್ ನೆವರ್ ಲೂಸ್ ಇನ್ ಎನಿಥಿಂಗ್. ಗಾಡ್ ವಿಲ್ ಗಿವ್ ಇಟ್ ಬ್ಯಾಕ್ ಟು ಯು. Amen. Hallelujah. ಗಿವ್ ಇಟ್ ಬ್ಯಾಕ್ ಟು ಯು. ಅದೇನು ಕಳ್ಕೊಂಡಿದ್ದೀರಾ ಅವ್ರ ಮನಸ್ಸಲ್ಲಿರುತ್ತೆ ಅದು. ನನ್ನ ಮಗಳಿಗೆ ಇದೆಲ್ಲ ಮೊದಲಿತ್ತು, ಪಾಪ ಅದೆಲ್ಲ ಕಳ್ಕೊಂಡಿದ್ದಾಳೆ, ತಗೊಳಮ್ಮ ಅಂತೇಳಿ ವಾಪಸ್ ಕೊಡಲ್ಲ. ಅದನ್ನು ಕೊಡಬೇಕಾದ್ರೆ ಯು ವಿಲ್ ಕಮ್ ವಿತ್ ದ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ ಆಫ್ ರಿವಾರ್ಡ್. ಎಲ್ಲವನ್ನ ನಿಮ್ಮ ಕೈಗೆ ವಾಪಸ್ ಕೊಡ್ತೀನಿ ಅಂತಾರೆ. ಎಲ್ಲವನ್ನ ವಾಪಸ್ ಕೊಡ್ತೀನಿ ಅಂತಾರೆ. ನೋಡಿ, ನಿಮ್ಗೆ ಆ ಭಾವನೆ ಇರಬೇಕಿಲ್ಲಿ. ಇಲ್ಲಿ ಬಂದು ಕೂತ್ಕೊಂಡು ಯಾರೊಬ್ರು ಕಾರಲ್ಲಿ ಬರ್ತಾರೆ, ನೋಡ್ದ ಅವ್ರು ಕಾರಲ್ಲಿ ಬಂದುಬಿಟ್ರು, ನೋಡ್ರಿ ಅವ್ರು ಕಾರಲ್ಲಿ ಬರ್ತಾ ಇದ್ದಾರೆ, ನಾವು ಇನ್ನೂ ಸ್ಕೂಟ್ರಲ್ಲೇ ಬರ್ತಾ ಇದ್ದೀವಿ ಅಂತ ಹೆಂಡ್ತಿ ಹೇಳ್ತಾಳೆ. ಹೆಂಡ್ತಿ ಇರೋದು ಪೋಕ್ ಮಾಡೋಕ್ಕೆ ಅಲ್ವಾ? ಅವಳು ಅರಿತಾ ಇರ್ತಾಳೆ, ನೀವು ದೃಢವಾಗಿ ನಿಂತಿರ್ತೀವಿ. ಹೆಣ್ಣು ಮಕ್ಕಳು ಬಂದು ನದಿ ಇದ್ದಂಗೆ ಅವ್ರು ಅರಿತಾನೆ ಇರ್ತಾರೆ. ಅದಕ್ಕೆ ಎಲ್ಲ ನದಿಗಳಿಗೆ ಹೆಣ್ಣು ಮಕ್ಕಳು ಇಟ್ಟಿದ್ದಾರೆ. ಯಾಕಂದ್ರೆ ಅದು ಅರಿತಾನೇ ಇರುತ್ತೆ ನೋಡಿ, ಅದು ಸುಮ್ಮನೆ ನಿಲ್ಲೋದಿಲ್ಲ. ಆದರೆ ಬೆಟ್ಟಗಳಿಗೆಲ್ಲ ಗಂಡಸರಿಗೆ ಸಿಕ್ಕವ್ರೆ, ಎಲ್ಲ ಗಂಡಸರು ಬೆಟ್ಟ. ಯಾಕಂದ್ರೆ ಅವ್ರು ಒಂದ್ಸತಿ ಕೂತ್ಕೊಂಡ್ಬಿಟ್ರೆ ಎದೋಳಲ್ಲ ಅವರು. ಕೂತ್ಬಿಟ್ಟ ಬೆಳಗ್ಗೆಯಿಂದ ದಬಾಕೊಂಡು ಕೂತ್ಕೊಂಡ್ಬಿಟ್ಟ, ಟಿವಿ ನೋಡ್ತಾ ಇದೆಯಾ, ಆತಾತ ಆತಾತ ಅತಿಥಿ ಆತಾತ ಕಟ್ ಕೂತಿದ್ದ ಆಗಲೇ ಪಂಚ ಕೂತ್ಬಿಟ್ಟ. ಆದರೆ ಅಲ್ಲೇ ಅವ್ರಿಗೆ ಕಳ್ಳೆಪುರಿ, ಪಾಪ್ಕಾರ್ನು, ಕಾಫಿ, ಟೀ ಬಿಟ್ಟರೆ ಕಮೋಡು ಅಲ್ಲೇ ಬಂದ್ಬಿಡ್ತದೆ, ನನಗೆ ಗೊತ್ತಿಲ್ಲ. ಹೆಣ್ಮಕ್ಳು ಆ ಥರ ಬೆಳಿಗ್ಗೆ 5 ಗಂಟೆಗೆ ಶುರು ಆಗುತ್ತೆ ನೋಡೋರು ಕಂಪನಿ. ಹೋಗಿದೆ, ಸ್ಟವ್ ಆನ್ ಮಾಡ್ತಾರೆ, ಟೀ ಇಡ್ತಾರೆ, ಕಾಫಿ ಮಾಡ್ತಾರೆ, ಇಡ್ಲಿ ಮಾಡ್ತಾರೆ, ವಡೆ ಮಾಡ್ತಾರೆ, ತಿರ್ಗಾ ಬರ್ತಾರೆ, ಮಕ್ಕಳು ಎಬ್ಬಿಸ್ತಾರೆ, ತೊಗೊಂಡೋಗಿ ಅಡುಗೆ ಮನೆಗೆ ಹೋಗಿ ಬಚ್ಚಲ ಮನೆಗೆ ಕೊಡ್ಕೊಂಡೋಗ ಮಕ್ಕಳಿಗೆಲ್ಲ ಸ್ನಾನ ಮಾಡಿ ತಿರ್ಗಾ ಇದಕ್ಕೆ ಬರ್ತಾರೆ, ಬೆಡ್ರೂಮ್ ಬಂದು ಆ ಮಕ್ಕಳಿಗೆ ಪೌಡ್ರ್ ಗಿಡ್ರಲ್ಲಿ ಹಾಕಿ, ಕಂದ ಚೆನ್ನಾಗಿ ಓದ್ಬೇಕು, ಎ ಪಾರ್ ಆಪಲ್ ಹೇಳಪ್ಪ, ಆಪಲ್ ಮಮ್ಮಿ, ಬಿ ಪಾರ್ ಬಾಲ್ ಹೇಳಪ್ಪ, ಬಿ ಪಾಲಪ್ಪ, ಎ ಪಾರ್ ಆಪಲ್, ಬಿ ಪಾಲು ಬಾಲು, ಸಿ ಪಾರ್ ಕಂತ್ರಿ ನನ್ನ ಮಗಪ್ಪ, ಒಳಗವನಪ್ಪ ಅವನು, ಡಿ ಪಾರ್ ಡೇಂಜರ್ ಅಪ್ಪ, ನಿಮ್ಮಪ್ಪ ತುಂಬಾ ಡೇಂಜರ್ ಅಪ್ಪ, ಈ ಪಾರ್ ಎಲಿಫೆಂಟ್ ತರ ಕೂತ ನೋಡಪ್ಪ ಅವನು. ಮಕ್ಳಿಗೆಲ್ಲ ಕಳಿಸಿ ತಿರ್ಗಾ ಮನೆಗೆ ಬಂದು ತಿರ್ಗಾ ಈ ಅಮ್ಮ ಸ್ನಾನ ಎಲ್ಲ ಮಾಡಿ ತಿರ್ಗಾ ಈ ಅಮ್ಮ ಮನೆ ಸಾರಿಸಿ ಗುಡಿಸಿ ಎಲ್ಲ ಸಾರಿಸ್ಕೊಂಡೆಲ್ಲ ಬರುತ್ತೆ. ಅಯ್ಯೋ ಅಯ್ಯಪ್ಪ, ಗಂಡ ಬೆಳಗ್ಗೆ ಹೋದ, ಸುಮ್ಮನೆ ಶರ್ಟ್ ಹಾಕೊಂಡು ಹೋಗೋದು ಕೂತ್ಕೊಂಡು ಸೀಲ್ ಹೊಡೆದ, ಮತ್ತೆ ಹೊಡೆದ್ಬಿಟ್ಟು ತಿರ್ಗಾ ಮನೆಗೆ ಬಂದು ಅಕ್ಕಿ ಕೂತ್ಕೊಂಡ್ಬಿಟ್ಟ ಅಷ್ಟೇ. ತಿರ್ಗಾ ಸಾಯಂಕಾಲ ಬಂದು ಕೆಲಸ ಮಾಡ್ತಿರ್ತಾಳೆ ಅಮ್ಮ. ಸಾಯಂಕಾಲ ಬಂದ ಮಕ್ಕಳು ಒಳಗೆ ಸ್ಕೂಲಿಂದ ಬರ್ತಾರೆ, ಮಕ್ಕಳು ಬಟ್ಟೆ ಎಲ್ಲ ಬಿಚ್ಚಿ ಮತ್ತೆ ಬೇರೆ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಟ್ಯೂಷನ್ ಬುಕ್ಕಲ್ಲಿ ಮಕ್ಕಳು ಏನು ಹೇಳ್ಕೊಟ್ರಪ್ಪ ಮಕ್ಕಳು ಇವತ್ತು ಇದೆಲ್ಲ ಬರ್ದವ, ಇದನ್ನು ಬರೀ ಮಗ, ಇದನ್ನು ಬರೀ. ಯಾರೋ ಸಡನ್ನಾಗಿ ಗೆಸ್ಟ್ಗಳು ಬಂದ್ಬಿಡ್ತಾರೆ, ಯಜಮಾನತೆ ಬಂದು ನೋಡಿ ಈ ಮಗು ಪಾಪ ಏನೋ ಹೇಳ್ತಾ ಐತೆ, ಅದನ್ನ ಏನೋ ಒಂದು ಇದು ಕಲಿಸ್ಕೊಡ್ರಿ ಇದು ಪಾಪ, ಸುಮ್ಮನೆ ಈ ರೀಲ್ಸ್ ನೋಡ್ತಾ ಇದ್ದೀನಿ, ಇರಲಿ ಮುಂಡೆದ ಅದು ನೋಡ್ಬೇಡ, ಫಸ್ಟ್ ಈ ಮಗುಗೆ ಏನೋ ಕಲಿಸ್ಕೊಡು, ಕೊಡು ಬುಕ್ಕು, ಹೇಳ ನಾಯಿ ಹೇಳು, ಅವನ ಹೆಸರು ನತಾನಿಯಲ್ ಅಂತಿರುತ್ತೆ, ನಾಯಿ ಅಂತ ನೀವು, ಏಯ್ ನಾಯಿ ಹೇಳ, ಏ ಪಾರ್ ಆಪಲ್, ಬಿ ಪಾರ್ ಹೇಳು ಬೇಗ, ಟೈಮ್ ಆಯ್ತು ನನಗೆ ರೀಲ್ಸ್ ನೋಡ್ತಾ ಇದ್ದೀನಿ, ಬಿ ಪಾರ್ ಹೇಳು. ಆ ಮಗು ಹೇಳೋದು ಮರ್ತೋಗ್ಬಿಡ್ತದೆ, ಚೆನ್ನಾಗಿ ಕಲ್ತಿರ್ತದೆ ಅದು. ಈ ಅಪ್ಪಂದು ರಾಕ್ಷಸ ಮುಖ ನೋಡ್ಬಿಟ್ಟು ಹುಡುಗಾಡು ಮೂತಿ ಇರೋ ನೋಡ್ಬಿಟ್ಟು ಇರೋದೆಲ್ಲ ಮರ್ತೋಗ್ಬಿಡ್ತದೆ ಮಗು. ಆಮೇಲೆ ಏನಿಲ್ಲ, ಏನಿಗೆ ಸರಿಗೆ ಹೇಳತ್ತ ಓಲ್ಬಿಡು ಹುಚ್ಚೆ ಬಿಟ್ಬಿಡ್ತದೆ ನೋಡಿ ಮಗುದ ಮಗಲು. ತೀರ ಅವ್ರ ಬಾಯೊಳಗೆ ಟ್ಯಾಂಕ್ ಒಳಗೆ ನೀರು ಹೋಗ್ಬಿಡ್ತದೆ ನೋಡಿ. ಎದ್ರುಕೊಂಡು ಉಯ್ದು ಬಿಡ್ತದೆ, ಹುಚ್ಚೆ ಬಿಡ್ತದೆ. ಅದು ಕರೆಕ್ಟಾಗಿ ಮುಖದ ಮೇಲೆ ಉಯ್ದು ಬಿಡ್ತದೆ. ಅವನು ಎತ್ಕೊಂಡು ಹೇಳ್ಬೋದಾ ಏ ಬಾರ, ಆಮೇಲೆ ಗೊತ್ತಿಲ್ಲ ನನಗೆ, ಬಿಸಿಲಲ್ಲಿ ತಡಿ ಬೋಯ್ಡ್ಸಿ ಒಳ್ಳೆ ಪಾನಿ ಅಂದೋರೋಗಿ ಅಂದರ್ಗೆ ನಲ್ಲಿಕಾ ಪಾನಿ. ಮಗನ ಎತ್ತಿ ಕುಟ್ಟಾಕ್ಬಿಟ್ಟು ಎತ್ಕೊಂಡೋಗಿ ಶನಿ ದರಿದ್ರ ಅಂತ ಕರ್ಕೊಂಡು ಹೋಗ್ಬಿಟ್ಟು, ಅದೇ ಹೆಂಡತಿ ಆದವಳು ಕರೆಕ್ಟಾಗಿ ಅದಕ್ಕೆ ಅರಿತಾ ಇರ್ತಾರೆ.
ನೀರು ಹರಿತಾ ಇರಬೇಕು, ಮನುಷ್ಯ ದುಡಿತಾ ಇರಬೇಕು. ನೀರು ನಿಂತರೆ ಕೆಟ್ಟು ಹೋಗುತ್ತೆ, ಮನುಷ್ಯ ದುಡಿಯೋದು ನಿಂತರೆ ಸತ್ತು ಹೋಗ್ತಾನೆ. ಅವನು ದುಡಿತಾ ಇರಬೇಕು, ದುಡಿದ್ರೇ ಮನುಷ್ಯನಿಗೆ ಮಹಿಮೆ. ಅವನು ದುಡಿಯೋದು ನಿಲ್ಲಿಸ್ಬಿಟ್ಟ ಅಂದರೆ ಅತ್ತೆ, ಅಮ್ಮ, ಆಂಟಿ, ಕಾಕ, ಕಾಕಿ, ಮಂದಿ ಗಿಂದಿ ಎಲ್ಲ ಥೂ ನಾಯ ನೀನು ಕೆಲ್ಸಕ್ಕೆ ಹೋಗಿ ನಾಯಕ ಅಂತ ಹೋಗ್ಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅವನು ದುಡಿತಾ ಇರಬೇಕು, ಗಂಡ ದುಡಿತಾ ಇರಬೇಕು, ನದಿ ಹರಿತಾ ಇರಬೇಕು. ನದಿ ನೀರು ಹರಿಯೋದು ನಿಂತರೆ ಅದು ಕೆಟ್ಟು ಹೋಗುತ್ತದೆ. ಮನುಷ್ಯನ ದುಡಿಮೆ ನಿಂತರೆ ಅವನಲ್ಲೇ ಸತ್ತು ಹೋಗ್ತಾನೆ, ಅವನು ಬಿಟ್ಟು ಹೋಗ್ತಾನೆ, ಅವನಿಗಿನ್ನು ಮರ್ಯಾದೆ ಇಲ್ಲ. ಆಗ ಜೀವನದಲ್ಲಿ ನಾವೇನೆಲ್ಲ ಕಳ್ಕೊಂಡಿದ್ದೀವಿ ಅನ್ನೋದು ತುಂಬ ಮುಖ್ಯ ಅಲ್ಲ. ಅದೆಲ್ಲ ಹೇಗೆ ಗಳಿಸ್ಕೊಳ್ತೀನಿ, ಅದು ಹೇಗೆ ಪಡ್ಕೊಳ್ತೀನಿ, ಅದು ಯಾವ ರೀತಿ ಹೊಂದ್ಕೊಳ್ತೀನಿ ಅಂತ ಕೇಳತಕ್ಕಂಥ ಒಂದು ವೇದಿಕೆನೇ ದೇವರ ಮಂದಿರ. ಆ ಮಂದಿರದಲ್ಲಿ ನೀವು ಯಾವಾಗ ಬರೋಕ್ಕೆ ಆರಂಭ ಮಾಡ್ತೀರಾ, ನಾನು ಹೇಳ್ತೇನೆ, ಆ ಮಂದಿರ ಸುಮ್ಮನೆ ಇರೋದಿಲ್ಲ. ನನ್ನ ಮಕ್ಕಳು ಬಂದಾಯ್ತು, ನನ್ನ ಮಗಳು ನನ್ನ ನೋಡಾಯ್ತು, ನನ್ನ ಮಗಳು ನನ್ನ ಜೊತೆ ಮಾತಾಡಿ ಆಯ್ತು, ನನ್ನ ಮಗಳು ನಾನು ಬೈಬಲ್ ಬರ್ದಿರೋ ವಾಕ್ಯಗಳನ್ನ ಆರಿಕೆ ಮಾಡಾಯ್ತು. ಇನ್ನು ಅವಳು ಏನು ಕೇಳ್ತಾಳೆ, ಆ ಕೇಳುವ ವಸ್ತುಗಳನ್ನ ನನ್ನ ಮಗಳಿಗೆ ದಯಪಾಲಿಸಿ ಕೊಡ್ತೇನೆ, ಅನುಮಾನ ಇಲ್ಲ. ತಡವಾದರೂ ಲೇಟ್ ಆದರೂ ಲೇಟೆಸ್ಟ್ ಆಗಿ ಅಪ್ಪ ನಿಮ್ಮ ಕೈಗಳಲ್ಲಿ ಮಾಡಿ, ಅನುಮಾನ ಇಲ್ಲದೆ ನಿಮ್ಮ ಕೈಗಳಲ್ಲಿ ಅದ್ಭುತವಾದ ಕೈಗಳನ್ನ ಆಶೀರ್ವಾದ ಮಾಡಿ ದೇವರು ನಿಮ್ಮನ್ನು ಒಂದಕ್ಕೂ ಕಡಿಮೆ ಇಲ್ಲದಾಗೆ ಆ ರೂಪಿಸಿ ಕೊಡತಕ್ಕಂತೆ ದೇವರ ಮಂದಿರ. ಅದೇ ದಟ್ ಇಸ್ ದ ಚರ್ಚ್. ದ ಎಕ್ಲೇಸಿಯಾ ಇಸ್ ಕಾಲ್ಡ್ ಟು ಗಿವ್ ಬ್ಯಾಕ್ ಟು ಯು ವಾಟ್ ಎವರ್ ಯು ಲಾಸ್ಟ್ ಇನ್ ಯುವರ್ ಲೈಫ್. ಇದುವರೆಗೆ ಏನೆಲ್ಲ ನೀವು ಕಳ್ಕೊಂಡಿದ್ದೀರಾ, ಮರುಪಾವತಿ ಮಾಡದೆ ದೇವರ ಕೆಲಸ. ಚಪ್ಪಾಳೆ. ಕೈಗೆಲ್ಬೇಕು. ಆಗ ತಂದೆ ತಾಯಿ ಮನೆಗೆ ಹೆಣ್ಣು ಮಕ್ಕಳು ಬರಬೇಕಾದ್ರೆ வரிகையோடு வருவார்கள். ஆனால் அப்பா அம்மா அவள் திரும்பி போகும்போது அந்த பேக்கில் 2 மடங்கும் 3 மடங்கத்தில் ರೊಪ್ಪಿ 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 ಕೊಡುತ್ತಾರೆ ಅವರಿಗೆ. ವರಿಗೆಯಲ್ಲಿ ಬರ್ತಾರೆ ತಂದೆ ತಾಯಿ ಮನೆಗೆ ಮಕ್ಕಳು, ಹೆಣ್ಣುಮಕ್ಕಳು. ಆದರೆ ಬರಬೇಕಾದ್ರೆ, ಆದರೆ ಹೋಗ್ಬೇಕಾದ್ರೆ ಆ ಖಾಲಿ ಬ್ಯಾಗ್ ಮತ್ತೆ ಖಾಲಿ ಬ್ಯಾಗ್ ಆಗಿ ಹೋಗೋದಿಲ್ಲ. ವಿಜಯ್ ಅವರೇ, ಆ ಖಾಲಿ ಬ್ಯಾಗಲ್ಲಿ ತಾಯಿ ಆದವಳು, ಎತ್ತ ತಾಯಿ ನಿನ್ನನ್ನು ಮರೆತರು ಮರೆತಾಳು, ಆದರೆ ಈ ತಾಯಿ ಏಸಪ್ಪ ತನ್ನ ತಾಯಿಗೆ ಹೋಲಿಸ್ಕೊಳ್ತಾರೆ. ಎತ್ತ ತಾಯಿ ನಿನ್ನನ್ನು ಮರೆತಾಳು, ಆದರೆ ನಿನ್ನನ್ನು ನಾನು ಮರೆಯೋದಿಲ್ಲ. ಯಾಕಂದರೆ ನಿನ್ನನ್ನು ನನ್ನ ಅಂಗೈನಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನಾನು ಕೂತ್ಕೊಳ್ಳಿ, ಚಿತ್ರಿಸಿಕೊಂಡಿದ್ದೇನೆ. ನೀ ಭಯಪಡೋ ಅವಶ್ಯಕತೆ ಇಲ್ಲ. You don't need to forget. You don't need to be worried. You don't need to be panic. Because I am the mother who take care of you. ನಾನೇ ಮಾಯ ಆಗಿದ್ದೇನೆ. ತಾಯಿಯಾಗಿರ್ಬೇಕಾದ್ರೆ ನನ್ನ ಧರ್ಮ ಏನ್ ಗೊತ್ತಾ, ನನ್ನ ಮಗಳಿಗೆ ಏನೆಲ್ಲ ಕೊಡಬೇಕು ಅದನ್ನ ಮರುಪಾವತಿ ಮಾಡಿ ವಾಪಸ್ ಕೊಡೋದಕ್ಕೆ. ಚಪ್ಪಾಳೆ. ಸೈಕಲ್ ಪೆಡ್ಲಿಂಗ್ ಮಾಡೋಕೆ ಹೊಸ ಚೈನೆ, ಆದರೆ ಅದಕ್ಕೇನಿಲ್ಲ, ಗ್ರೀಸ್ ಇಲ್ಲ. ಗ್ರೀಸ್ ಹಾಕ್ಬಿಟ್ರೆ ಸ್ಮೂತ್ ಆಗ್ಬಿಡತ್ತೆ. ನಿಮ್ಗೆಲ್ಲ ಸ್ಮೂತ್ ಮಾಡ್ತಾರಪ್ಪ. ಹಲ್ಲೆಲೂಯಾ. ಆಗ ಜೀವನದಲ್ಲಿ ಏನೆಲ್ಲ ಸೈತಾನ ಕಳ್ಕೊಂಡಿದ್ದಾನೆ, ಏನೆಲ್ಲ ಹಣಕಾಸುಗಳು ಕಳ್ಕೊಂಡಿದ್ದೀರಾ, ಯಾವುದೆಲ್ಲ ಹೊರಟು ಹೋಗ್ಬಿಟ್ಟಿದೆ. ದಾವೀದನು ತನ್ನನ್ನು ಕರ್ತನಲ್ಲಿ ದೃಢ ಮಾಡಿಕೊಂಡ. ಬೈಬಲ್ ಕಾಲೇಜ್ಗೆ ಹೋದ, ಸ್ಕೂಲ್ಗೆ ಹೋದ, ಪ್ರಾಪಸಿ ಹೇಳ್ಕೊಂಡ, ಪಾಸ್ಟರ್ ಹತ್ರ ಹೋದ ಅಂತ ಎಲ್ಲೂ ವಾಕ್ಯ ಬರಲಿಲ್ಲ. He himself strengthened in the word of the Lord. ನಮ್ಗೇನಾದ್ರೂ ಹೋರಾಟ ಬಂದ್ಬಿಡ್ತು ಅಂದ್ರೆ ಅಣ್ಣನ ಮೇಲೋ ಅಕ್ಕನ ಮೇಲೋ ತಂಗಿ ಮೇಲೋ ಹೋಗಿ ಜಿಗಟ್ಬಿಟ್ಟು ಜಗಳ ಆಡಿ ಎಲ್ಲ ಪ್ಯಾಂಪರ್ ಮಾಡಾಕ್ಬಿಡ್ತೀವಿ ನಾವು. ಆದರೆ ಅವನು ಆ ಥರ ಮಾಡಲಿಲ್ಲ. ಇಡೀ ಜನ they wanted to kill him. They were ready to, ಎಲ್ಲ ಕತ್ತಿಗಳು ಎತ್ಕೊಂಡ್ಬಿಟ್ರು. ನಿನ್ನಿಂದನೇ ಕಣ ಇದೆಲ್ಲ ಆಯ್ತು, ನಿನ್ನ ನಂಬ್ಕೊಂಡು ನಾವು ಬಂದ್ವಿ ಊರಿಗೆ, ನಿನ್ನ ನಂಬ್ಕೊಂಡು ಹಳ್ಳಿಗೆ ಬಂದ್ವಿ, ನಿನ್ನ ನಂಬ್ಕೊಂಡು ಬಂದು ನಮ್ಮ ಹೆಂಡತಿ ಮಕ್ಕಳು ಎಲ್ಲ ಹೊಟ್ಟೋಯ್ತು, ಏನ್ ಮಾಡೋದು ಇವಾಗ ನಾವು? ಅವ್ರು ವಾಕ್ಯ ಹೇಳುತ್ತೆ, ಅವ್ರು ಗಟ್ಟಿಯಾಗಿ, ಅವ್ರೇನಂತಾರೆ ವಾಕ್ಯ, ಅವ್ರು ಗಟ್ಟಿಯಾಗಿ
ಅವರು ತಮ್ಮಿಂದ ಆಗುವಷ್ಟು ಹೇಳಿ, ಅವರು ತಮ್ಮಿಂದ ಆಗುವಷ್ಟು ಕಾಲ, ಅವರು ತಮ್ಮಿಂದಷ್ಟಾಗುವಷ್ಟು ಕಾಲ, ತಮ್ಮಿಂದ ಆಗುವಷ್ಟು ಕಾಲ, ತಮ್ಮಿಂದ ಆಗುವಷ್ಟು ಕಾಲ, ತಮ್ಮಿಂದ ಆಗುವಷ್ಟು ಕಾಲ, ತಮ್ಮಿಂದ ಆಗುವಷ್ಟು ಕಾಲ ಗಟ್ಟಿಯಾಗಿ ಹತ್ತರು. ಗಟ್ಟಿಯಾಗಿ ಹತ್ತರು. ನೀನು ಗಟ್ಟಿಯಾಗಿ ಅಳಬೇಡ. ನೀನು ಅಪ್ಪ ಹೇಳ್ತಾನೆ, ನಿನಗಾಗಿ ನಾನು ಹತ್ತಿದ್ದೀನಿ, ನಿನಗಾಗಿ ನಾನು ಕಷ್ಟಪಟ್ಟಿದ್ದೀನಿ, ನಿನಗಾಗಿ ಶಿಲ್ಬೆಲ್ ಇಟ್ಟಿದ್ದೇನೆ. ನೀನು ಗಟ್ಟಿಯಾಗಿ ಅಳೋದು ಬೇಕಾಗಿಲ್ಲ. ಹಲ್ಲೆಲೂಯಾ. ಅಳಬೇಡ ನೀನು. ಆಮೆನ್. ದೇವರಿಗೆ ಮಹಿಮೆ ಕೊಡು. ಆಮೆನ್. ಹಲ್ಲೆಲೂಯಾ. ಎಲ್ಲ ಒಳ್ಳೆಯದೇ ಆಗತ್ತೆ. ಆಮೆನ್. ಆಗೋ ಕೆಲಸ ಎಲ್ಲ ಒಳ್ಳೆದಕ್ಕೆ. ಆಮೆನ್. All things are work together for good for those who love God. ಆಮೆನ್. ಹಲ್ಲೆಲೂಯಾ. Hallelujah. ಆಶೀರ್ವಾದ. ಆಮೆನ್. Hallelujah. ಚಪ್ಪಾಳೆ. ಗಟ್ಟಿಯಾಗಿ ಹತ್ತು. ತಮ್ಮಿಂದ ಆಗುವಷ್ಟು ಕಾಲ. ಗಂಡಸರು ಅಳ್ತಾರ್ರಿ. ರೀ ಅಳಬೇಕು. ಯಾರು ಅಳಬೇಕು? ಯೂಶಲ್ ಆಗಿ ಅಳೋರು ಯಾರು? ಹೆಂಗಸರು ಅಳೋದು ಅಲ್ಲ. ಹುಡುಗಿನ ಅಳಕ್ಕಿಂತಾನೆ ದೇರಿಟ್ಟವ್ರೆ. ಎಲ್ಲದಕ್ಕೂ ಅಳ್ತಾರ ಅವರು. ಅವ್ರ ಗಂಡ ಹೋಗ್ತಿ, ಯಜಮಾನ ನೀವು ಹೋಗ್ತಾ ಇದ್ದೀರಾ? ಅಲ್ಲ, ಸಹಾಯಕ ಹೋಗ್ತಾ ಇದ್ದೀರಿ, ಕೆಲ್ಸಕ್ಕೆ ಹೋಗ್ತಾ ಇದ್ದೀರಿ, ನಿಮ್ಮನ್ನ ಬಿಟ್ಟು ನನಗೆ ಇರೋಕ್ಕಾಗಲ್ಲ. ಅಳ್ತಾಳೆ. ಅವ್ನು ಹೋಗಿದ್ದಷ್ಟ ಕ್ಲೀನಾಗಿ ಚಂದನ ಟಿವಿ ಎಲ್ಲ ಹಾಕೊಂಡು ಕ್ಲೀನ್ ನೋಡ್ತಾ ಇರ್ತಾನೆ. ಅವ್ನು ತಕ್ಷಣ ಬಂದ್ಬಿಟ್ರೆ ತಿರ್ಗಾ ಹೇಳ್ತಾಳೆ, ಯಾಕೆ ನಿಮ್ಮ ಈಗ ತಾನೇ ನೆನ್ಸ್ಕೊಳ್ತಾ ಇದೆ. ಮಾಡಿದೆಲ್ಲ ಟಿವಿ ಕಾರ್ಯಕ್ರಮ. ಟಿವಿ ಆಫ್ ಮಾಡಿ ತಿರ್ಗಾ ಹತ್ಕೊಂಡೇ ಬರ್ತಾಳೆ. ಈಗಲೇ ನೆನ್ಸ್ಕೊಂಡೆ ಬರ್ರ. ಅಯ್ಯೋ ಬಂದ್ಬಿಟ್ರ ನೆನೆಸ್ತಾ ನಾನು. ಇಲ್ಲ ಕಡೆ ನಾನು ಪರ್ಸ್ ಬಿಟ್ಟು ಹೋಗಿದ್ದ ಕಡೆ ಪರ್ಸ್ ಕೊಡು, ತಗೊಳ್ಳಿ, ದಯವಿಟ್ಟು ಪರ್ಸ್ ತಗೊಳ್ಳಿ ತನ್ನ ಸ್ವಲ್ಪ ದುಡ್ಡು ಇಟ್ಕೊಳ್ಳಿ. ಅವನು ಹತ್ತು 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 ಅವನ್ನ ಕಂಗಾಲ್ ಮಾಡ್ಬಿಡ್ತಾರೆ ಹೆಣ್ಮಕ್ಳು. ಖಂಡಿತಗಲ ಆಡೋದು. ಆದ್ರೆ ಗಂಡಸರು, ಆದ್ರೆ ಬೈಬಲ್ ಸೇಸ್ the gents were crying in tears. They were not strengthened in the word of God. ಎಷ್ಟು ಜನ ಗಂಡಸರು ಅಳ್ತೀರಾ? ನಾನು ಅಳ್ತೀನಿ ರೀ. ನಮ್ಮ ಅಪ್ಪನ ಪಾದನ ಅಳ್ತೀನಿ. ನಿಮ್ಮ ಮುಂದೆ ನಾನು ಸಿಂಹವಾಗಿರ್ತೀನಿ. ಅದು ಅಪ್ಪ ಹತ್ರ ಹೋದ್ರೆ ಗೊತ್ಕೊಂಡು ಅಳ್ತೀನಿ ನಾನು. ಯಾಕಂದ್ರೆ ನನ್ನ ತಂದೆ ಅದು, ನಾನು ಮಗ. ತಂದೆಗೂ ನನಗಿರತಕ್ಕಂಥ ಬಾಂಧವ್ಯ ಅದು. ಅಲ್ಲಿ ಹತ್ತುಬಿಟ್ಟು ಹೊರಗಡೆ ಬಂದು ನಗ್ತಾ ಇರ್ತೀನಿ. ಯಾಕಂದ್ರೆ ನಾನು ಹತ್ತುಬಿಟ್ಟು ನಾನೆಲ್ಲ ಕಣ್ಣ ನೀರು ಸುರಿಸ್ಬಿಟ್ರೆ ಅಪ್ಪನ ಮುಂದೆ, ಅಪ್ಪ ಏಯ್ ಹೋಗೋ, ಹೊರಬೇಡ, ವರಿ ಮಾಡ್ಬಿಡು, ಹೋಗೋ, ಎಲ್ಲ ಆಯ್ತು ಕೆಲಸ ಆಯ್ತು, ಥ್ಯಾಂಕ್ ಯು ಡ್ಯಾಡಿ, ಹೊರಟು ಬಂದ್ಬಿಡ್ತೀನಿ. ಆನಂದದೊಡನೆ ಬರ್ತೀನಿ. ಅವ್ರು ಅಳ್ತಾರೆ ಗಟ್ಟಿಯಾಗಿ. ದಾವೀದು ಅಳಲಿಲ್ಲ. ರಿಮೆಂಬರ್, ಅವರೊಂದಿಗೆ ದಾವೀದ ಅತ್ತ ಅಂತ ಹೇಳಿಲ್ಲ. ಅದ್ರ ಬದಲಾಗಿ ದಾವೀದನು ತನ್ನನ್ನು ದೇವರಲ್ಲಿ ಬಲಪಡಿಸಿಕೊಂಡನು. ದೇವರಲ್ಲಿ ಬಲಪಡಿಸಿಕೊಂಡನು. ದೇವರಲ್ಲಿ ಬಲಪಡಿಸಿಕೊಂಡನು. ದೇವರಲ್ಲಿ ಬಲಪಡಿಸಿಕೊಂಡನು. ಇವತ್ತು ಏನು ಕಳ್ಕೊಂಡಿದ್ದೀರಾ? ಯಾವ ವಸ್ತು ಹೋಗಿದೆ? ಯಾವ ಮನೆ ಹೋಗಿದೆ? ಯಾವ ಸೈಟ್ ಹೋಗಿದೆ? ಯಾವ ಫ್ಲಾಟ್ ಹೋಗಿದೆ? ಯಾವ ಕಾರ್ ಹೋಗಿದೆ? Hallelujah. 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 ಎಲ್ಲ ವಾಪಸ್. ಆಮೆನ್. ಹಲ್ಲೆಲೂಯಾ. ಎಲ್ಲ ವಾಪಸ್. ಆಮೆನ್. ಹೇಳಿ ಪಕ್ಕದಲ್ಲಿ, ವಾಪಸ್. ವಾಪಸ್. ಎಲ್ಲ ವಾಪಸ್. 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 ಜೋರಾಗಿ ಹಿಂದ್ಗಡೆ ವಾಪಸ್. ವಾಪಸ್. ಎಲ್ಲ ರಿಟರ್ನ್. ಎಲ್ಲ ರಿಟರ್ನ್. ವಾಪಸ್. 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 Hallelujah. ವಾಪಸ್ ಬರುತ್ತೆ. ಹೋದ ದೆವ್ವ ವಾಪಸ್ ಬರಲ್ಲ. ದೆವ್ವ ಏನ್ ಎತ್ಕೊಂಡು ಹೋಗಿದೆ ಆ ವಸ್ತುಗಳು ವಾಪಸ್ ಬರುತ್ತೆ. ಆಮೆನ್. ಹಲ್ಲೆಲೂಯಾ. 8ನೇ ವಾಕ್ಯ 38. ಆಗ ದಾವೀದನು ಯೆಹೋವನನ್ನು ಆಗ ದಾವೀದನು ಯೆಹೋವನನ್ನು, ನಾನು ಆ ಗುಂಪನ್ನು ಹಿಂದಟ್ಟಬಹುದು, ಅದು ನನಗೆ ಸಿಕ್ಕುವುದೋ ಎಂದು ಕೇಳಲು ಆತನು, ಹಿಂದಟ್ಟು, ಅದು ನಿನಗೆ ಸಿಕ್ಕುವುದು, ನೀನು ಎಲ್ಲರನ್ನು ಬಿಡಿಸಿಕೊಂಡು ಬರುವಿ ಎಂದು ಉತ್ತರ ಕೊಟ್ಟನು. ಚಪ್ಪಾಳೆ ಬರಲಿರಿ. ಹಲ್ಲೆಲೂಯಾ. Praise the Lord. Hallelujah. ಏಯ್, ತನ್ನ ಬಲಪಡಿಸ್ಕೊಳ್ಳೋದು ಮಾತ್ರ ಅಲ್ಲ, ಬಲಪಡಿಸ್ಕೊಂಡ್ಮೇಲೆ ಶಿವಣ್ಣ ಅವರೇ ಅಪ್ಪನ ಹತ್ರ ಬರ್ತಾನೆ ಧೈರ್ಯವಾಗಿ. ಅವರೆಲ್ಲ ಅಳ್ತಾ ಇದ್ದಾರೆ. ಗಂಡಸರು, ಮೀಸೆ ಬಿಟ್ಟು ಗಂಡಸರೆಲ್ಲ ಅಳ್ತಾ ಇದ್ದಾರೆ. ಎಲ್ಲ ಅಳ್ತಾ ಇದ್ದಾರೆ. ಶೂರರು ಅವರೆಲ್ಲ, ವೀರರು. ದೇ ಆರ್ ಆಲ್ ವಾರಿಯರ್ಸ್.
The warriors, their love was only on their wife and children, not on God. But this guy, his love was only on Jesus Christ. Jesus is the answer of all your problem. Amen. Hallelujah. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಯೇಸು ಏಕೈಕ ಉತ್ತರವಾಗಿದ್ದಾರೆ. Amen. Hallelujah. ದಾವೀದನ ಕೊಲ್ಲಕ್ಕೆ ಬರ್ತಾರೆ. ಕೊಲ್ಲಕ್ಕೆ ಬಂದಾಗ ಎಷ್ಟು ಕಲ್ಲುಗಳು ಬಿದ್ದಿರ್ಬೋದು, ವಿ ಡೋಂಟ್ ನೋ. ಏಟ್ಗಳು ಬಿದ್ದಿರ್ಬೋದು, ವಿ ಡೋಂಟ್ ನೋ. ಕತ್ತಿ ಹಾಕೋ ಬದಲು ಅಟ್ಲೀಸ್ಟ್ ಕೆಪ್ಪೆಗಾದ್ರೆ ಹೊಡೆದಿರ್ಬೋದು ಅವನಿಗೆ. ಕೆಲವರೆಲ್ಲ ಎಲ್ಲ ಏಟು ತಿಂದ ಮೇಲೂ ಕೂಡ ಅವನು ಅರಣ್ಯಕ್ಕೆ ಹೋಗ್ತಾನೆ. ಹೋಗಿ ಶಿಲುಬೆಗೆ ಹೋಗೋ ಮುಂಚೆ ಏಸಪ್ಪ ಗೆತ್ತಮನೆ ದೊಡ್ಡದಲ್ಲಿ ಮೊಣಕಾಲು ಹಾಕ್ತಾ ಮೊಣಕಾಲು ಅನ್ಬೇಕಾದ್ರೆ ಪರಲೋಕ ಇಳಿಯತ್ತೆ ನಿನಗೆ. Amen. Hallelujah. ಮೊಣಕಾಲು ಅನ್ಬೇಕಾದ್ರೆ when you kneel down, God will raise you up. Amen. When Hallelujah. God will raise you up, nobody can stand against you. Amen. Hallelujah. ನೀನು ಮೊಣಕಾಲು ಹಾಕಿದಾಗ ಬೇರೆ ಎತ್ತಿಟ್ಕೊಳ್ತಾರೆ. Amen. ದೇವರು ಎತ್ತಿ ನಿಂತ್ರೆ ನಿಮಗೆ ವಿರೋಧವಾಗಿ ಯಾರು ನಿಲ್ಲಕ್ಕೆ ಸಾಧ್ಯವಿಲ್ಲ. Amen. Hallelujah. ದೇವರು ನಿಮ್ಮ ಕೈಯಲ್ಲಿ ಯಾರು ಬರಕ್ಕೆ ಆಗಲ್ಲ. Hallelujah. Nobody can stand against you. Amen. No Hallelujah. weapon will stand against you. Amen. No weapon will form against you. Shall not Amen. prosper. Amen. ನಿನಗೆ ವಿರೋಧವಾಗಿ ಕಲ್ಪಿಸಿದ ಒಂದೇ ಒಂದು ಆಯುಧ ನಿನ್ನನ್ನು ಜಯಿಸದು. Amen. Hallelujah. Amen. ಅಯ್ಯೇ. Amen. Hallelujah. ಖುಷಿಗೆ Amen. ನೀನು ಮೊಣಕಾಲು ಹಾಕಿದಾಗ ಅಪ್ಪ ನಿನಗಾಗಿ ಎತ್ತಿದ್ಕೊಳ್ತಾರೆ. Amen. Hallelujah. ಅಪ್ಪ ನಿಂತಾಗ ನಿನಗೆ ವಿರೋಧ ಯಾರು ನಿಲ್ಲಕ್ಕೆ ಆಗೋದಿಲ್ಲ. Amen. Hallelujah. Hallelujah. ನಿನಗೆ ವಿರೋಧ ಯಾರಿಗೂ ನಿಲ್ಲಕ್ಕಾಗೋದಿಲ್ಲ. Amen. Son, God says, you will be my weapon. You will be my weapon. Amen. ದೇವರು ನಿನ್ನನ್ನು ಆಯುಧವಾಗಿ ಉಪಯೋಗ ಮಾಡ್ತಾರೆ. The days are near for you, my daughter. Amen. Blessing ಆಗುತ್ತೆ. ನೇತ್ರ, you will be a weapon in the hand of the Lord. Hallelujah. Philomena, God is going to use your weapon. You will be a weapon Amen. for an enemy's camp. ಶತ್ರುವಿನ ಪಾಳ್ಯಕ್ಕೆ ನೀನೊಂದು ಆಯುಧ ಆಗ್ತೀಯ ಮಗಳೇ. Amen. Hallelujah. ವಿಜಯ್ ಅವರೇ, ನೀನೊಂದು ವೆಪನ್ ಆಗ್ತೀಯ ಶಿಕಾರಿಪುರಕ್ಕೆ. ಅಪ್ಪ ನಿನ್ನನ್ನು ಆಯುಧವಾಗಿ ಮಾಡ್ತಾರೆ. Amen. ಯಾವ್ದು ಆಯುಧ ನಿಮ್ಮ ಮನೆ ಮುಂದೆ ಬರ್ತಾ ಇದೆ, ಆಯುಧಗಳ ಒಡೆಯಕ್ಕೆ ದೇವರು ನಿನ್ನನ್ನೇ ಒಂದು ಆಯುಧ ಆಗಿ ಉಪಯೋಗ ಮಾಡ್ತಾರೆ. Amen. Hallelujah. ಆಯುಧ ಬರುತ್ತೆ. Amen. Parents, you will be a weapon for the Lord's kingdom. ನೀನೊಂದು ಆಯುಧ ಆಗ್ತೀಯ ಮಗನೇ. Amen. ಶಿವಕುಮಾರ್, ನೀನೊಂದು ಆಯುಧ ಆಗ್ತೀಯ. Amen. Hallelujah. ದೇವರ ರಾಜ್ಯಕ್ಕೆ ಆಯುಧ ಆಗ್ತೀಯ ಮಗನೇ. Amen. ನಿನಗೆ ವಿರೋಧ ಕಲ್ಪಿಸಿದ ಒಂದೇ ಒಂದು ಕೋರ್ಟ್ ಕೇಸು ಮುಂದೆ ನಿಲ್ಲಲ್ಲ. Amen. Hallelujah. ಯಾವ್ದಿನಿಲ್ಲ. ಜಯಣ್ಣ, ದೇವರಿನ ಆಯುಧ ಆಗಿ ಮಾಡ್ತಾರೆ. Amen. ನಿನಗೆ ಕಲ್ಪಿಸಿದ ಒಂದೇ ಒಂದು ಆಯುಧ ಯಾವುದು ನಿನ್ನ ಮುಂದೆ ನಿಲ್ಲೋದಿಲ್ಲ. Amen. Hallelujah. ಮಾವಿನ ಮರ ಅದು ಕಾಯಿದ್ದಾಗ ಯಾರು ಕಲ್ಲೊಡೆಯೋದಿಲ್ಲ. ಮಾವಿನ ಮರ ಹಣ್ಣಾದಾಗ್ಲೇನೆ ಕಲ್ಲು ಬರೋದಕ್ಕೆ ಆರಂಭ ಆಗುತ್ತೆ. ಹಣ್ಣು ಅನ್ನೋದು ಆಶೀರ್ವಾದ, ಕಾಯಿ ಅನ್ನೋದು ದುಃಖ, ನೋವು, ವೇದನೆ. ನೀವು ದುಃಖದಲ್ಲಿದ್ದಾಗ, ನೋವುಗಳಲ್ಲಿದ್ದಾಗ ನಿಮ್ಮ ಮೇಲೆ ಯಾರು ಕಲ್ಲು ಹೊಡೆಯೋದಿಲ್ಲ. ಮಾವಿನ ಮರ ಹತ್ರ ಯಾರು ಹೋಗೋದಿಲ್ಲ. ಡ್ಯಾನಿ ಅವರೇ, ಯಾವಾಗ ಮಾವಿನ ಮರದಲ್ಲಿ ಕಾಯಿಗಳೆಲ್ಲ ಹಣ್ಣುಗಳಾಗೋದಕ್ಕೆ ಆರಂಭ ಆಗುತ್ತೆ, ಇಡೀ ಊರು ಜನ ಆ ಮರದ ಮುಂದೆ ನಿಂತ್ಕೊಳ್ತಾರೆ. ತಮ್ಮ ಕೈಲಾದಷ್ಟು ಮಟ್ಟಿಗೆ ಕಲ್ಲುಗಳನ್ನ ತೆಗೆದು ಆ ಮಾವಿನ ಮರ ಹತ್ರ ಎಸೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಏನರ್ಥ ಅಂದರೆ, ಹಣ್ಣು ಅಂದ ತಕ್ಷಣ ನಿನ್ನ ಆಶೀರ್ವಾದ ಹತ್ರ ಆಯ್ತು ಅಂತ ಅರ್ಥ. ಆಶೀರ್ವಾದ ಹತ್ರ ಆಯ್ತು, ಜನ ನಿನ್ನ ಹತ್ರಕ್ಕೆ ಬರ್ತಾರೆ. ದೇ ನೀಡ್ ಯು, ದೇ ವಾಂಟ್ ಯು, ದಿ ಡಿಸೈರ್ ಫಾರ್ ಯು. ಆ ಮಾವಿನ ಹತ್ರ ಬರ್ತಾರೆ. ಯಾಕೆ ಬರ್ತಾರೆ ಶಿವಣ್ಣವರೇ? ಹಣ್ಣಾಗಿದ್ದೀರಾ, ನೀವು ಆಶೀರ್ವಾದಕ್ಕೆ ಪಾತ್ರ ಆಗಿದ್ದೀರಾ. ಆಶೀರ್ವಾದ ಪಾತ್ರ ಆಗಿದ್ಮೇಲೆ ನೀವು ಯಾವುದಕ್ಕೂ ಕಮ್ಮಿ ಇಲ್ಲ. Amen. ಆ Hallelujah. ಮರ ಮೇಲೆ ಬರಬೇಕು. Amen. Hallelujah. ಆ ಮರ ಮೇಲೆ ಬರೋವರೆಗೂ Hallelujah. ನಾನು ಹೇಳ್ತೇನೆ,
I am prophesying today. ಯಾವ್ದೆಲ್ಲ ಮರದಲ್ಲಿ ಇನ್ನೂ ಹಣ್ಣು ಬಂದಿಲ್ಲ, ಹಣ್ಣು ಬರಕ್ಕೆ ಆರಂಭ ಆಗತ್ತೆ. Amen. Hallelujah. ಹಣ್ಣು ಬರಕ್ಕೆ ಆರಂಭ ಆಗಿದ ತಕ್ಷಣ, when the tree is ripe for the mango, people are getting near to you. That is a blessing is began. Amen. They Hallelujah. need you. ಎಲ್ಲರೂ ನಿನಗೆ ಬೇಕು ಅಂತ ಹೇಳ್ತಾರೆ. They need you. Amen. They seek your face. ಬೇಡವೆಂದು ತೊರೆಯಲ್ಪಟ್ಟ ಮಕ್ಕಳ ಮಧ್ಯದಲ್ಲಿ ಅಪ್ಪ ನಿಮ್ಮ ಕೈಗಳನ್ನ ಆಶೀರ್ವಾದವಾಗಿ ಮಾಡ್ತಾ ಇರ್ತಾರೆ. Amen. Hallelujah. ಆಶೀರ್ವಾದ. ಆಗ ದಾವೀದು ತನ್ನನ್ನು ಬಲಪಡಿಸ್ಕೊಂಡು ಎಲ್ಲಿ ದೇವರೊಂದಿಗೆ ಎಂಟಿದ್ರು ಹೋಗ್ಬಿಟ್ರು, ಮಕ್ಕಳು ಹೋಗ್ಬಿಟ್ರು, ಎಲ್ಲರೂ ಹೋಗ್ಬಿಟ್ರು. ಎಲ್ಲೋಗಿ ಬಲಪಡಿಸ್ಕೊಳ್ತಾರೆ ಡ್ಯಾನಿ ಅವರೇ? ಎಂಡ್ ಆಫ್ ದ ಡೇ ವೇರ್ ಹಿ ಹ್ಯಾಸ್ ಗಾನ್, ಹಿ ವೆಂಟ್ ಇಂಟು ದ ವಿಲ್ಡರ್ನೆಸ್. ಅರಣ್ಯಕ್ಕೆ ಹೋಗಿ ಅಳ್ತಾನೆ. ಹೇಗೆ ಅಳ್ತಾನೆ? ಅಳೋದಿಲ್ಲ. ಲಾರ್ಡ್, ವಾಟ್ ಇಸ್ ದಿಸ್? ಆಲ್ ಥಿಂಗ್ಸ್ ಹ್ಯಾವ್ ಗಾನ್ ಫ್ರಮ್ ಮೀ. ಏನಾಯ್ತು ದೇವರೇ ಇದು? ವಾಟ್ ಇಸ್ ದಿಸ್? ಆಮ್ ಐ ರಾಂಗ್? ನಾನು ಮಾಡಿದ ತಪ್ಪ, ನನಗೆ ಯಾಕಿದೆಲ್ಲ ಬಂತು ಅಂತೇಳಿ ದೇವರ ಪಾದದಲ್ಲಿ ಅಳ್ತಾನೆ. ಆದ್ರೆ ಅವರೆಲ್ಲ ಒಬ್ರಿಗೊಬ್ರು ಊರ್ ಮುಂದೆ ಅಳ್ತಾರೆ, ಆದ್ರೆ ಇವನ್ ಮಾತ್ರ ಅವ್ರ ಮುಂದೆ ಅಳಲ್ಲ. ಒದೆನೂ ತಿಂತಾನೆ, ಅವಮಾನ ಪಡ್ಕೊಳ್ತಾನೆ. ಇವತ್ತು ನೀವು ಒದೆನೂ ತಿಂತಾ ಇದ್ದೀರಾ, ನಿಮ್ಮ ಸ್ವಂತ ಸಂಬಂಧಿಕರಿಂದ ನೋವು ಕೂಡ ತಿಂತಾ ಇದ್ದೀರಾ. ಒಳ್ಳೇದು ಮಾಡಕ್ ಹೋದ್ರಿ, ಒಂದು ಮದುವೆ ಮಾಡಕ್ ಹೋದ್ರಿ, ಒಬ್ರಿಗೆ ಸಹಾಯ ಮಾಡಕ್ ಹೋದ್ರಿ, ಅವರೇ ನಿಮ್ಗೆ ಹಿಂದ್ಗಡೆಯಿಂದ ಚೂರಿ ಹಾಕಿ ಕತ್ತಿ ಹಾಕ್ಬಿಟ್ರು. ಕತ್ತಿ ಹಾಕಿದ್ರು ಅಂದ ತಕ್ಷಣ ನೀವು ದುಃಖ ಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮಾವಿನ ಮರ ಹಣ್ಣಾಗ್ತಾ ಇದೆ, ಹಣ್ಣಾಗ್ತಾ ಇದೆ. Hallelujah. ಶತ್ರುಗೆ ಸಹಿಸಕ್ ಆಗ್ತಾ ಇಲ್ಲ, ಶತ್ರುಗೆ ಸಹಿಸಕ್ ಆಗಲ್ಲ. ಇನ್ನೆಲ್ಲಾರು ಮಾವಿನ ಮರ ಬರ್ತಾರೆ. ಹಣ್ಣಂದಾಗ ಆಶೀರ್ವಾದ ಹತ್ರ ಆಯ್ತು, ನಿಮ್ಮ ಅಭಿವೃದ್ಧಿ ಹತ್ರ ಆಯ್ತು. ಯುವರ್ ರಿಡೆಂಪ್ಷನ್ ಇಸ್ ನಿಯರ್, ಯುವರ್ ಬ್ಲೆಸ್ಸಿಂಗ್ಸ್ ಆರ್ ನಿಯರ್, your prosperity is coming near and closer to you. Hallelujah. Why? Because God want to honor you. Amen. ದೇವರು ನಿಮ್ಮನ್ನ Hallelujah. ಉನ್ನತ ಮಟ್ಟಕ್ಕೆ ತಂದು ಆಶೀರ್ವಾದ ಮಾಡಕ್ಕೆ Amen. ಬರ್ತಾರೆ. Hallelujah. ಅವರ ಕೈಗಳಿಂದ ಯಾವ್ದೆಲ್ಲ ಬರುತ್ತೆ ಅದೆಲ್ಲ ಕರ್ತನಿಗಾಗಿ ಮಹಿಮೆ ಆಗುತ್ತೆ. Amen. Hallelujah. ನಾನು ಹೇಳ್ತೀನಿ, ಇವತ್ತು ಒಬ್ಬೊಬ್ಬರ ಮನೆಗಳಲ್ಲಿ ಆಶೀರ್ವಾದ ದೇವರು ಸುರಿಸಕ್ಕೆ ಆರಂಭ Amen. ಮಾಡ್ತಾರೆ. Hallelujah. Hallelujah. ಈಗ ಇರುವ 2 ವೀಲರ್ಗಳು 3 ವೀಲರ್ಗಳಾಗತ್ತೆ, Amen. 2 ವೀಲರ್ಗಳು 4 ವೀಲರ್ಗಳಾಗತ್ತೆ, ಬಾಡಿಗೆ ಮನೆಗಳು ಸ್ವಂತ ಮನೆಗಳಾಗತ್ತೆ. Hallelujah. ಎಲ್ಲೆಲ್ಲಿ ಸಾಲ ಕೊಡ್ತಾ ಇದ್ದಾರೋ ಇನ್ನು ಮುಂದೆ ನೀವು ಸಾಲ ತಗೊಳ್ದೆ ಇನ್ನೊಬ್ಬರಿಗೆ Amen. Hallelujah. ಸಾಲ ಕೊಡುವ. ಸಾಲ ಕೊಡುವರಾಗ್ತೀರಾ. Amen. Hallelujah. ಯಾಕಂದ್ರೆ ದೇವರ ಅಪ್ಪ ಹೇಳ್ತಾನೆ, ಇವನ ಬಾಲವಾಗಿ ಅಲ್ಲ ನಾನೆಲ್ಲಾದಲ್ಲೂ ತಲೆಯಾಗಿರುತ್ತೆ. ಅವನು ಹೋಗಿ ಮೊಣಕಾಲಾಕಿ ಪ್ರೇ ಮಾಡ್ತಾನೆ. ದೇವರೇ, ನಾನು ಹೋಗ್ಲಾ, ಹೋಗಿ ತರ್ಲಾ, ನನಗೆ ಸಿಗತ್ತಾ ಅದು? ಏಯ್, ನಿನ್ ಸಿಗಕ್ಕೆ ಕಣ ಆ ಕೆಲಸ ನಾ ಮಾಡಿದ್ದೀನಿ. Hallelujah. ನಿನ್ಗೆ ಸಿಗಕ್ಕೇನೆ ಇದೊಂದು ಡಿಸ್ಪ್ಲೇ ಮಾಡಿದ್ದೀನಿ ಕಣ. ಆಮೇಲೆ ಕರ್ಕೊಂಡ್ ಬಂದಿದ್ದೀನಿ. Hallelujah. ಆ ಬಡ್ಡಿ ಮಕ್ಕಳನ್ನ ಒದ್ದು ಒಡಗೆ ಹಾಕಕ್ಕೆ ನಿನ್ನ ಕರೆದಿದ್ದೀನಿ ಕಣ. ನಿಂದು ಮಾತ್ರ ಸಿಗಲ್ಲ, ಅವ್ರದ್ದು ಸಿಗತ್ತೆ ನಿನಗೆ. Hallelujah. ನಿಂದು ಮಾತ್ರ ಸಿಗಲ್ಲ, ಅವ್ರದ್ದು ಸಿಗುತ್ತೆ. ಅವ್ರದ್ದು ಸಿಗತ್ತೆ. Amen. Hallelujah. ಇನ್ನೊಬ್ರ ಆಸ್ತಿ ಸಿಗತ್ತೆ ನಿನಗೆ. Amen. ಈ ಆಸ್ತಿ ಮಾತ್ರ ಅಲ್ಲ, Hallelujah. not only this asset and property, I will going to give the property and the asset of the Gentiles. Amen. You will going to Hallelujah. please ಅನ್ಯ ಜನರ ಆಸ್ತಿಗಳಲ್ಲಿ ನೀ ಸಂತೋಷ ಪಡ್ತೀರಾ. Amen. Amen. ಅನ್ಯ ಜನರ ಆಸ್ತಿ ಹೇಳಿ, ಅನ್ಯ ಜನರ ಆಸ್ತಿಯಲ್ಲಿ ಅನ್ಯ ಜನಗಳ ಆಸ್ತಿಯಲ್ಲಿ ನೀವು ಸಂತೋಷ ಪಡ್ತೀರಾ. ನೀವು ಸಂತೋಷ ಪಡುತ್ತೀರಾ. ಎಲ್ಲ ಅಭಿವೃದ್ಧಿ ಆಗತ್ತೆ. ಎಲ್ಲ ಅಭಿವೃದ್ಧಿ ಆಗುತ್ತೆ. Amen. ಕೈ ತೋರಿಸ್ಬೇಕಾದ್ರೆ ಅಪ್ಪ ಕೈನ ನೋಡ್ತಾರೆ. ನನ್ನ ಮಗಳ ಕೈ ಎತ್ತುತ್ತಾ ಇದ್ದಾಳೆ, ಆಕಾಶ ಕಡೆ ಎತ್ತುತ್ತಾ ಇದ್ದಾಳೆ. ಆ ಕೈನ ನಾನುಂಟು ಮಾಡಿದ್ದು. Hallelujah. ಆ ಕೈಗಳಿಗೆ ಆಶದ ಹಾಕ್ಬೇಕಾದ್ರೆ ಸೀಲ್ ಹಾಕ್ತಾರಪ್ಪ. Amen. Hallelujah. ನೀ ಕೈ ಎತ್ತಬೇಕಾದ್ರೆ ನೋಡ್ತೇನೆ, ದೇವ್ರು ಹೋಗ ಸೀಲ್ ಹಾಕ್ತಾರೆ ಕೈಗಳಿಗೆ. Amen. ಕೈ ಸೀಲ್ ಹಾಕ್ತಾರೆ. ಸಿಸ್ಟರ್ ಕೈಗೆ ಸೀಲ್ ಹಾಕ್ತಾರೆ, Amen. ಸೆಬಾಸ್ಟಿನ್ ಕೈಗೆ ಸೀಲ್ ಹಾಕ್ತಾರೆ. ನಾನು ನೋಡ್ತೇನೆ. Hallelujah. ದೇವದೂತರಲ್ಲಿ ಹೋಗ್ತಾರೆ, ಅದಕ್ಕೆ ಕೈ ಎತ್ತುತ್ತಾ ಇರ್ಬೇಕು. ಆಗಾಗ ನೀವು ಉಯರ್ತೆ ಕರ್ತರನ್ನು ಉಯರ್ತುಕೊಂಡೇ ಹೋಗ. Amen. Hallelujah. ಆಗ ಈ ಸಭೆಯೊಳಗೆ ನೀವು ಬಂದಿರೋದು ಏನಕ್ಕೆ ಅಂದ್ರೆ, ನಾನೆಲ್ಲ ಕಳ್ಕೊಂಡ್ಬಿಟ್ಟೆ,
ಪಾಸ್ಟ್ ಇದ್ದಾರೆ, ಧೈರ್ಯ ಕೊಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಲ್ಲಿ ಬರ್ತಾ ಇಲ್ಲ ಜೇಮ್ಸ್ ಅಣ್ಣ ಅವರೇ. ಇಲ್ಲಿ ಬರೋದು ರಾಘು ಅವರೇ, ನಾನೆಲ್ಲ ಮತ್ತೆ ಮರುಪಾವತಿ ಪಡ್ಕೊಳ್ತೇನೆ. ಅದೆಲ್ಲ ನನಗೆ ಬರುತ್ತೆ, ಅಭಿವೃದ್ಧಿ ಆಗತ್ತೆ. ನಾನು ಹೋಗ್ಬೇಕಾ ಬರಿಗೈಲಿ ಹೋಗಲ್ಲ, ಎಲ್ಲ ಮಿರಕಲ್ಗಳಿಗೆ ಹೋಗ್ತೀನಿ, ಅದ್ಭುತಗಳಿಗೆ ಹೋಗ್ತೇನೆ. ಅವನು ಕೇಳ್ತಾನೆ, ಅಪ್ಪ ಬಲಪಡಿಸ್ಕೊಂಡಿದ್ದು ಮಾತ್ರ ಅಲ್ಲ, ಯು ಆರ್ ಸ್ಪೀಕಿಂಗ್ ಟು ಗಾಡ್. ಅದಕ್ಕೆ ನಾನು ಹೇಳ್ತೇನೆ ನೇತ್ರ ಅವರೇ, ಸಣ್ಣ ಸಣ್ಣ ವಿಷಯಗಳು ಯಾರನ್ನಾರು ಆಗಬೇಕಾದ್ರೆ ಯು ಆರ್ ಟು ಸ್ಪೀಕ್ ಗಾಡ್ ಇನ್ ಟಂಗ್ಸ್. ಓರಬ ಮಾಮ ಕಶಗಲ ಬಾಬರಿಯ ಒರಿಯ ಮಾತೊರಬೋ ಸಕಮೋಮರಿಯ ತಬೋಸಿ ಮಾಮ ಅರತೋಸ ಬಾಂಕೋ ತೋಮಮ್ಮ ರತತೆ ರತೋಸ ಕಬಾಬ ಅಲ್ಲ ತೆಸಿ ಮೀರೋಬೋ ತೆ ಮಾಮೋಶಕ್ಕೆ ತೋವರಿಯಾತ ತಶಮೆ ಮಿಶಕೋ ಪೋ ತಮ್ಮೆಡ್ಸ್ನೆಲ್ಲ ಮಾಸಿ ಅವ್ರು ಯಾರಬ ಪತಿ ಹಸಿ. ನಾನು ಹೇಳ್ತೇನೆ, ಆ ಸಮಯಗಳಿದ್ದಾಗ ರಾಘು ಅವರೇ ನಿಮ್ಮ ಭಾಷೆ ಚೇಂಜ್ ಆಗುತ್ತೆ. ಒನ್ಲಿ ದಟ್ ಲ್ಯಾಂಗ್ವೇಜ್ ಗಾಡ್ ಕ್ಯಾನ್ ರೀಡ್ ಇಟ್. ಅನ್ಯ ಭಾಷೆ ದೇವರೊಬ್ಬರೇ ಅರ್ಥ ಮಾಡ್ಕೊಳ್ತಾರೆ. ಬಾಯಿ ತೆಗೆದು ಮಾತಾಡಿ, ಸಭೆಯಲ್ಲ, ನೀವು ಒಬ್ಬರೇ ಇದ್ದಾಗ ಮಾತಾಡಿ. ನೀವು ಒಬ್ಬರೇ ಇದ್ದಾಗ ಮಾತಾಡಿದಾಗ ದೇವರು ಆ ಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ತಾರ. ನನ್ನ ಮಗು ಏನೋ ಕೇಳ್ತಾ ಇದೆ, ಅದನ್ನು ದೇವರು ಪರಿಪಾಲಿಸ್ತಾರೆ. ಅದಕ್ಕೆ ಸಮಸ್ಯೆಗಳು ಬಂದ ತಕ್ಷಣ ಅಳೋದಲ್ಲ, ಅವರೆಲ್ಲ ಗಟ್ಟಿಯಾಗಿ ಹತ್ತರು, ಸಾಕಾಗುವಷ್ಟು ಬಹಳ ಕಾಲ ಹತ್ತರು ಅಂತ ಇದೆ ಅಲ್ಲಿ. ಯಾಕೆ ಹೆಂಡತಿಗೆ ಹೋಗ್ಬಿಟ್ರು, ಮಕ್ಕಳು ಹೋಗ್ಬಿಟ್ರು, ಹೆಣ್ಣುಮಕ್ಳು ಹೋಗ್ಬಿಟ್ರು, ಎತ್ತು ಕುದುರೆ ಕುರಿಗಳು ಆಡುಗಳು, ಮನೆಯೇ ಖಾಲಿ, ಜೊತೆಗೆ ಮನೆಯೂ ಇಲ್ಲ, ಮನೆಯೂ ಕೂಡ ಸುಟ್ಟು ಬೂದಿ ಆಗು ಹೋಯ್ತು. ಮಗಳೇ, ಸುಟ್ಟು ಬೂದಿ ಆದ ಜೀವನ ಇವತ್ತು ನೀವು ಬಂದಿದ್ದೀರಾ ಮಗಳೇ, ಭಯಪಡ್ಬೇಡ. ಸುಟ್ಟು ಬೂದಿ ಆದಿ ಹೋದ ನನ್ನನ್ನು ದೇವರು 2 ರೂಪಾಯಿ 30 ಪೈಸದ ಮೇಲೆ ತಗೊಂಬಂದ್ರು. ಸುಟ್ಟು ಬೂದಿಯಾಗಿ ಹೋದ ಅಬ್ರಾಹ್ಮತ ದೇವರು ಹೇಳ್ತಾರೆ, ಹೋಗು ನಿನ್ನ ಮಗನ ಮರಿಯ ಬೆಟ್ಟದ ಮೇಲೆ ಬಲಿಯಾಗಿ ಕೊಡು, ನಾನು ನಿನ್ನ ಪ್ರಾರ್ಥನೆ ಕೇಳ್ತೇನೆ ಅಂತ ಹೇಳ್ಬೇಕಾದ್ರೆ ಆ ಮಗನ ಬಲಿಯಾಗಿ ಕೊಡೋದಕ್ಕೆ ಕಟ್ಟಿಗೆ ಮೇಲೆ ಇಟ್ಬಿಟ್ಟು ತಗೊಂಡೋಗಿ ಇಡಬೇಕಾದ್ರೆ ಮಗ ಕೇಳ್ತಾನೆ, ಅಪ್ಪ ಕೆಂಡ ರೆಡಿ ಇದೆ, ಕತ್ತಿ ರೆಡಿ ಇದೆ, ಕಟ್ಟಿಗೆ ರೆಡಿ ಇದೆ, ಕುರಿಯಲ್ಲಿದೆಯಪ್ಪ ಅಂತ ಕೇಳಿದಾಗ ಅವನು ಹೇಳ್ತಾನೆ, ದೇವರು ಒದಗಿಸ್ಕೊಡ್ತಾರೆ ಮಗ, ದೇವರು ಒದಗಿಸ್ಕೊಡ್ತಾರೆ. I know that God is not pleasing with the human sacrifice. ದೇವರು ಮನುಷ್ಯರ ಬಲಿ ತಗೊಳ್ಳಲ್ಲ ಅಂತ ನನ್ನ ಅಂತರಾತ್ಮ ಹೇಳುತ್ತೆ. ಆದರೂ ನನ್ನ ದೇವರು ಹೇಳಿದ ಮಾತಿಗೆ ಕಿವಿ ಕೊಡ್ತೀನಿ ಅಂತ ಹೇಳಿ ಅವನು ಅಟ್ಟು ಆ ಮರಿಯ ಬೆಟ್ಟದ ಮೇಲೆ ಕೊಡ್ತಾನೆ. ಆ ಬಲಿ ಅವನು ಕೊಡಬೇಕಾದ್ರೆ ಮಗುನ ಕಾಲು ಕೈಗಳನ್ನ ಕಟ್ಟಾಕಿ ಕತ್ತಿನ ಮೇಲೆ ಎತ್ತಬೇಕಾದ್ರೆ ಅವನು ವಿಶ್ವಾಸ ಇಡ್ತಾನೆ, ನನ್ನ ಮಗ ಸುಟ್ಟು ಬೂದಿಯಾಗಿ ಹೋದ್ರು ಕೂಡ ಈ ಬೂದಿಯಿಂದ 1000 ಮಕ್ಕಳ ದೇವರು ಎಬ್ಸಕ್ಕೆ ಸುಟ್ಟು ಬೋಧೆಯಾಗಿ ಹೋದ್ರು ಕೂಡ 1000 ಆಶೀರ್ವಾದಗಳನ್ನ ಅಪ್ಪ ನಿಮ್ಮ ಜೀವನದಲ್ಲಿ ಅವರ ತರಕ್ಕೆ ಶಕ್ತರಾಗಿದ್ದಾರೆ. ಆ ಶಕ್ತಿ ದೇವರು ನಿಮಗಾಗಿ ಕೊಡ್ತಾರೆ. ಇವತ್ತು ಏನಿಲ್ಲದೆ ಆಗಿರ್ಬೋದು ನೀವು, ಆದ್ರೆ ಒಂದಿನ ಬರುತ್ತೆ, ಒಳ್ಳೆ ಐಫೈ ಕಾರಲ್ಲಿ ಬರ್ತೀರಾ, ಸುಟ್ಟು ಬುಟ್ಟು ಹಾಕಿ ಬರ್ತೀರಾ, ದೇವರಿಗೆ ಮಹಿಮೆಯಾಗಿ ಬರ್ತೀರಾ, ಕರ್ತನಿಗೆ ಮಹಿಮೆ ಕೊಡೋದಕ್ಕಾಗಿ ಬರ್ತೀರಾ. ಒಂದು ಕೂಡ ದೇವರು ನಿಮ್ಮನ್ನ ಕಮ್ಮಿ ಮಾಡಕ್ಕೆ ಬಿಡೋದಿಲ್ಲ. ದೇವರು ನಿಮ್ಮ ಕೈಗಳನ್ನ ಹಣಕಾಸುಗಳನ್ನ ಅಭಿವೃದ್ಧಿ ಮಾಡಿ, ವಿಶೇಷವಾಗಿ ಅಭಿವೃದ್ಧಿ ಮಾಡಿ ಅವರು ಆಶೀರ್ವದಿಸುತ್ತಾರೆ. ಹಿಂದಟ್ಟಿ ಹೋಗು, ಹಿಂದಟ್ಟಿ ಹೋಗು, ಅದು ನಿನಗೆ ಸಿಗುತ್ತದೆ, ಅದು ನಿನಗೆ ಸಿಕ್ಕುತ್ತದೆ. ನೀನು ಎಲ್ಲವನ್ನ ಬಿಡಿಸಿಕೊಂಡು ಬರುವಿ, ನೀನು ಎಲ್ಲವನ್ನು ಬಿಡಿಸಿಕೊಂಡು ಬರುವಿ. ನೀನು ಹಿಂದಟ್ಟಿ ಹೋಗು, ನೀನು ಹಿಂದಟ್ಟಿ ಹೋಗು, ಎಲ್ಲವೂ ನಿನಗೆ ಸಿಕ್ಕುತ್ತದೆ, ಎಲ್ಲವೂ ನಿನಗೆ ಸಿಕ್ಕುತ್ತದೆ, ಎಲ್ಲವೂ ನಿನಗೆ ಸಿಗುತ್ತದೆ, ಎಲ್ಲವೂ ನಿನಗೆ ಸಿಗುತ್ತದೆ. ಎಲ್ಲವನ್ನು ಮರುಪಾವತಿ ಮಾಡಿಕೊಂಡು, ನೀನು ಎಲ್ಲವನ್ನು ಮರುಪಾವತಿ ಮಾಡಿಕೊಂಡು ಜಯಕರವಾಗಿ ಹಿಂತಿರುಗಿ ಬರುವಿ, ಜಯಕರವಾಗಿ ಹಿಂತಿರುಗಿ ಬರುವಿ. ಆಮೆನ್. ಹಲ್ಲೆಲೂಯಾ. Hallelujah. ಅಷ್ಟು ಬಲಪಡಿಸುವಿಕೆ. ಎರಡನೇದು ಮೊಣಕಾಲು, ಮೊಣಕಾಲು. ಮೂರನೇದು ಉತ್ತರ, ನಾಲ್ಕನೇದು ಕುದುರೆ. ಹಲ್ಲೆಲೂಯಾ. ಹತ್ತೋ ಕುದುರೆ, ಎತ್ತೋ ಕತ್ತಿ, ನಡೆ ಮೇಲೆ. ಇವತ್ತು ಅಪ್ಪ ನಮ್ಮ ಜೊತೆ ಇದ್ದಾರೆ. ಯುದ್ಧವು ದೇವರದು, ಜಯವು ನಮ್ಮದು. ಕುದುರೆ ಮೇಲೆ
ಕುದುರೆ ಹತ್ತಿರಲಿಲ್ಲ. ನಾಟ್ ದ ಫ್ಲೆಶ್ ಬಟ್ ದ ಸ್ಪಿರಿಟ್. ಫಸ್ಟ್ ಬರೋದು ಸ್ಪಿರಿಟ್, ಆಮೇಲೆ ಫ್ಲೆಶ್. ಫಸ್ಟ್ ಆತ್ಮ, ಆಮೇಲೆ ಮಾಂಸ. ಫಸ್ಟ್ ದೇವ್ರು ಕೊಟ್ಬಿಡ್ತಾರೆ ಸಿಗ್ನಲ್, ಹೋಗು 40 ದಿವಸ ಉಪವಾಸ ಮಾಡು, ಎಲ್ಲ ವಾಪಸ್ ಬರುತ್ತೆ. ಏಯ್ ನೋ, ರೈಸ್ ಅಂಡ್ ಅರೈಸ್ ಅಂಡ್ ಶೈನ್, ದ ಲೈಟ್ ಹಸ್ ಕಮ್. ಏಳು ಎದ್ದು ಪ್ರಕಾಶಿಸು ಮಗಳೇ ಸಂಪತ್, ಏಳು ಎದ್ದು ಪ್ರಕಾಶಿಸು. ನಿನ್ನ ಬೆಳಕು ನಿನ್ನ ಮೇಲೆ ಉದಯಿಸಿದೆ, 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 ನಿನ್ನ ಬೆಳಕು ನಿನ್ನ ಮೇಲೆ. ಉದಯಿಸಿದೆ. ಆಶೀರ್ವಾದ ಬರಕ್ಕೆ ಬರ್ತಾ ಇದೆ. ಆಮೆನ್. ಹಲ್ಲೆಲೂಯಾ. ನಿನ್ನ ಬೆಳಕು, ಉದಯಿಸಿದೆ, ನಿನ್ನ ಬೆಳಕು, ಉದಯಿಸಿದೆ, ನಿನ್ನ ಬೆಳಕು, ಉದಯಿಸಿದೆ, ನಿನ್ನ ಬೆಳಕು. ಉದಯಿಸಿದೆ. ಅಷ್ಟು ಹೇಳಿದ್ಮೇಲೆ ಒಂದು ಬಿಸಿಲು ಹೊಡಿತಾನೆ. ಯಾರಿಗೆ? ಅವನು ಕುದುರೆ ಕೊಡಿ, ಏಯ್ ಬಾ ಇಲ್ಲಿ. ಕುದುರೆ ಓಡ್ಬಿಡ ಹಾಗೆ. ಅವನು ಮಿರಕ್ಕಲ್ ಕುದುರೆ ಇರ್ತದೆ, ದಾವಿದು ಬರುತ್ತದು, ಬಂದಿದೆ ಹಂಗೆ ಜಂಪ್ ಆಗ್ತಾನೆ ಅದ್ರ ಮೇಲೆ. ಹಾಗೆ ಹತ್ರ ಎಲ್ಲ ಕುದುರೆ, ಹತ್ರ ಎಲ್ಲ ಮೇಲೆ. ಅಪ್ಪ ಹೇಳೋರು ಹಿಂದಟ್ಟಿ ಹೋಗಂತ ಹೇಳ್ತಾರೆ. ನಡಿ ಹೋಗೋಣ. ಡಗ 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 ಡಗ. ಕರ್ತನ ವಾಕ್ಯ ನಿಮ್ಮ ಮೇಲೆ ಬಂದ್ಮೇಲೆ ಸೈಲೆಂಟ್ ಆಗಿ ಕುತ್ಕೋಬೇಡಿ. ಕುದುರೆ ಮೇಲೆ ಹತ್ತಿದ ಮೇಲೆ ಹೆಂಗಾಗಿರ್ಬೇಕು ಅವನಿಗೆ? ಅಶ್ಯೂರೆನ್ಸ್ ಹಸ್ ಕಮ್ ಟು ಹಿಮ್. ಮೈ ಫಾದರ್ ವಿಲ್ ಗೋನ್ ಟು ಹ್ಯಾಂಡ್ ಓವರ್ ಮೀ. ಈ ಸಭೆ ಬಂದ ತಕ್ಷಣ ನಿಮಗೆ ದೇವರು ಕುದುರೆಗಳನ್ನ ಕೊಡ್ತಾರೆ. ವಿಶ್ವಾಸ ಅನ್ನತಕ್ಕ ಕುದುರೆಗಳ ಮೇಲೆ ಹತ್ತಬೇಕು. ವಿಶ್ವಾಸನ ಕುದುರೆ. ಕುದುರೆ ಹೋಗುತ್ತೆ. ಎಲ್ಲ ಪ್ರಾಣಿಗಳಲ್ಲಿ ವಿಶೇಷವಾದ ಪ್ರಾಣಿ ಕುದುರೆ. ಯಾವ ಯುದ್ಧ ನೋಡಿದ್ರೆ ಯುದ್ಧಕ್ಕೆ ಅಂಜಿ ಹೋಗುತ್ತೆ ಎಲ್ಲ ಪ್ರಾಣಿಗಳು. ಆದ್ರೆ ಕತ್ತಿ ಮಿನಿಗೆ ಮಿನಿಗೆ ಬರ್ಬೇಕಾದ್ರೆ ಕುತ್ತೆ ಮುನ್ನುಗ್ಗಿ ಹೋಗತ್ತೆ. ಕುದುರೆ ಯುದ್ಧಕ್ಕಾಗಿ ಹೋಗತ್ತೆ, ಹೋಗತ್ತೆ, ಅದು ಹೋಗತ್ತೆ. ಹೋರಾಡು. ಮನುಷ್ಯ ಸಂಗಡ ಮಾತ್ರವಲ್ಲ, ಎಲ್ಲಾ ವಿಧದ ದಿಗ್ಗಜಗಳ ಮೇಲೆ ಅಪ್ಪ ನಿಮಗೆ ಜಯವನ್ನ ಕೊಡ್ತಾರೆ. ಎಲ್ಲ ಆಶೀರ್ವಾದ ಪ್ರಾಪ್ತ 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 ಅಪ್ಪ ಮಾಡಿ ಕೊಡ್ತಾರೆ. ದೇವರ ಸ್ತೋತ್ರ. 17ನೇ ವಾಕ್ಯ ಬಂದ್ಬಿಟ್ಟ. ಯುದ್ಧ 106 ಕಿಲೋಮೀಟರ್ ದಾಟ್ತಾರೆ. ಗೆಡ್ಡ ಬೆಟ್ಟ ಗುಡ್ಡಗಳು ದಾಟ್ಕೊಂಡು ಬರ್ತಾರೆ. ಸೋಲ್ಜರ್ಸ್ಗಳು ಹೇಳ್ತಾರೆ, ರಾಜ ಬಿಟ್ಬಿಡು, ಸಿಗಲ್ಲ. ಏಯ್ ಕರ್ತರು ಹೇಳಿದ್ಮೇಲೆ ಅದು ಸಿಗತ್ತೆ, ಅದಾಗತ್ತೆ, ಅದು ನಡೆಯುತ್ತೆ, ಅದು ನೆರವೇರುತ್ತೆ. If God say one word, it will going to come pass. It will going to come to pass. ಅದು ಆಗತ್ತೆ. ಈ ಸಭೆ ಅನ್ನೋದು ಯುದ್ಧ ಭೂಮಿಯಲ್ಲಿ ನಿಂತಿದ್ದೀರಾ. ನಿಮಗಾಗಿ ದೇವರು ಕುದುರೆಗಳ ಕೊಟ್ಟಿದ್ದಾರೆ. ವಿಶ್ವಾಸನ ಕುದುರೆಗಳನ್ನ. ಕುದುರೆ ಮಾತ್ರ ಕೊಟ್ಟಿಲ್ಲ, ಇಬ್ಬಾಯಿ ಕತ್ತಿನ ಕೊಟ್ಟಿದ್ದಾರೆ. ಪವಿತ್ರಾತ್ಮರು ಕೊಡುವ ಕತ್ತಿಯನ್ನ, ಪವಿತ್ರಾತ್ಮರು ಕೊಡುವ ಕತ್ತಿಯನ್ನ, ಪವಿತ್ರಾತ್ಮರು ಕೊಡುವ ಕತ್ತಿಯನ್ನ ಅಪ್ಪ ಹೇಳ್ತಾರೆ. ಆ ಕತ್ತಿ ಹಿಡ್ಕೊಂಡು ಹೋಗ್ತಾನೆ. 17ನೇ ವಾಕ್ಯದಲ್ಲಿ ಓದಿ ಮಾದನ್ನ. ದಾವೀದನು ಮರುದಿನ ಒತ್ತಾರೆಯಿಂದ ಸೂರ್ಯಾಸ್ತಮಾನದವರೆಗೂ ಅವರನ್ನು ಸಂಹರಿಸಿದನು. ಒಂಟೆಗಳನ್ನು ಹತ್ತಿ ಓಡಿ ಹೋದ 400 ಮಂದಿ ಪ್ರಾಯಸ್ಥರ ಹೊರತು ಬೇರೆ ಯಾರೂ ತಪ್ಪಿಸಿಕೊಳ್ಳಲಿಲ್ಲ. ದಾವೀದನು ತನ್ನ 2 ಹೆಂಡತಿಯರನ್ನು ಅಮಲೇಕ್ಯರು ಹೊಯ್ದಿದ್ದ ಎಲ್ಲಾ ಕೊಳ್ಳೆಯನ್ನು ಬಿಡಿಸಿಕೊಂಡನು. ಅಮಲೇಕ್ಯರು ಹೊಯ್ದಿದ್ದ ಚಿಕ್ಕ ದೊಡ್ಡ ಒಡವೆಗಳಾಗಲಿ. ಈಗ ಓದ್ಬೇಕು. ಈಗಲೇ ಇಲ್ಲೇ ಬ್ಲೆಸ್ಸಿಂಗ್ ರಿಲೀಸ್ ಆಗೋದು. ಈಗಲೇ ಬ್ಲೆಸ್ಸಿಂಗ್ ಹೆಂಗ್ ರಿಲೀಸ್ ಆಗತ್ತೆ? ಓದ್ ಮತ್ತಿರ್ಗ
ಅಮಲೇಕ್ಯರು ಒಯ್ದಿದ್ದ ಚಿಕ್ಕ ಚಿಕ್ಕ ದೊಡ್ಡ ದೊಡ್ಡ ಒಡವೆಗಳಾಗಲಿ ಗಂಡು ಹೆಣ್ಣು ಗಂಡುಗಳಾಗಲಿ ಹೆಣ್ಣು ಮಕ್ಕಳಾಗಲಿ ಒಂದನ್ನು ಬಿಡದೆ ಎಲ್ಲವನ್ನು ತಿರುಗಿ ತೆಗೆದುಕೊಂಡು ಬಂದನು. ಒಂದನ್ನು ಬಿಡದೆ ಎಲ್ಲವನ್ನು ತೆಗೆದುಕೊಂಡು 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 ಬಂದನು. ಒಂದನ್ನು ಬಿಡದೆ ಎಲ್ಲವನ್ನು ತೆಗೆದುಕೊಂಡು 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 ಬಂದನು. ಪಕ್ಕದಲ್ಲಿ ಒಂದನ್ನು ಬಿಡದೆ ಎಲ್ಲವನ್ನು ತೆಗೆದುಕೊಂಡು ಎಲ್ಲವನ್ನು ಪಡಿತೀನಿ. ಸೆಕೆಂಡ್ ಮಾಡಿ ಒಂದನ್ನು ಬಿಡದೆ ಒಂದನ್ನು ಬಿಡದೆ ಎಲ್ಲವನ್ನು ಪಡಿತೀನಿ. ಎಲ್ಲವನ್ನು ಪಡೆಯುತ್ತೇನೆ. ಒಂದನ್ನು ಬಿಡದೆ ಒಂದನ್ನು ಬಿಡದೆ ಎಲ್ಲವನ್ನು ಪಡಿತೀನಿ. ಎಲ್ಲವನ್ನು ಪಡೆಯುತ್ತೇನೆ. ಒಂದು ಪೊಲೀಸ್ ಸ್ಟೇಷನ್ ನಮ್ದು ಒಡವೆಗಳು ಹೋಯ್ತು ಅಂದ್ರೆ ಲಿಸನ್ ಕೇರ್ಫುಲ್. ಒಂದು ಪೊಲೀಸ್ ಸ್ಟೇಷನ್ ನಮ್ಮ ಮನೇಲಿ ಕಳ್ಳ ಬಂದು ಕಳ್ತನ ಮಾಡಿ ಎಲ್ಲ ಹೊತ್ಕೊಂಡು ಹೋಗ್ಬಿಟ್ರೆ ಒಡವೆಗಳೆಲ್ಲ ಮತ್ತೆ ಕಳ್ಳರು ಹಿಡಿತಾರೆ. ಪೊಲೀಸವರು ಹಿಡಿದುಬಿಟ್ಟು ಕಳ್ಳನ ಸರೆಂಡರ್ ಮಾಡಿ ಕೋರ್ಟ್ಗೆ ಒಪ್ಪಿಸ್ತಾರೆ. ಒಪ್ಪಿಸಿ ಆದಮೇಲೆ ನೀನೇನು ಒಡವೆಗಳು ಕಳ್ಕೊಂಡಿದ್ಯಾ ಆ ಒಡವೆಗಳನ್ನ ವಾಪಸ್ ಕೊಡ್ತಾರೆ. ಕೊಡಬೇಕಾದವ್ರು ಹೇಳ್ತಾರೆ, ನೋಡಮ್ಮ ಇದರಲ್ಲಿ ವಾಲೆ ಇಲ್ಲ, ಮೂಗ್ಬಟ್ಟಿಲ್ಲ, ಬೇಜಾರು ಮಾಡ್ಕೋಬೇಡ, ಸರ ಮಾತ್ರ ಸಿಕ್ಕಿದ್ಯಮ್ಮ, ನೆಕ್ಲೆಸ್ ಇಲ್ಲ, ಅದರಲ್ಲಿ ಒಂದು ಸಣ್ಣದ ಸರ ಮಾತ್ರ ಸಿಕ್ಕಿದ್ಯಮ್ಮ, ಸಾಕು ಬಿಡಿ ಸರ್. ಆದರೆ ಈ ಪೊಲೀಸ್ ಸ್ಟೇಷನ್ ಆ ಥರ ಅಲ್ಲ. Hallelujah. ಸಣ್ಣ ಒಡವೆ, ದೊಡ್ಡ ಒಡವೆ, ಮೂಗ್ಬಟ್ಟೆ ಸರಿ, ವಾಲರು ಸರಿ, ಜುಂಕಿರು ಸರಿ, ಬ್ರೇಸ್ಲೆಟ್ ಸರಿ, ಹಾರಾರು ಸರಿ, ಒಂದನ್ನು ಬಿಡದೆ Hallelujah. ಚಪ್ಪಾಳೆ. Hallelujah. ಒಡವೆ ಅಂಗಡಿ ಪೊಲೀಸ್ ಸ್ಟೇಷನ್ಗೆ ಹೋದರೆ ಕೆಲವು ಒಡವೆಗಳು ಮಾತ್ರ ಕೊಡ್ತಾರೆ. ಸರ್ ಏನು ಸರ್ ನನ್ನ ಮೂಗ್ಬಟ್ಟಲ್ಲ, ಇಲ್ಲ ಸರ್, ಹೋಗಮ್ಮ ಸಿಕ್ಕಿದೆ ಸಾಕತ್ತೆ ಎತ್ಕೊಂಡು ಹೋಗಮ್ಮ, ಪರವಾಗಿಲ್ಲ, ತೊಗೊಂಡು ಹೋಗ್ಬೇಕು, ನಮಗೇನಿಲ್ವ ನಮ್ಮ ಅಂತ ನಾವು ಮಾಮ. ಅದು ಇಲ್ಲಿ ಮಾಮ ಆ ಥರ ಅಲ್ಲ, ಈ ಮಾಮ ಬೇರೆ ಮಾಮ. ಇದು ಈ ಮಾಮ ಹೇಳ್ತಾರೆ, ಸಣ್ಣ ಒಡವೆ ಆಗಲಿ ನನ್ನ ಮಗಂದು ಜಾನ್ದು, ದೊಡ್ಡ ಒಡವೆ ಆಗಲಿ ನನ್ನ ಮಗಳದು, ಅಣ್ಣ ಮಗಳದು ನೆಕ್ಲೆಸ್ ಆಗಲಿ ಯಾವುದೇ ಆಗಲಿ ಎಲ್ಲ ನಾನು ಮರುಪಾವತಿ ಮಾಡ್ತೀನಿ ಪ್ರಿಯದರ್ಶಿನಿಗೆ. Hallelujah. ಜ್ಯೋತಿಯವರಿಗೆ ರೋಹಿಣಿಯವರಿಗೆ ವಾಪಸ್ ಮಾಡ್ತೀನಿ, Amen. ಶೋಭಾ ಅವರಿಗೆ ವಾಪಸ್ ಮಾಡ್ತಾನೆ, ವನಿತಾ ಅವರಿಗೆ ವಾಪಸ್ ಮಾಡ್ತಾನೆ, ನಾಗರಾಜ್ ಅವರಿಗೆ ವಾಪಸ್ ಮಾಡ್ತಾನೆ, ಮುನಿರತ್ನ ಅವರಿಗೆ ವಾಪಸ್ ಮಾಡ್ತಾನೆ, ಪ್ರಮೀಳಾ ಅವರಿಗೆ ವಾಪಸ್ ಮಾಡ್ತಾನೆ, ಪವಿತ್ರಾಗೆ ವಾಪಸ್ ಮಾಡ್ತಾನೆ, ದಿವ್ಯಾಗೆ ವಾಪಸ್ ಮಾಡ್ತಾನೆ, ಮನೋಜ್ಗೆ ವಾಪಸ್ ಮಾಡ್ತಾನೆ, ನಾಗೇಶ್ಗೆ ವಾಪಸ್ ಮಾಡ್ತಾನೆ, ಸಿಂಧುಗೆ ವಾಪಸ್ ಮಾಡ್ತಾನೆ. Hallelujah. Hallelujah. ಅಮೇಲೇಕರು ಒಯ್ದಿದ್ದ ಚಿಕ್ಕ ಒಡವೆ ಆಗಲಿ, ದೊಡ್ಡ ಒಡವೆ ಆಗಲಿ, ಗಂಡು ಮಕ್ಕಳಾಗಲಿ, ಹೆಣ್ಣು ಮಕ್ಕಳಾಗಲಿ, ಗಂಡು ಗುಲಾಮರಾಗಲಿ, ಹೆಣ್ಣು ಗುಲಾಮರಾಗಲಿ, ಕುರಿಗಳಾಗಲಿ, ಒಂಟೆಗಳಾಗಲಿ, ಯಾವುದನ್ನು ಒಂದನ್ನು ಬಿಡದಂದ್ರೆ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಟ್ರಾ 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 ಅಪ್ರಮ ಎನ್ನ ಟ್ರಾವರೋ ಪಾರ್ಗ ನೆಕ್ಸ್ಟ್ ವರ್ಷನೋ. ಇದಲ್ಲದೆ 20th ವರ್ಷ, ಇದಲ್ಲದೆ ದಾವಿದನು ಪಡಿ. ಇದಲ್ಲದೆ ದಾವೀದನು ಶತ್ರುಗಳ ದನಕುರಿಗಳನ್ನು ತೆಗೆದುಕೊಂಡನು. ಅವನ ಜನರು ಇವು ದಾವೀದನ ಕೊಳ್ಳೆ ಎಂದು ಹೇಳಿ ಅವುಗಳನ್ನು ತಮ್ಮ ದನಗಳ ಮುಂದಾಗಿ ಹೊಡಕೊಂಡು ಬಂದರು. ಶತ್ರುಗಳದ್ದು ದನಗಳನ್ನು ಕೊಟ್ಬಿಡ್ತಾರಪ್ಪ. Amen. Hallelujah. God will give you the grace to rejoice in the enemies, Gentiles,
ಅಸೆಟ್ಸ್ ಅಂಡ್ ಪ್ರಾಸ್ಪರಿಟಿ. Amen. ಅನ್ಯ ಜನರ ಆಸ್ತಿಗಳನ್ನ ನೀವು ಅನುಭವಿಸ್ತೀರಾ ಅಂತ ವಾಕ್ಯ Amen. ಹೇಳುತ್ತೆ. Hallelujah. ಅದಕ್ಕೆ ಅಪ್ಪ ಹೇಳ್ತಾರೆ, ಈ ಯುದ್ಧ ಹಾಕಿದ್ದೆ ನಿನಗೋಸ್ಕರ ಕಣ, ಡ್ರಾಮಾ ಮಾಡಿದ್ದೆ ನಿನಗೋಸ್ಕರ. Hallelujah. ಈ ಡ್ರಾಮಾ ಮಾಡಿದ ಏನಕ್ಕೆ? ಈ ಡ್ರಾಮಾ ನೀನು ಕೋಮಾಗ ಹೋಗಕ್ಕಲ್ಲ, ಬೇರೆ ಬರಕ್ಕೆ. Amen. Hallelujah. ಎಲ್ಲ ನೀವು ಮಾಡಿದ್ದಕ್ಕಾಗಿ, Hallelujah. ಆತನ ಪ್ರೀತಿಸುವರ ಹಿತಕ್ಕಾಗಿ, ಎಲ್ಲವೂ ಅವರ ಅನುಕೂಲಕ್ಕಾಗಿ. Amen. Hallelujah. All things are work together for those who love him. All things are work together for good for those who love your God. Amen. Hallelujah. My God is living God. Amen. Hallelujah. ಅದಕ್ಕೆ ಹೇಳ್ತೇನೆ, ಇವತ್ತಿಂದ ನೀವೇನ್ ಕಳ್ಕೊಂಡಿದ್ದೀರಾ ಅದು ಮಾತ್ರ ಕೊಡಲ್ಲ. ಅದಕ್ಕೆ ಅಪ್ಪ ಹೇಳ್ತಾರೆ, ಈಗ ಅಮೇಲೇಕರು ಒಯ್ದ ಚಿಕ್ಕ ದೊಡ್ಡ ಒಡವೆಗಳು, ಹೇಳಿ ಚಿಕ್ಕ ದೊಡ್ಡ ಒಡವೆಗಳು, ಚಿಕ್ಕ ದೊಡ್ಡ ಒಡವೆಗಳು, ಚಿಕ್ಕ ದೊಡ್ಡ ಬಂಗಾರಗಳು, ಚಿಕ್ಕ ದೊಡ್ಡ ಬಂಗಾರಗಳು, ಚಿಕ್ಕ ದೊಡ್ಡ ಬೆಳ್ಳಿ ವಸ್ತುಗಳು. ಚಿಕ್ಕ ದೊಡ್ಡ ಬೆಳ್ಳಿ ವಸ್ತುಗಳು. What about पात्रे? देख सका क्या होता? मिक्सी, कैरन, वो तो नहीं लिखा है इधर. ಎಕ್ಸೆಟ್ರಾ ಎಕ್ಸೆಟ್ರಾ बोलते ಸರ್ವ ಅಂತ ಹೇಳುತ್ತೆ. ಪಾತ್ರೆಗಳು, ಅಂಡೆಗಳು ಎಲ್ಲ ಹೊತ್ಕೊಂಡು ಹೋಗ್ಬಿಟ್ಟಿದ್ರು ಅವರು. ಅಪ್ಪನ ಪರ್ಪಸ್ ಆಗಿ ಕರ್ಕೊಂಡ್ ಬರ್ತಾ, ಇದೆಲ್ಲ ಎತ್ಕೊಂಡು ಹೋಗ, ನನ್ನ ಮಗಂದು ಎತ್ಕೊಂಡೋಗಿ ಹಿಡ್ಕೊ, ನನ್ನ ಮಗ ಬರ್ತಾನೆ, ನನ್ನ ಮಗ ಬಂದಾಗ ನಿನ್ನ ಹೆಂಡತಿ ಸಮೇತ ಮಕ್ಕಳ ಸಮೇತ ಹೊತ್ಕೊಂಡು ಹೋಗ್ತಾನೆ. ಆಮೇಲೆ ಎಲ್ಲ ಒಡವೆಗಳನ್ನ ಒತ್ತುಕೊಂಡು, ಇದಲ್ಲದೆ ದಾವೀದನ ಶತ್ರುಗಳ ದನ ಕುರಿಗಳನ್ನ ಹೊತ್ಕೊಂಡು. ದನ ಕುರಿಗಳಂತ ಒಂದೇ ವರ್ಡ್ ಆಗ್ಬಿಡ್ತು. ಎಷ್ಟು ಗೊತ್ತಾ ಅದು? ನಾನು ಹಿಸ್ಟ್ರಿ ಓದಬೇಕಾದ್ರೆ 90,000 ಹಸುಗಳು ಅಂತ ಹೇಳ್ತಾರೆ. 90,000, 90,000 cows, 45,000 goats. ಮೈ ಗಾಡ್, ಹೇಗಿರ್ಬೋದು ಕೊಳ್ಳೆ. ಅದಕ್ಕೆ ಹೇಳ್ತಾರೆ ಅವತ್ತು ಜನ, ದಾವೀದನ ಕೊಳ್ಳೆ. ಅದಕ್ಕೆ ಅಪ್ಪ ಹೇಳ್ತಾರೆ, ಯುದ್ಧವು ನನ್ನದು, ಜಯವು ನಿಮ್ಮದು. ಯುದ್ಧವು ನನ್ನದು, ಜಯವು ನಿಮ್ಮದು. ಕುದುರೆ ಹತ್ತು ನೀನು. ಆಮೆನ್. ಕುದುರೆ ಹತ್ತಬೇಕಾದ್ರೆ Hallelujah. ಜಯ. ಆಮೆನ್. ಹಲ್ಲೆಲೂಯಾ. Hallelujah. ಏಯ್, ಹಲ್ಲೆಲೂಯಾ. ಹೀಗೆ ಜನರು ಇದು ದಾವೀದನ ಕೊಳ್ಳೆ ಎಂದು ಹೇಳಿ ಅವುಗಳನ್ನು ತಮ್ಮ ದನಗಳ ಮುಂದಾಗಿ ಒಡಕೊಂಡು ಹೋದರು. ಅನಂತರ ದಾವೀದನು ಮೊದಲು ಆಯಾಸದಿಂದ ಬರಲಾಗದ ಚಕ್ಕೊರಳದಲ್ಲಿ ಬಂದ ಎಲ್ಲರನ್ನ ತಂದು ದಾವೀದ ಸಹೋದರರೇ, 23rd verse, ಸಹೋದರರೇ, ಯೆಹೋವನು ನಮ್ಮನ್ನು ಕಾಪಾಡಿ ನಮಗೆ ವಿರೋಧವಾಗಿ ಬಂದಿದ್ದ ಶತ್ರುಗಳ ಗುಂಪನ್ನ ನಮ್ಮ ಕೈಗೆ ಒಪ್ಪಿಸಿ ನಮಗೆ ಇಷ್ಟವಾದದನ್ನೆಲ್ಲ ಕೊಟ್ಟ ಮೇಲೆ ನೀವೀಗೆ ಮಾಡಬೇಕು. Amen. ಎಲ್ಲ ನಮ್ಗೆ ಕೊಡ್ತಾರೆ. ಅದಕ್ಕೆ ಸಭೆ ಅನ್ನೋದು, ಅಪ್ಪ ನಿಮಗೆ ಕಳೆದುಕೊಡೋದು ಎಲ್ಲವನ್ನ ವಾಪಸ್ ಮಾಡಿ Hallelujah. ಆಮೆನ್. ಹಲ್ಲೆಲೂಯಾ. ಒಂದು ಕೂಡ ಕಮ್ಮಿ ಆಗಲ್ಲ. ಆಮೆನ್. ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೇಕಿಂಗ್. ಶಾಲೋಮ್. Amen. ಶಾಲೋಮ್ ಅಂದ್ರೆ ಒಂದು ಒಡಿಲಿಲ್ಲ, ಒಂದು ಕಳೆಯಲಿಲ್ಲ. ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೇಕಿಂಗ್. God want to give you such kind of blessing in your life, people of God. Amen. Just open up your faith. Ride on the horse. When Haman goes to the race, when Haman go on the horse ride, when Mordecai goes on the horse ride, Haman go on the hallow. ಮೊರ್ದೆಕನು ಕುದುರೆ ಮೇಲೆ ಹತ್ತಿದ ತಕ್ಷಣ ದೇವರು ಹಾಮಾನನ್ನ ಗಲ್ಲಿಗೆ ಹಾಕ್ಬಿಟ್ರು ಅಂತ ಹೇಳುತ್ತೆ. ಆಗ ನಾನು ಹೇಳ್ತೇನೆ, ಶತ್ರುನ ಗಲ್ಲಿಗೆ ಹಾಕ್ಬಿಡ್ತಾರೆ ದೇವರು. ಹಲ್ಲೆಲೂಯಾ. ಅಲ್ವಾ? ಇವತ್ತಿಂದ ಕುದುರೆ ಹತ್ತಬೇಕು ನೀವು. ಏನ್ ಕುದುರೆ? ವಿಶ್ವಾಸದ ಕುದುರೆ ಹತ್ತಿ. ಆಮೆನ್. ಕುದುರೆ ಸುಮ್ಮನೆ ಇರತ್ತಾ? ಒಂದ್ಸತಿ ನೀವು ಕುತ್ಕೊಂಡ್ಬಿಟ್ರೆ, ಬಬಲ್ ಗಮ್ ಕೊಡು, ಚಿಂಗಾಮ್ ಕೊಡು, ನನಗೆ ಇದು ಚಾಕ್ಲೇಟ್ ಕೊಡು, ನನಗೆ ನೂಡಲ್ಸ್ ಕೊಡು ಅಂತ ಹೇಳತ್ತೆ ಕುದುರೆ. ರೇ, ಕೂತಿದ ತಕ್ಷಣ ಅದು ಓಡತ್ತಾರೆ, ಹಲ್ಲೆಲೂಯಾ. ಓಡತ್ತೆ ಅದು. ನೀನು ವಿಶ್ವಾಸಿ ಅಂದ್ರೆ Hey. ನೀವು ಓಡಬೇಕು, Hallelujah. ಹಲ್ಲೆಲೂಯಾ. ನೀವು ಓಡಬೇಕು. Paul says, we are not walk by sight, we are walk by faith. Amen. ನಾವು ನೋಡುವವರಾಗಿ ನಡೆಯೋಲ್ಲ, ನಂಬೋರಾಗಿ ದೇವರಾಗಿದ್ದೇವೆ. ನಂಬೋರಾಗಿ ನಡೀತೇವೆ. ಆಮೆನ್. We are not walk by sight, walk by Faith. faith. Hallelujah. ನಾವು ನೋಡೋರಾಗಿ ನಡೆಯಲ್ಲ, ನಾವು ನಂಬೋರಾಗಿ. ನಡೆಯುವವರಾಗಿದ್ದೇವೆ. ಪಕ್ಕದಲ್ಲಿ ನಾವು ನೋಡೋರಾಗಿ ನಡೆಯಲ್ಲ, ನಾವು ನೋಡುವವರಾಗಿ ನಡೆಯೋದಿಲ್ಲ, ನಾವು ನಂಬೋರಾಗಿ ನಡೀತೇವೆ. ನಾವು ನಂಬುವವರಾಗಿ ನಡೆಯುತ್ತೇವೆ. ಇವತ್ತಿನ ನಂಬೇಕೆಲ್ಲ ಆಗತ್ತೆ. ಆಮೆನ್. ವಿಶ್ವಾಸ ಹತ್ತಿದಿ, ವಿಶ್ವಾಸ ಬಂತ. ಆಮೆನ್.
ಹಾಗೆ ಎಲ್ಲರೂ ಸೋಫಿಯವರೇ ಕುದುರೆ ಮೇಲೆ ಕೂತಿರೋ ನೋಡ್ಬೇಕು. ಬಳ್ಳಾರಿ ಕುದುರೆ ಇಲ್ಲ, ಬೆಂಗಳೂರು ಕುದುರೆ. ವಿಶ್ವಾಸದಲ್ಲಿ ಬಂದಿದ್ದೀರಾ ಅಂದ್ರೆ ಅನಿಲ್ ಅವರೇ, ನೀವು ಕುದುರೆ ಮೇಲೆ ಕೂತಿದ್ದೀರಾ ಬಸವರಾಜ ಅರ್ಥ. ನೀವು ವಿಶ್ವಾಸದಲ್ಲಿ ಬಂದಿಲ್ಲ ಅಂದ್ರೆ ನೀವು ಸಭೆಯಲ್ಲಿ ಚೇರ್ ಮೇಲೆ ಕೂತಿರ್ತೀರಾ, ಕುದುರೆ ಮೇಲೆ ಕೂತ್ಕೊಳ್ಳಲ್ಲ. ಕುದುರೆ ಶೋಸ್ ಇಟ್ ಲೀಡ್ಸ್ ಯು ಟು ದ ಡೆಸ್ಟಿನೇಷನ್. It leads to the place where you lost everything. It leads to the place where you get something. ಆ ಕುದುರೆ ಕೂತಿದ ತಕ್ಷಣ ನೀನು ಓಡೋದು ಬೇಕಾಗಿಲ್ಲ. ಬೆಳಗಿನಿಂದ ಸಾಯಂಕಾಲವರೆಗೂ ಕುದುರೆ ಓಡ್ತು. ಬೆಳಗಿನಿಂದ ಸಾಯಂಕಾಲವರೆಗೂ ಕುದುರೆ ಓಡಿತು. ಕುದುರೆ ಓಡಿತು. ಬೆಳಗಿನಿಂದ ಸಾಯಂಕಾಲವರೆಗೂ ಹೇಳು, ಬೆಳಗಿನಿಂದ ಸಾಯಂಕಾಲವರೆಗೂ ಸಾಯಂಕಾಲದವರೆಗೂ ಕುದುರೆ ಓಡೋದಕ್ಕೆ ಆರಂಭ ಆಯ್ತು. ನೋಡಿ ವಾಕ್ಯ 17 ವರ್ಷದಲ್ಲಿ ದಾವೀದನು ಮರುದಿನ ಒತ್ತಾರೆಯಿಂದ ಹೇಳಿ, ಒತ್ತಾರೆಯಿಂದ ಸೂರ್ಯ ಅಸ್ತಮಾನದವರೆಗೂ ಒತ್ತಾರೆಯಿಂದ ಸೂರ್ಯ ಅಸ್ತಮಾನದವರೆಗೂ ಒತ್ತಾರೆಯಿಂದ ಸೂರ್ಯ ಅಸ್ತಮಾನದವರೆಗೂ ಬೆಳಿಗ್ಗೆ 5 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಕುದುರೆ ಓಡ್ತಾನೆ ಇತ್ತು. ಓಡುತ್ತಲೇ ಇತ್ತು. ನೀನು ಓಡದ, ನೀ ಕುತ್ಕೋಬೇಕಷ್ಟೇ. ಎಲ್ಲಿಗೆ ಓಡ್ತಾ ಇತ್ತು? ನೀನ್ ಏನ್ ಕಳ್ಕೊಂಡಿದ್ಯಾ ಅದನ್ನ ಪಡ್ಕೊಳ್ಳಕ್ಕೆ ಅದು ಕರ್ಕೊಂಡು ಹೋಗ್ತಾ. ವಿಶ್ವಾಸ ಅಂದ್ರೆ ಗೊತ್ತಾ? ನೀ ಹತ್ತು ಬಿಟ್ಟಿದ್ಯಾ ಶೋಭಾ ಅವರೇ, ಈಗ ವಿಶ್ವಾಸದ ಮೇಲಿಂದ ಕೆಳಗೆ ನೀವು ಇಳಿಬಾರ್ದು. ಅದು ವಾಕ್ಯ ಹೇಳುತ್ತೆ, ದಾವೀದನು ಮರುದಿನ ಒತ್ತಾರೆಯಿಂದ ಸೂರ್ಯ ಅಸ್ತಮಾನದವರೆಗೆ ಅವರನ್ನ ಸಂಹರಿಸಿದನು. ಏನರ್ಥ? ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೀಪ್ ಆನ್ ಡಿಸ್ಟ್ರಾಯಿಂಗ್ ದ ಬ್ಲಾಕ್ ಆಫ್ ದ ಡೆವಿಲ್ಸ್. ಸೈತಾನ ಕಟ್ಟಾಕು, ಹೊಡೆದಾಕೋಣ, ಚಚ್ಚಾಕೋಣ, ಹೊಡೆದಾಕಿ ಹೋಗೋಣ, ಬಿಡಬೇಡ ನೋಡಿ. ಸಾಯಂಕಾಲವರೆಗೂ ಓಡ್ದ ಅಂತ ಹೇಳುತ್ತೆ, ಹೊಡ್ಕೊಂಡೇ ಹೋದ. ಏನರ್ಥ? ದಟ್ ಈಸ್ ಕಾಲ್ಡ್ ದ ಬ್ಯಾಟಲ್. ನೀ ಕುದುರೆ ಮೇಲೆ ಕೂತ್ಕೋ, ಶತ್ರುನ ಹೊಡೆದು ನಿರ್ನಾಮ ಮಾಡೋದು ನನ್ನ ಕೆಲಸ. ಆಗ ವಿಶ್ವಾಸನ ಕುದುರೆ ಕೂತಿದ್ದೀರಾ, ಬೆಳಗಿಂದ ಸಾಯಂಕಾಲ ಸೋಫಿಯವರೇ ಬೈಂಡ್ ಮಾಡ್ತಾ ಬನ್ನಿ ಸೈತಾನ್ನ. ಯಶಸ್ವಿನಿಯರು ಬೈಂಡ್ ಮಾಡ್ತಾರೆ ಯೇಸು ನಾಮದಲ್ಲಿ. ಕಳೆದು ಹೋದ ಒಡವೆಗಳು ಬರಲಿ, ಕಳೆದೋದ ವಸ್ತುಗಳು ಬರಲಿ, ಕಳೆದೋದ ಸೈಟ್ಗಳು ಬರಲಿ, ಕಳೆದೋದ ಒಡವೆ ಅಂತಸ್ತುಗಳು ಬರಲಿ, ಕಳೆದೋದ ಕಾರ್ಗಳು ವಾಪಸ್ ಬರಲಿ, ಜಡಿದು ಅಳ್ಳಾಡಿಸಿ ಹೊರಸೂಸುವಾಗೆ ಬರಲಿ ಅಂತ ನೀವು ಹೇಳ್ಕೊಂಡು ಅರಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದಟ್ ಟೈಮ್ ಇಟ್ಸ್ ಗೋಯಿಂಗ್ ಟು ಎಂಡ್, ಯುವರ್ ಡೆಸ್ಟಿನೇಷನ್ ವಿಲ್ ರೀಚ್. ನಿನ್ನ ಆ ಸ್ಥಿತಿ ಹೋಗಿ ಮುಟ್ಟಲ್ಪಡತ್ತೆ. ಆ ಕುದುರೆ ಎಲ್ಲಿ ನಿಲ್ಲತ್ತೆ ಕ್ಯಾರನವರೇ? ವೇರ್ ಎವರ್ the horse stands, there your treasures will be there. Amen. Hallelujah. ಅಪ್ಪ ಹೇಳ್ತಾರೆ ಸುಮ್ಮನೆ ಹೇಳ್ಕೊಂಡು ಹೋಗಿ ಎತ್ಕೊಂಬ ಅಂತಾನೆ ಅಷ್ಟೇ. ಅಷ್ಟು ಸಿಂಪಲ್ ಆಗಿ ಇಟ್ಟಿದ್ದಾರೆ ಬ್ಲೆಸ್ಸಿಂಗ್ ನ, ಅಷ್ಟು ಸಿಂಪಲ್ ಆಗಿ ಇಟ್ಟಿದ್ದಾರೆ. ನೀ ಕಷ್ಟ ಪಡಬೇಡ, ಅವ್ರ ಶಿಲುಬೆ ಮೇಲೆ ಎಲ್ಲ ಕಷ್ಟ ಪಟ್ಟಿದ್ದಾರೆ. ಮಳೆಗಳಲ್ಲಿ ಸಟ್ಟ ಸುರಿಸಿದ್ದಾರೆ. ಇದೆಲ್ಲ ಯಾರಿಗಾಗತ್ತೆ? ಅವರ ಒಡಂಬಡಿಕೆ ಒಳಗಿದ್ದವ್ರಿಗೆ ಮಾತ್ರ ಆಗತ್ತೆ. ಲೋಕದವ್ರಿಗೆ ಆಗಲ್ಲ ಇದು. ಲೋಕದ ಇಷ್ಟೆಲ್ಲ ಆಗಿದ್ದು ಅವರು ಸೂಸೈಡ್ ಮಾಡಿ ಬೇಗಾನ್ ಸ್ಪ್ರೇ ಎಲ್ಲ ಹಾಕೊಂಡು ಅವರು ಸದೋಗಿರ್ತಾರೆ. ಆದರೆ ಇವನು ಬೇಗಾನ್ ಸ್ಪ್ರೇ ಹಾಕೊಳ್ಳಿಲ್ಲ, ನೇಣು ಹಾಕೊಳ್ಳಿಲ್ಲ. ಅವನು ಬೇಗಾನ್ ಸ್ಪ್ರೇ ಹಾಕೊಳ್ಳ, ನೇಣು ಹಾಕೊಳ್ಳಿಲ್ಲ. ಅವನು ಹೇಳ್ತಾನೆ ಕರ್ತನೆ ತನ್ನ ಬಲಪಡಿಸ್ಕೊಂಡು ಅವನು ಹೇಳಿ, ಏಯ್ ಐ ಆಮ್ ಕಮಿಂಗ್ ಬ್ಯಾಕ್ ಟು ಯು. ಎಲ್ಲೋಗಿದ್ಯಾ? ಅಲ್ಲೇ ಬರ್ತೀನಿ. ನೀನ್ ಬರಬೇಡ, ನಾನ್ ಬರ್ತೀನಿ. ಈಗ ನಾನ್ ಬಂದೇನ್ ಮಾಡ್ತೇನೆ? ನಿನ್ನ ಸರ್ವ ಕೋಟೆಯನ್ನು ಧ್ವಂಸ ಮಾಡಿ ನಿನ್ನನ್ನು ನೇಣಾಕಿ ಎಲ್ಲ ವಾಪಸ್ ತಗೊಂಡ್ಬರ್ತೇನೆ. ವಾಪಸ್ ಎಲ್ಲ ವಾಪಸ್ ಬರುತ್ತೆ, ವಾಪಸ್ ಬರುತ್ತೆ, ವಾಪಸ್ ಬರುತ್ತೆ, ಎಲ್ಲ ವಾಪಸ್ ಬರುತ್ತೆ. ಎಲ್ಲ ವಾಪಸ್ ಬರುತ್ತೆ.
ಬರುತ್ತೆ, ಎಲ್ಲ ವಾಪಸ್ ಬರುತ್ತೆ, ವಾಪಸ್ ಬರುತ್ತೆ. ವಾಪಸ್ ಬರುತ್ತೆ. ಎಲ್ಲ ವಾಪಸ್ ಬರುತ್ತೆ. ಆಮೆನ್. ಇವತ್ತು ನಾನೆಲ್ಲ ವಾಪಸ್ ಪಡ್ಕೊಂಡಿದ್ದೀನಿ. ಆಮೆನ್. ಆಸ್ತಿ ವಾಪಸ್ ಪಡ್ಕೊಂಡೆ, ಆರೋಗ್ಯ ವಾಪಸ್ ಪಡ್ಕೊಂಡೆ, ಹಣ ವಾಪಸ್ ಪಡ್ಕೊಂಡೆ, ಒಡವೆ ವಾಪಸ್ ಪಡ್ಕೊಂಡೆ, ಸೈಟ್ಗಳು ವಾಪಸ್ ಪಡ್ಕೊಂಡೆ. ನನ್ನ ತಂದೆ ಕುಡಿದು 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 ಎಷ್ಟು ಆಸ್ತಿ ಹಾಳು ಮಾಡ್ಕೊಂಡ್ರು, ನಾ ಕುಡಿದೇನೆ ಕರ್ತನ ವಾಕ್ಯನ ಕುಡಿದು 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 ಹಲ್ಲೆಲೂಯಾ. ವಾಪಸ್ಸು Amen. ವಾಪಸ್ ಪಡ್ಕೊಂಡೆ. ಆಮೆನ್. ಮನೆಗೆ ಹೋದ್ಮೇಲೆ ಏನ್ ಮಾಡ್ತೀರಾ? ಕುತ್ಕೊಂಡು ಮನೆಯಲ್ಲಿ ವಾಪಸ್ ಪಡೆಯೋದಕ್ಕೆ ಅರಿಕೆ ಮಾಡಿ, ನಂಜುಂಡಪ್ಪ ಎಲ್ಲ ಬರತ್ತೆ, ಆಮೆನ್. ಆಶೀರ್ವಾದ ಬರುತ್ತೆ, ಆಮೆನ್. ಅಭಿವೃದ್ಧಿ ಆಗತ್ತೆ, ಆಮೆನ್. ಹೊಸ ಸುಡ್ಗಳು ಬರುತ್ತೆ, ಆಮೆನ್. ಎಲ್ಲ ವಾಪಸ್ ನಿಮ್ಗೆ ಬರುತ್ತೆ. ಮಹೇಶ್ ಅವರೇ, ಆಮೆನ್. ಜಸ್ಟ್ ವೆಯ್ಟ್ ಎ ಮಿನಿಟ್ ಅಂತ ಹೇಳ್ತಾರಪ್ಪ. ಕೊಂಚ ಕಾಲ தடுத்து நில்லு, தடுத்து நின்னா பொறுமையா இருந்தா, பொறுத்து இருந்தா, பொறுமையோட இருந்தால் ஆண்டவர் சொல்கிறார், எண்ண முடியாத, எள்ள முடியாத, அள்ள முடியாத, கணக்கே போட முடியாத அள்ளி 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 கர்த்தನು கொடுப்பார். ಆಮೆನ್. ಹಲ್ಲೆಲೂಯಾ. ನೀವು ಎಣಸಕ್ಕೆ ಆಗಲ್ಲ, ನೆನ್ಸಕ್ಕೆ ಆಗಲ್ಲ, ಎಣಸಕ್ಕೆ ಆಗೋದಿಲ್ಲ. ದೋಣಿಯು ಮುಳುಗುವ ಆಗಾಯಿತು, ಬಲೆಯು ಅರಿಯುವ ಆಗಾಯಿತು, ದೋಣಿಯು ಮುಳುಗುವ ಆಗಾಯಿತು, ಬಲೆಯು ಅರಿಯುವ ಆಗಾಯಿತು, ದೋಣಿಯು ಮುಳುಗುವ ಆಗಾಯಿತು. ಬಲೆಯು ಅರಿಯುವ ಆಗಾಯಿತು. ಅಷ್ಟರ ಮಟ್ಟಿಗೆ ಮೀನು ತುಂಬಿಸಿ ದೇವರು ಪೇತ್ರನಿಗೆ ಕೊಟ್ಬಿಟ್ರು. ಆಮೆನ್. ಹಲ್ಲೆಲೂಯಾ. ಇವತ್ತು ನೋಡಿ ನಮ್ಮ ಸಭೆಯಲ್ಲಿ ನೋಡಿ, ಯಾರು ನರ್ಸಿಂಗ್ ಹೋಮ್ ಇಲ್ಲ, ಆಸ್ಪತ್ರೆ ಇಲ್ಲ, ಡಾಕ್ಟರ್ ಇಲ್ಲ, ಏನಿಲ್ಲ. ಯಾಕೆ? ಎಲ್ಲ ವಾಪಸ್ ಬಂದ್ಬಿಡ್ತು. ಆಮೆನ್. ಹಲ್ಲೆಲೂಯಾ. ಆರೋಗ್ಯ ವಾಪಸ್ ಬಂದ್ಬಿಡ್ತು, ಆಮೆನ್. ಸಂಬಂಧಗಳು ವಾಪಸ್ ಬಂದ್ಬಿಡ್ತು. ಆಮೆನ್. ಸಂಬಂಧಗಳು ಆ ಸಂಬಂಧದಿಂದ ಇಳಿಯಲ್ಪಡುತ್ತದೆ. ಅಬ್ರಾಮ್, ಇಸಾಕ್, ಯಾಕೋಬರದೆ ನೀವು ಪ್ರೀತಿ ಮಾಡಬೇಕು. ದೇವನ ಪ್ರೀತಿ ಮಾಡಕ್ಕೆ ಆರಂಭ ಮಾಡಿ. ಆ ದಾವೀದು ಪ್ರೀತಿ ಮಾಡ್ತಾನೆ ದೇವನ. ಹೇಗೆ? ತನ್ನ ಸಂಪೂರ್ಣ ಹೃದಯನ ಸುರಿಸಿ ಅವ್ರು ಪ್ರೀತಿ ಮಾಡ್ತಾನೆ. ಆ್ಯಂಡ್ he said in the heaven, he is the man of God's own heart. ನನ್ನ ಹೃದಯದ ಆಸೆಗಳನ್ನೆಲ್ಲ ನೆರವೇರಿಸ್ತಾನೆ. ಪರಲೋಕದ ಅಪ್ಪ ನೆನೆಸ್ತಾನೆ, ಆಂಡ್ರೂ ಇದನ್ನು ಮಾಡ್ಬೇಕಂತ. ನಾನು ಇದನ್ನು ಮಾಡ್ತಾ ಇರ್ತೀನಿ, ಆ ಕೆಲಸ ಆಗ್ತಾ ಇರತ್ತೆ. ಸಮ್ಟೈಮ್ಸ್ ಇಟ್ ಲುಕ್ ಸಮ್ ಕೈಂಡ್ ಆಫ್ ಒಂಥರ ದೇವ್ರಿಗೆ, ಜನರಿಗೆ ಇವನೇನೋ ವ್ಯತ್ಯಾಸ ಮಾಡ್ತಾನೆ ಅನ್ಸುತ್ತೆ. ಇಲ್ಲ ಇಲ್ಲ ಇಲ್ಲ, ಅದು ದೇವ್ರಿಗೆ ಇಷ್ಟವಾದ ಕೆಲಸ ಆಗ್ತಾ ಇರತ್ತೆ. ಹಲ್ಲೆಲೂಯಾ. ಯಾವಾಗಲೂ ತಿಳ್ಕೊಳ್ಳಿ, ದೇವ್ರಿಗೆ ಇಷ್ಟವಾದ ಕೆಲಸ ಬೇರೆಯವ್ರಿಗೆ ಅದು ಕಸಿವಿಸಿ ಆಗ್ತಾ ಇರತ್ತೆ, ಅದು ದೇವ್ರಿಗೆ ಅದು ಇಷ್ಟವಾಗ್ತಾ ಇರುತ್ತೆ. ಹಲ್ಲೆಲೂಯಾ. ನಿಮ್ಮನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರಾ? ಹೆದರಬೇಡಿ, ಆದ್ರೆ ದೇವ್ ನಿಮ್ಮನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಆಮೆನ್. ಹಲ್ಲೆಲೂಯಾ. ನಿಮ್ಮ ಜನ ಸರಿ ಇಲ್ಲ ಅಂತ ಇದ್ದಾರಾ? ಹೆದರಬೇಡಿ, ಅಪ್ಪ ನನ್ನ ಮಗಳು ಅಂತ ಹೇಳ್ತಾ ಇರ್ತಾರೆ ನಿಮ್ಮನ್ನ. ಅವನ್ನೆಲ್ಲ ಕಳ್ಕೊಂಡು ಬಂದ್ಮೇಲೆ ಅವ್ನ ಪ್ರಾರ್ಥನೆಗೆ ಬಂದಾಗ ಏನು ಮಾಡೋದು? ನೀನು ಮಾಡಿದ ಪಾಪ ಒಂದ ಎರಡ ಬಡ್ಡಿ ಮಗನೇ, ನೀನು ಅಂಥವ್ನು ಇಂಥವ್ನು ಅಂತೇಳಿ ಉಗಿದು ಉಪ್ಪು ಹಾಕಲಿಲ್ಲ ಅವನಿಗೆ. ಅಪ್ಪ ಏಯ್ ಹೋಗ ವಾಪಸ್ಸು. ಅಲ್ಲ ಇದೆಲ್ಲ ಬರತ್ತಾ? ಇದೆಲ್ಲ ಬರಕ್ಕೇನೆ ನಿನ್ನ ಕರೆದಿರೋದ ನಾನು. ಆಗ ನಿಮಗೆ ಎಂತ ದೊಡ್ಡ ಆಶೀರ್ವಾದ ಇಟ್ಟಿದ್ದಾರೆ ಯೋಚನೆ ಮಾಡಿ. ಆಮೆನ್. ಹಲ್ಲೆಲೂಯಾ. ಎಷ್ಟು ದೊಡ್ಡ ಆಶೀರ್ವಾದ ಇಟ್ಟಿದ್ದಾರೆ ಆಮೆನ್. ರೀ. ನಾನು ಹೇಳ್ತೇನೆ, ನೀ ಸರಿಯಾಗಿ ಕುದುರೆ ಮೇಲೆ ನೀ ಕೂತ್ಕೊಂಡ್ರೆ ಲಾಂಬೋರ್ಗಿನಿ ಕಾರಲ್ಲೇ ಬರ್ತೀರ ನೀವು. ಆಮೆನ್. ಹಲ್ಲೆಲೂಯಾ. Hallelujah. ರೀ, ಲಾಂಬೋರ್ಗಿನಿ ಕಾರ್ ಅಂದ್ರೆ 8 ಕೋಟಿ ರೀ ಅದು. Hallelujah. 8 ಕೋಟಿ ಕಾರು. ಅದು ಡೋರ್ ಬಂದು ಹಿಂಗ್ ತೆಗಿಯಂಗಿಲ್ಲ ಡೋರು. Hallelujah. ಎಲ್ಲ ಕಾರ್ ಹೆಂಗ್ ತೆಗಿಬೇಕು? ಡೋರ್ನ ಹಿಂಗೆ ಹಿಂಗ್ ತೆಗಿಬೇಕು, ಹಿಂಗ್ ಎಳಿಬೇಕು. ಈ ಕಾರ್ ಮಾತ್ರ ರೆಕ್ಕೆ ತರ ಹಿಂಗೆ ಮೇಲೆ. 2 ಕಡೆ ರೆಕ್ಕೆ ತರ ತೆಗಿಯೋದು. Hallelujah. ಇಬ್ಬರೇ ಕುತ್ಕೊಳ್ಳೋದು ಕಾರಲ್ಲಿ. 15 ಕೋಟಿ ಹೋಗೋ ಸ್ಪೀಡು 600 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ. ನಾನು ಹೇಳ್ತೇನೆ, ನಿಮ್ಮ ವಿಶ್ವಾಸ ಅಷ್ಟು ಮಟ್ಟಿಗೆ ಹೋದ್ರೆ ನಂಜುಂಡಪ್ಪ, ನೀ ಸೈಕಲ್ಗಾಗಿ ಪ್ರೇ ಮಾಡಕ್ ಹೋಗಲ್ಲ. ನೀನು ಹಳೇದು ಕೆನಟಿಕೊಂಡ ಸೆಕೆಂಡ್ ಕೊಡಿಸ್ಬಿಡಪ್ಪ. ಇಲ್ಲ, ಬೇಡ ಶಾಲೆ ಬೇಡ. ಚಿಕ್ಕ ಡಬ್ಬ ಮೊಬೈಲ್, ಅಯ್ಯೋ ಬೇಡ ಮಗಳೇ. 8C 27 ಆಪಲ್ ಪ್ರೋ ಪ್ಲಸ್ ಬರುತ್ತೆ. ಡ್ರೆಸ್ಸಿಂಗ್ ಬರುತ್ತೆ. ಅದು ಅಳ್ಳ ಮುಡಿயாது, ನೆನೆக்க முடியாது. Amen. Beyond your understanding, beyond your thoughts, Amen. beyond your knowledge, ಆಮೆನ್. God will going to empower you. ಆಮೆನ್. ಹಲ್ಲೆಲೂಯಾ.
ನಿನ್ನ ಮನಸ್ಸಿಗೂ ನಿನ್ನ ಗ್ರಹಿಕೆಗೂ ಮೀರಿ ಆಶೀರ್ವಾದ ಬರಬೇಕು. ಆಮೆನ್. ಹಲ್ಲೆಲೂಯಾ. ನಿನ್ನ ಮನಸ್ಸಿಗೂ ಹೇಳಿ, ನನ್ನ ಮನಸ್ಸಿಗೂ ನನ್ನ ಮನಸ್ಸಿಗೂ ನನ್ನ ಗ್ರಹಿಕೆಗೂ ಮೀರಿ, ನನ್ನ ಗ್ರಹಿಕೆಗೂ ಮೀರಿ, ನನ್ನ ಜ್ಞಾನಕ್ಕೆ ಮೀರಿ ನನ್ನ ಜ್ಞಾನಕ್ಕೆ ಮೀರಿ ಆಶೀರ್ವಾದ ಆಶೀರ್ವಾದ. ಹೇಳಿ. ಕೂತ್ಕೊಳ್ಳಿ. ನಿಮ್ಮ ಗ್ರಹಿಕೆಗೆ ಮೀರಿ ಮಾಡ್ತೀನಿ ಅಂತಾರಪ್ಪ. ನಾನಿವತ್ತು ಹೇಳ್ತೇನೆ, ನನ್ನ ಗ್ರಹಿಕೆಗೆ ಮೀರಿ ಮಾಡಿದಾರಪ್ಪ. ಆಮೆನ್. ಹಲ್ಲೆಲೂಯಾ. ಗ್ರಹಿಕೆಗೆ ಮೀರಿ, ಜ್ಞಾನಕ್ಕೆ ಮೀರಿ, ಬಿಯಾಂಡ್ ಮೈ ಅಂಡರ್ಸ್ಟ್ಯಾಂಡಿಂಗ್, ಬಿಯಾಂಡ್ ಮೈ ಥಾಟ್ಸ್, ಬಿಯಾಂಡ್ ಮೈ ಇಮ್ಯಾಜಿನೇಷನ್. ಅಯ್ಯೋ, ಇದು ದೇವರು ಮಾಡಿದ್ದ, ಇದು ದೇವ್ರು ಮಾಡಿದ್ದ, ಹಾಗೆ ನೀವು ಆಶ್ಚರ್ಯ ಪಡ್ತೀರ ಮಕ್ಕಳು. ಹಲ್ಲೆಲೂಯಾ. ದಾವೀದ ತನ್ನ ಹೆಂಡತಿ ಮಕ್ಕಳು ಅಷ್ಟು 600 900 ಸೈನಿಕರದು ಹೆಂಡ್ತಿದಿರು, 900 ಹೆಂಡ್ತಿದ್ದು, ಎಷ್ಟು 6 ಮಕ್ಕಳು 8 ಮಕ್ಕಳು ಗೊತ್ತಿಲ್ಲ. ಫ್ಯಾಮಿಲಿ ಪ್ಲಾನಿಂಗ್ ಬೇರೆ ಇಲ್ಲ ಅವತ್ತು. ಯಾವ ಮಕ್ಕಳು ಎಲ್ಲೆಲ್ಲಿ ಮಿಕ್ಸ್ ಆಗಿದ್ದ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲ ಒಂದು ದಾರ ಕಟ್ಟಾಕೊಂಡೆಲ್ಲ ಹಸುಗಳ ಮೇಲೆ ದನಗಳ ಮೇಲೆ ಹೊಡ್ಕೊಂಡು ಬರ್ತಾನೆ. ಏನು ಅವಾಗೇನು ವ್ಯಾಗನ್ ಇತ್ತ, ಇಲ್ಲಾಂದ್ರೆ ಹೋಲ್ಸ್ ವ್ಯಾಗನ್ ಇತ್ತ, ಲಾರಿ ಇತ್ತ, ಟ್ರಕ್ ಇತ್ತ, ಡ್ಯಾನಿ ಅವರೇ ಗಿಫ್ಟ್ ಮಾಡಿರ್ತಾರೆ. ಹಾಂ, ಕಾರ್ಗೋ ಇಲ್ಲ, ಪಾರ್ಸಲ್ ಕೊರಿಯರ್ ಇಲ್ಲ, ಎಲ್ಲ ಹಲೋ, ಲೆಟ್ರಿನ್ ಇಲ್ಲ, ಟಾಯ್ಲೆಟ್ ಇಲ್ಲ, ಟಿಶ್ಯೂ ಪೇಪರ್ ಇಲ್ಲ. ಹಲೋ, ವಾಕಿಂಗ್ ಪೈದಲ್ ಮೇ ಆಗಯ, ಒನ್ಲಿ ವಾಕ್, ಮೈಸ್ ಟುಗೆದರ್. ಅಷ್ಟು ಜನ ನಡ್ಕೊಂಡು ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ಎಲ್ಲ ವಾಪಸ್ ಕೊಡ್ತಾನೆ ಅವ್ರಿಗೆ. ಚಿಕ್ಲಕ್ ಅಂದ್ರೆ ನೀನು ಮರುಪಾವತಿ ಮಾಡತಕ್ಕ ಸ್ಥಳ. ಅದು ಮರಿಬೇಡ. ನಿನ್ನ ವಿಶ್ವಾಸನ ಕುದುರೆ ಮೇಲೆ ಎಲ್ಲಿವರೆಗೂ ನೀ ಕೂತ್ಕೊಳ್ಳಲ್ಲ. ನೀ ಸಭೆಯಲ್ಲಿ 10 ವರ್ಷ ಕೂತ್ಕೊಂಡ್ರೆ ನೀವು ಉದ್ಧಾರ ಆಗಲ್ಲ. ಈ ಸಭೆಯೊಳಗೆ ಬಂದ್ಮೇಲೆ ಇಲ್ಲಿಂದ ಚೇರ್ ಮೇಲಿಂದ ನೀನು ವಿಶ್ವಾಸ ಕುದುರೆಯಲ್ಲಿ ಕೂತ್ಕೋಬೇಕು. ಹಲ್ಲೆಲೂಯಾ. ವೆಂಟ್ ಆನ್ ದ ಹಾರ್ಸ್ ರೈಡ್. ಕುದುರೆ ಮೇಲೆ ಕೂತ ತಕ್ಷಣ, ನಂಜನಪ್ಪ ನೀ ಕುದುರೆಗೆ ಬೋಲೋ ಜೈ ಅಂತ ನೀನು ಹೇಳೋದು ಬೇಕಾಗಿಲ್ಲ. ಅದೇ ಹೋಗ್ತಾ ಇರುತ್ತೆ, ರನ್ನಿಂಗ್ ಅಲ್ಲಿ ಹೋಗ್ತಾ ಇರುತ್ತೆ. ಹಲ್ಲೆಲೂಯಾ. ನೀ ಹಿಡಿಬೇಕಾಗಿರೋದು ಒಂದೇ ಒಂದು, ಅದರ ಚುಕ್ಕಾಣಿ ಅಷ್ಟೇ. ಯಾವ ದಿಕ್ಕಿಗೆ ಬೇಕೋ ಆ ದಿಕ್ಕಿಗೆ ತಗೊಂಡು ಹೋಗು. ಇಲ್ಲಿಂದ ನಾನು ಮಂಗಳೂರಿಗೆ ಹೋಗೋಕ್ಕೆ ಬಸ್ಸಲ್ಲಿ 9 ಅವರ್ ಬೇಕು, ಕಾರಲ್ಲಿ ಹೋಗೋಕ್ಕೆ 7 ಅವರ್ ಬೇಕು, 7-7.5 ಅವರ್ ಬೇಕು. ಏರೋಪ್ಲೇನ್ ಹೋಗೋಕ್ಕೆ 20 ನಿಮಿಷ ಮಾತ್ರ ಹೋಗುತ್ತೆ ಏರೋಪ್ಲೇನ್. ಆಗ ಏರೋಪ್ಲೇನ್ ಸ್ಪೀಡ್ ಎಷ್ಟಿದೆ? 700 ಕಿಲೋಮೀಟರ್ ಸ್ಪೀಡ್ ಇದೆ. ಆ ಟರ್ಬುಲೆನ್ಸು, ಆ ಬಿರುಗಾಳಿ, ಆ ಸಿಡಿಲು, ಆ ಮಳೆ, ಆ ಬಿರುಗಾಳಿ ಎಲ್ಲ ಬಂದರೂ ಕೂಡ ಆ ಏರೋಪ್ಲೇನ್ ಅಷ್ಟೇ ಸ್ಪೀಡಾಗಿ ಬರುತ್ತೆ ನೋಡಿ. ಅಷ್ಟು ಸ್ಪೀಡಾಗಿ ಬರುತ್ತೆ. 25 ಮಿನಿಟ್ಸಲ್ಲಿ ನಾನು ಹಿಂಗೆ ಅನ್ನೋ ಅಷ್ಟೊತ್ತಿಗೆ 400 ಕಿಲೋಮೀಟರ್ ದಾಟಿ ಇದು ನಮ್ಮ ದೇವನಹಳ್ಳಿ ಏರ್ಪೋರ್ಟಲ್ಲಿ, ಕೆಂಪೇಗೌಡ ಏರ್ಪೋರ್ಟಲ್ಲಿ ಬಂದು ಇಳಿಯತ್ತದು. ನಾನು ಹೇಳ್ತಾನೆ, ಆ ಮನುಷ್ಯ ಮಾಡಿರೋ ಏರೋಪ್ಲೇನ್ ಅಷ್ಟು ಸ್ಪೀಡಾಗಿರೋದಾದರೆ ದೇವರ ವಾಕ್ಯ ಎಷ್ಟು ಸ್ಪೀಡ್ ಆಗಿದೆ. ಹಲ್ಲೆಲೂಯಾ. The Lord's word is more speeder than the sound, speeder than the helicopter, speeder than the jet, speeder than the Mumbai, speeder than the lightning. ಎಲ್ಲದಕ್ಕಿಂತ ವೇಗಶಾಲಿ ಆಗಿದೆ. ಆಮೆನ್. ಹಲ್ಲೆಲೂಯಾ. ಲೈಟ್ಗಿಂತ, ಗಾಳಿಗಿಂತ, ಸೌಂಡ್ಗಿಂತ, ಬಿರುಗಾಳಿಗಳಿಗಿಂತ ದೇವರ ವಾಕ್ಯ ಸ್ಪೀಡ್ ಆಗಿದೆ. ಆಮೆನ್. ಹಲ್ಲೆಲೂಯಾ. ಬೈಬಲ್ ಸೇಸ್ ಗಾಡ್ ಈಸ್ ಹೇಸನ್ ಟು ಬ್ಲೆಸ್ ಯು. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಕ್ಕೆ ಅವಸರವುಳ್ಳವರಾಗಿದ್ದಾರೆ. ನೀನು ಅವಸರವಾಗಿದೆಯಾ? ಗೊತ್ತಾಗತ್ತೆ, ಕೈ ಚಪ್ಪಾಳೆ ತಟ್ಟದಲ್ಲೇ ಗೊತ್ತಾಗತ್ತೆ. Hallelujah. Amen. Hallelujah. ಚಪ್ಪಾಳೆ. Amen. ದೇವರ ವಾಕ್ಯ ಅಷ್ಟು ಸ್ಪೀಡ್ ಆಗಿದೆ ಅಂತ ಹೇಳ್ತಾರೆ. ಏರೋಪ್ಲೇನೇ 700 ಕಿಲೋಮೀಟರ್ ಸ್ಪೀಡ್ಗೆ ಬರುತ್ತೆ ಅಂದರೆ, ರಾಕೆಟ್ ಎಲ್ಲ ಹೋಗೋದು 1000 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ. 1 ಅವರ್ಗೆ 1000 ಕಿಲೋಮೀಟರ್ ಹೋಗ್ಬಿಟ್ಟಿರುತ್ತೆ. ನಾವು 1 ಅವರ್ಗೆ ಇನ್ನೂ ತುಮಕೂರು ದಾಟಿರಲ್ಲ.
ನೆಲಮಂಗಲ ದಾಟಿರೋರ ನಾವು. 20 ನಿಮಿಷದಲ್ಲಿ 400 ಕಿಲೋಮೀಟ್ರು ಮನೋರವರೇ. ತುಮಕೂರಲ್ಲೇ ನೋಡ್ಕೊಂಡೇ ಬರ್ತೀನಿ ಏರೋಪ್ಲೇನಲ್ಲಿ. ಅಷ್ಟು ಸ್ಪೀಡಾಗಿ ಬರ್ತಾನೆ. ಒಂದು ಮನುಷ್ಯ ಕಂಡುಹಿಡಿದಿರೋ ಟೆಕ್ನಾಲಜಿ ತಾಂತ್ರಿಕವೇ ಇಷ್ಟು ಜಗತ್ತಲ್ಲಿ ಸ್ಪೀಡ್ ಆಗಿರೋದಾದ್ರೆ ಬಸವರಾಜ್ ಅವರೇ, ಅಪ್ಪನ ವಾಕ್ಯ ಎಷ್ಟು ಸ್ಪೀಡ್ ಆಗಿರ್ಬೋದು. ಅಪ್ಪನ ವಾಕ್ಯ ಆ ಏರೋಪ್ಲೇನ್ನ ಆ ಏರೋಪ್ಲೇನ್ನ ಕಂಡುಹಿಡಿಯೋದಕ್ಕೆ ದೇವರ ಜ್ಞಾನ ಅವನು ಕೊಟ್ಟವ್ರಂದ್ರೆ, ಆಗ ದೇವರದ ಜ್ಞಾನ ಮಂಜುನಾಥ್ ಅವ್ರಿಗೆ ಎಷ್ಟು ಪವರ್ಫುಲ್ ಆಗಿದೆ. ಸ್ಪೀಡ್ ಇದೆ, ಅದು ಸ್ಪೀಡ್ ಇದೆ. ಆದರೆ ನಾವು ಸ್ಪೀಡ್ ಇಲ್ಲ, ನಾವು ಸ್ಪೀಡ್ ಅಪ್ ಮಾಡಬೇಕು ಅಲ್ವಾ? ನಾವು ಯಾವ್ದ್ರಲ್ಲಿ ಸ್ಪೀಡ್ ಇದೀವಿ ಅಂದ್ರೆ ಹೂವು ತಿನ್ನೋದ್ರಲ್ಲಿ ಸ್ಪೀಡ್ ಇದೀವಿ. ಸೀರೆಗಳು ಕೊಡ್ತಿದ್ದೆ, ಸೀರೆ ತಗೊಳ್ಳೋದಲ್ಲಿ ಬೋ ಅಗ 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 ಇದ್ರಲ್ಲಿ ಸ್ಪೀಡ್ ಆಗಿದ್ದೀವಿ. ಇಲ್ಲಿ ವಾಕ್ಯ ಕೇಳೋದಲ್ಲಿ ಶಂಕರಿ ಅಮ್ಮ ನಾವು ಸ್ಪೀಡ್ ಆಗಬೇಕು. ಹೌದಪ್ಪ, ಈ ಅಶೋಕರೇ ಸರಿ ಮಾಡ್ತಾ ಇಲ್ಲಪ್ಪ, ಸಾಥ್ ಕೊಡ್ತಾ ಇಲ್ಲಪ್ಪ, ಇವ್ರಿಗೆ ಹೇಳ್ತಾ ಇರ್ತೀರಪ್ಪ, ಯಾವಾಗಲೂ ಹೇಳ್ತೀನಿ, ಈ ಅಪ್ಪ ಯಾವಾಗಲೂ ದಬಾಕೊಂಡು ಮಲಗ್ಬಿಡ್ತಾರಪ್ಪ. ಹೆದರಬೇಡ, ಏನು ಜೋರಾಗಿ ಚಪ್ಪಾಳೆ ತಟ್ಟಿ ಪ್ರಾರ್ಥನೆ ಮಾಡಿ. ನಾನು ಹೇಳ್ತೇನೆ, ಸ್ಪೀಡ್ ಮಾಡಿ. ತಿನ್ನೋದ್ರಲ್ಲಿ ಸ್ಪೀಡ್ ಆಗಿದ್ದೀರಾ? ಬಟ್ಟೆ ಹಾಕೋದ್ರಲ್ಲಿ ಸ್ಪೀಡ್ ಆಗಿದ್ದೀರಾ? ಲಿಪ್ಸ್ಟಿಕ್ ಹಾಕೋದಲ್ಲಿ ரொம்ப ஸ்பீடா இருக்கிறீங்க பெண்மான்கள். அப்படியே மேக்கப் பெயிண்ட் கீண்டெல்லாம் அப்படியே ಇವಳು ಹೊಡೆಯೋ ಪೇಂಟಿಗೆ ಮನೆಯವರ ಪೇಂಟ್ ಮುಗಿಸ್ಬಿಟ್ಟು ಹೋಗ್ಬಿಡ್ತಾನೆ. ಅಲ್ಲಪ್ಪ ಪೇಂಟ್ ಹೊಡಿಯೋದು, ಏನಮ್ಮ ನೀವು ಅಲ್ಲಿ ಹೋಗಿ ಮೇಕಪ್ ಮಾಡ್ತಾ ಇದ್ದೀರಾ, ಆಲ್ರೆಡಿ 2 ರೂಮ್ ಪೇಂಟ್ ಹೊಡೆದಾಯ್ತಮ್ಮ ಅಂತಾನವನು. ಈ ಅಮ್ಮ ಬೆರಿಟ್ಟು 4x5 ಸ್ಕ್ವಯರ್ಗೆ 4x4 ಸ್ಕ್ವಯರ್ ಇಂಚು. ಅಯ್ಯೋ 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 ಒಯ್ಕ 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 ಶೆಟ್ರೆ ದಾದ ಉಲ್ಲಾರಿ ರೇ. ಗಂಡನದ ಹೆಂಡತಿ ಹೇಳಿದಂತೆ, ನೋಡ್ರಿ ನಂಗೆ ತುಂಬ ರಾಷ್ಟ್ರ ಪ್ರೇಮ ಬಂದ್ಬಿಟ್ಟಿದೆ, ನಾನೋಗಿ ಆರ್ಮಿಗೆ ಸೇರ್ಬಿಟ್ಟು ನಾನೋಗಿ ಯುದ್ಧಕ್ಕೆ ಮಾಡಕ್ಕೆ ಬರ್ತೀನಿ ರೀ. ಗಂಡ ಹೇಳಿದಂತೆ, ನೀನು ಯುದ್ಧಕ್ಕೆ ಹೋಗು, ತೊಂದರೆ ಇಲ್ಲ, ಆದರೆ ನೀನು ಮೇಕಪ್ ಮಾಡೋ ಅಷ್ಟೊತ್ತಿಗೆ ಯುದ್ಧಕ್ಕೆ ಹೋಗೋ ಸೈನಿಕರು ಯುದ್ಧ ಮಾಡಿ ಮನೆಗೆ ಬಂದು ಸ್ನಾನ ಮಾಡ್ತಿರ್ತಾರಂತೆ. ಸ್ಪೀಡ್ ಅಪ್ ಮಾಡಿ ಕಾಂತಕುಮಾರ್ ಅವರೇ, ಸ್ಪೀಡ್ ಮಾಡಿ, ಆರಾಧನೆ ಸ್ಪೀಡ್ ಮಾಡಿ, ಕಾಣಿಕೆಗಳು ಸ್ಪೀಡ್ ಮಾಡಿ. ಇವನಿಗೆ ಯಾಕೆ ಇಷ್ಟೆಲ್ಲ ಆಯ್ತಂದ್ರೆ ಕರ್ತನಿಗೆ ಧಾರಾಳ ಕಾಣಿಕೆ ಕೊಡ್ತಾ ಇದ್ದ. ವಾರ 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 7 ಕುರಿಗಳನ್ನ ತಂದು ತಂದು ಸ್ಲಾಟರ್ ಮಾಡಿ ರಕ್ತ ಹಾಕ್ತಾ ಇದ್ದ ಅವನು. ರಕ್ತ ಹಾಕಿ 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 ಓಬೇದೋಮನ ಆಶೀರ್ವಾದ ನನ್ನ ಮನೆ ಮೇಲೆ ಬರಬೇಕು. ಹಾಕಿ 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 ದೇವರ ಆಶೀರ್ವಾದ ಪಡ್ಕೊಂಡ್ಬಿಟ್ಟ. ಚಪ್ಪಾಳೆ. ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಅದಕ್ಕೆ ಸ್ಪೀಡ್ ಅಪ್ ಮಾಡಿ. ಅವನು ಕಾಣಿಕೆ ಕೊಡೋದಲ್ಲಿ ಸ್ಪೀಡ್ ಅಪ್ ಮಾಡ್ದ, ಬಲಿ ಕೊಡೋದಲ್ಲಿ ಸ್ಪೀಡ್ ಅಪ್ ಮಾಡ್ದ, ದಾನ ಧರ್ಮಗಳು ಮಾಡೋದಲ್ಲಿ ಸ್ಪೀಡ್ ಅಪ್ ಮಾಡ್ದ. ಅದಕ್ಕೆ ಅವನಿಗೆ ನಷ್ಟ ಆಗಲಿಲ್ಲ. ಅದಕ್ಕೆ ವಾಕ್ಯ ಹೇಳುತ್ತಲ್ಲ, ನುಂಗೋ ಹುಳವನ್ನ ನಾನು ತಡಿತೀನಿ, ದ್ರಾಕ್ಷ ತಟ್ಟದಲ್ಲಿ ದ್ರಾಕ್ಷಿಯನ್ನು ಉದುರುವ ದ್ರಾಕ್ಷಿಯನ್ನು ನಾನು ನಿಲ್ಲಿಸ್ತೇನೆ. ಅವರ್ ಲಾರ್ಡ್ ಇಸ್ ದ ಬೆಸ್ಟ್ ಕಂಟ್ರೋಲರ್ ಆಫ್ ದ ವರ್ಲ್ಡ್. ಅಲ್ವಾ? ಕೀಟಗಳು ಬರದಾರಿಗೆ ಬೆಸ್ಟ್ ಕಂಟ್ರೋಲ್ ಇದೆ. ಆಗ ಅಪ್ಪ ಬೆಸ್ಟ್ ಕಂಟ್ರೋಲ್, ಬೆಸ್ಟ್ ಕಂಟ್ರೋಲ್. ಒಂದು ಹುಳ ಬೆಳಲ್ಲ, ಅಲ್ಲಿ ಒಂದು ದ್ರಾಕ್ಷಿ ಹಣ್ಣು ಕೆಳಗೆ ಉದುರಲ್ಲ, ಒಂದೇ ಒಂದು ನೋಟು ಉದುರಲ್ಲ ಅಲ್ಲಿ. ಒಂದೇ ಒಂದು ನೋಟು ಕೂಡ ಕೆಳಗೆ ಬೀಳಲ್ಲ. ಯಾಕಂದ್ರೆ ನೀ ಕರ್ತನಿಗೆ ಕಾಣಿಕೆ ಅರ್ಪಿಸ್ತಾ ಇದೀಯಾ. ದಾವೀದ ಹೇಗೆ ಕುರಿಗಳನ್ನ ಸಮರ್ಪಣೆ ಮಾಡ್ಕೊಂಡು
ಒನ್ ಟೈಮ್ ಆಫರಿಂಗಲ್ಲಿ 3,000 ತಲಾಂತ್ ಅಂದರೆ 1,10,000 kg ಬಂಗಾರವನ್ನ ದೇವರ ಆಲಿಕ್ಕೆ ಕೊಡುವಷ್ಟು ಮಟ್ಟಿಗೆ ಅವನು ಶ್ರೀಮಂತನಾದ ಅಂದ್ರೆ ಆಗ ಅವನು ದೇವರಿಗೆ ಎಷ್ಟು ಘನವಾಗಿ. ಅದಕ್ಕೆ ರೈತ ಏನ್ ಮಾಡ್ತಾನೆ, ವರ್ಷ ಪೂರ್ತಿ ಬೀಜನ ಬಿತ್ತುತ್ತಾ ಇರ್ತಾನೆ, ಬಿತ್ತನೆ ಮಾಡ್ತಾನೆ ಇರ್ತಾನೆ. ಯಾವ್ದು ರೆಸ್ಟ್ ಆಗೋದಿಲ್ಲ, ಯಾವ್ದು ತಡೆ ಆಗೋದಿಲ್ಲ, ಯಾವ್ದು ನಿಮಗೆ ಕೊರತೆ ಆಗೋದಿಲ್ಲ. ಅಪ್ಪ ನಿಮ್ಮ ಕೈಗಳನ್ನ ಆಶೀರ್ವಾದ ಮಾಡ್ತಾರೆ. हे जीवित परमेश्वर, मैं तेरी आराधना करता हूँ। जीवन को देने वाले, मैं तेरी आराधना करता हूँ। हे जीवित परमेश्वर, मैं तेरी आराधना करता हूँ। जीवन को देने वाले, मैं तेरी आराधना करता हूँ। हालेलुया होसन्ना, हालेलुया होसन्ना, हालेलुया होसन्ना, हालेलुया होसन्ना, हालेलुया होसन्ना, हालेलुया होसन्ना,
hosanna.